ನರಕಗಳ ವರ್ಣನೆಯನ್ನು ಮಾಡಿದರು. ಯಾವ್ಯಾವ ಪಾಪಕ್ಕೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಭಗವಂತ ಕೊಡ್ತಾನೆ ನರಕದಲ್ಲಿ ಅಂತ ಹೇಳಿ ವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದಾರೆ. ಆವಾಗ ಪ್ರಶ್ನೆ ಮಾಡ್ತಾನೆ ರಾಜ, ಪರೀಕ್ಷಿತ್ ರಾಜ, ನಿವೃತ್ತಿ ಮಾರ್ಗ ಕಥಿತ ಆದೋ ಭಗವತ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದು ಸಂಸೃತಿ. ನಿವೃತ್ತಿ ಮಾರ್ಗ ಅಂದರೆ ನಿಷ್ಕಾಮ ಕರ್ಮವನ್ನು ಹೇಳಿದಿರಿ, ಸಕಾಮ ಕರ್ಮವನ್ನು ಬಿಡಬೇಕು ಅಂತ ಹೇಳಿದಿರಿ, ಮತ್ತು ಅನೇಕ ಪಾಪಗಳಿಗೆ ನಾನಾ ವಿಧವಾದಂತಹ ಶಿಕ್ಷೆಯನ್ನು ನರಕದಲ್ಲಿ ಭಗವಂತ ಕೊಡ್ತಾನೆ ಅಂತಂದ್ರಿ. ಮತ್ತು ಅದಕ್ಕೆಲ್ಲ ಏನು ಪ್ರಾಯಶ್ಚಿತ್ತ, ಏನನ್ನು ಮಾಡಿದರೆ ನಾವು ನರಕವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಪರೀಕ್ಷಿತ ರಾಜ ಶುಕಾಚಾರ್ಯರು ಕೇಳ್ತಾರೆ. ಶುಕಾಚಾರ್ಯ ಹೇಳ್ತಾರೆ, ದೋಷಸ್ಯ ದೃಷ್ಟ್ವಾ ಗುರುಲಾಹವಂ ಯಥಾ ಭಿಷದ್ ಚಿಕಿತ್ಸೇತ ರುಜಾಂ ನಿಧಾನಂ. ನೋಡಪ್ಪ, ಪ್ರಾಯಶ್ಚಿತ್ತಗಳನ್ನು ಮಾಡ್ಕೋಬೇಕು ಮನುಷ್ಯನಾದವನು ಅನೇಕ ಪಾಪಗಳಿಗೆ. ಹೇಗೆ ಅಂತಂದರೆ ಅದಕ್ಕೆ ತಾರತಮ್ಯ ಇದೆ ಅದರಲ್ಲಿ. ಯಾವ ರೀತಿಯಾಗಿ ಒಬ್ಬ ವೈದ್ಯ, ಡಾಕ್ಟರ್, ಅವನು ರೋಗಕ್ಕೆ ಅನುಗುಣವಾಗಿ ಚಿಕಿತ್ಸೆಯನ್ನು ಕೊಡ್ತಾನೆ. ಸಣ್ಣ ರೋಗಕ್ಕೆ ಸಣ್ಣ ಚಿಕಿತ್ಸೆ, ದೊಡ್ಡ ರೋಗಕ್ಕೆ ದೊಡ್ಡ ಚಿಕಿತ್ಸೆ. ನಮಗೆ ಎಲ್ಲ ರೋಗಕ್ಕೂ ಒಂದೇ ರೀತಿ ಚಿಕಿತ್ಸೆ ಇರೋದಿಲ್ಲ. ದೊಡ್ಡ ಕ್ಯಾನ್ಸರ್ ಬಂದು ಒದ್ದಾಡ್ತಿರ್ತಾನೆ, ಡೋಲೋ ತಗೋ ಸರಿ ಹೋಗುತ್ತೆ ಅಂತ ಯಾರಾದರೂ ಹೇಳ್ತಾರೆ? ಹೇಳೋದು ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ರೋಗಗಳಿಗೆ ಸಣ್ಣ ಸಣ್ಣ ಚಿಕಿತ್ಸೆ ಉಪಯೋಗ ಇಲ್ಲ. ಸಣ್ಣ ಚಿಕಿತ್ಸೆಗೆ ದೊಡ್ಡ, ನಿನಗೆ MRI ಸ್ಕ್ಯಾನ್ ಮಾಡಬೇಕು, ಒಂದು ಗಾಯವಾಗಿರುತ್ತೆ, MRI ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ಬಿಡ್ತಾನೆ, ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾನೆ. ಕೇಳಿ, ಆ ರೀತಿಯಾಗಿ ಮಾಡಬಾರ್ದು. ಹಾಗಾಗಿ ರೋಗಕ್ಕೆ ತಕ್ಕಂತೆ ಚಿಕಿತ್ಸೆ ಹೇಗೆ ಕೊಡ್ತಾನೋ ಅವನೇ ನಿಜವಾದ ವೈದ್ಯ. ಅದೇ ರೀತಿ ಮನುಷ್ಯನಾದವನು ಕೂಡ ತನ್ನ ಪಾಪಗಳಿಗೆ ಅನುಗುಣವಾಗಿ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಸಣ್ಣ ಸಣ್ಣ ಪಾಪಗಳಿಗೆ ಸಣ್ಣ ಪ್ರಾಯಶ್ಚಿತ್ತ, ದೊಡ್ಡ ದೊಡ್ಡ ಪಾಪಗಳಿಗೆ ದೊಡ್ಡ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಏನೋ ನಾನು ಏಕಾದಶಿ ತಿಂದುಬಿಟ್ಟಿದ್ದೀನಿ ಅಂತ ಹೇಳಿ ಬ್ರಾಹ್ಮಣರನ್ನು ಕರೆದು ದಕ್ಷಿಣೆ ಕೊಟ್ಬಿಟ್ರೆ ಅದರಿಂದ ಪಾಪ ಪರಿಹಾರ ಆಗೋದಿಲ್ಲ. ಏಕಾದಶಿಯ ಉಪವಾಸವನ್ನು ಬಿಟ್ಟರೆ ಮಹಾಪಾಪ ಇದೆ. ಪಂಚಮಹಾಪಾತಕಗಳು ಕೂಡ ಅನ್ನದಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ ಅವತ್ತಿನ ದಿವಸ. ಅದನ್ನು ಅನ್ನ ತಿಂದರೆ ಸಾಕು, ಎಲ್ಲ ಪಾಪವೂ ಬರುತ್ತೆ. ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪುದು ಎಂದು ಶ್ರುತಿ ಸಾರುತ್ತಲಿದೆಯೋ ದಾಸರು ಹೇಳ್ತಾರಲ್ಲ, ಹಾಗೆ ಎಲ್ಲ ಪಾಪಗಳು ಅನ್ನವನ್ನು ಸೇರ್ಕೊಂಡಿರುತ್ತೆ. ಅದರ ತಕ್ಕಂಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಅದೇ ಈಗ ಮತ್ತೆ ಯಾವ್ಯಾವ ರೀತಿ ಪ್ರಾಯಶ್ಚಿತ್ತಗಳಿವೆ ಅಂತಂದರೆ, ತಪಸ್ಸನ್ನು ಮಾಡಬೇಕು, ದೇಹದಂಡನವನ್ನು ಮಾಡಬೇಕು. ತಪಸ್ಸ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯಶೌಚಾಭ್ಯಾಂ ನಿಯಮೇನ ಯಮೇನ ಚ. ಅನೇಕ ರೀತಿಯಾದಂಥ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳನ್ನು ಹೇಳಿದ್ದಾರೆ, ಯಾವ್ಯಾವ ಪಾಪಕ್ಕೆ ಏನು ಪ್ರಾಯಶ್ಚಿತ್ತ ಅಂತ ಹೇಳಿ. ಅದಕ್ಕೆ ತಕ್ಕಂಗೆ ತಪಸ್ಸನ್ನು, ಬ್ರಹ್ಮಚರ್ಯವನ್ನು, ಶಮ ಮತ್ತು ದಮ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ತ್ಯಾಗವನ್ನು ಅಂದರೆ ದಾನವನ್ನು ಕೊಡಬೇಕು. ದಾನಗಳನ್ನು ಹೇಳಿದ್ದಾರೆ ಬೇಕಾದಷ್ಟು. ದಾನವನ್ನು ಮಾಡೋದ್ರಿಂದ ಹೇಗೆ ಪ್ರಾಯಶ್ಚಿತ್ತ ಆಗುತ್ತೆ ಅಂದರೆ, ನೋಡಿರಿ, ದಾನ ಅಂದ್ರೇನು? ನಮ್ಮಲ್ಲಿರುವಂತಹ ಸಂಪತ್ತನ್ನು ಬೇರೆಯವರು ಕೊಡೋದು. ಅದರಿಂದ ನಮಗೆ ದುಃಖ ಆಗುತ್ತೆ. ಯಾಕೆ ದುಃಖ ಆಗುತ್ತೆ ಅಂತಂದರೆ, ಭಗವಂತ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿರ್ತಾನೆ, ಆ ಹಣ ಇನ್ನೊಬ್ಬರು ಕೊಡಬೇಕು ಅಂತಂದರೆ ದುಃಖ ಆಗುತ್ತೆ. ಹಾಗಾಗಿ ಆ ದುಃಖವನ್ನು ಅನುಭವಿಸಿ ಅವನಲ್ಲಿರುವಂಥ ಪಾಪ ಕಳ್ಕೋಬೋದು. ಅದಕ್ಕೆ ತ್ಯಾಗದಿಂದಲೂ ಪಾಪವನ್ನು ಕಳ್ಕೋಬೋದು. ಮತ್ತು ಸತ್ಯ ಶೌಚಾಭ್ಯಾಮ್, ಸತ್ಯವನ್ನು ಮಾತಾಡಬೇಕು, ಶೌಚದಿಂದ ಇರಬೇಕು. ಅನೇಕ ನಿಯಮಗಳನ್ನು ಹೇಳಿದ, ನಿಯಮ ಯಮ ಅಂಥೇಳಿ. ಆದರೆ ಇವೆಲ್ಲವೂ ಕೂಡ ಆತ್ಯಂತಿಕ ಪ್ರಾಯಶ್ಚಿತ್ತ ಆಗೋದಿಲ್ಲ. ಕರ್ಮನಿರ್ಹಾರ ನೇಹ ಅತ್ಯಂತಿಕ ಇಷ್ಯತೆ ಅವಿಜ್ಞಾಧಿಕಾರಿತ್ವ ಪ್ರಾಯಶ್ಚಿತ್ತ ವಿಮರ್ಶನಂ. ನಾವು ಮಾಡಿದ ಪಾಪಕರ್ಮಕ್ಕೆ ಮತ್ತೆ ಕರ್ಮವನ್ನೇ ಮಾಡಿ ನಾವು ಅದನ್ನು ಕಳ್ಕೊತೀವಿ ಅಂತಂದರೆ ಅದು ಪೂರ್ಣವಾಗಿ ಪಾಪಕರ್ಮ ನಾಶ ಆಗೋದಿಲ್ಲ, ಏನೋ ಸ್ವಲ್ಪ ಉಳಿದೇ ಬಿಡ್ತದೆ. ಮತ್ತು ನಾವು ಮಾಡುವಂತಹ ಏನೇ ಕರ್ಮ ಇರ್ಬೋದು, ಅದು ಸರಿಯಾಗಿ ಮಾಡಿದ್ದೀವಿ ಅಂತಲೂ ಆಗಿರೋದಿಲ್ಲ. ಎಷ್ಟೋ ಲೋಪದೋಷಗಳಿದ್ದೇ ಇರ್ತದೆ. ಲೋಪದೋಷ ಇದ್ದಾಗ ಆವಾಗ ಪ್ರಾಯಶ್ಚಿತ್ತ, ಪಾಪದ ಪೂರ್ತಿಯಾಗಿ ಪ್ರಾಯಶ್ಚಿತ್ತ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು ಅಂತಂದರೆ, ಅದಕ್ಕೆ ಹೇಳ್ತಾರೆ, ಅನೇಕ ಪ್ರಾಯಶ್ಚಿತ್ತ ಇದ್ದರೂ ಕೂಡ ಉತ್ತಮವಾದಂತಹ ಪ್ರಾಯಶ್ಚಿತ್ತ ಯಾವುದು ಅಂದರೆ, ಯಥಾ ಕೃಷ್ಣಾರ್ಪಿತ ಪ್ರಾಣಸ್ತ ತತ್ಪುರುಷ ನಿಷೇವಯ. ನೋಡ್ರಿ, ಭಗವಂತನಲ್ಲಿ ನಾವು ಮನಸ್ಸಿಟ್ಟು ಭಗವಂತನ ಧ್ಯಾನ ಮಾಡೋದಾಗಲಿ, ಭಗವಂತನ ಸ್ಮರಣೆ ಮಾಡೋದೇನಿದೆಯಲ್ಲ, ಇದೇ ಅದ್ಭುತವಾದ ಪ್ರಾಯಶ್ಚಿತ್ತ, ಎಲ್ಲದಕ್ಕಿಂತ ಉತ್ತಮವಾದದ್ದು. ಮತ್ತು ತತ್ಪುರುಷ ನಿಷೇವಯ, ಭಗವಂತನ ಭಕ್ತರ ಸೇವೆಯನ್ನು ಮಾಡ್ತಾ ಭಗವಂತನ ಸ್ಮರಣೆಯನ್ನು ಮಾಡೋದೇನಿದೆ, ಅದಕ್ಕಿಂತ ಉತ್ತಮ ಪ್ರಾಯಶ್ಚಿತ್ತ ಏನಿಲ್ಲ. ಆದ್ದರಿಂದ ಅದನ್ನು ಮಾಡಬೇಕು, ಅದೇ ಉತ್ತಮವಾದ ಪ್ರಾಯಶ್ಚಿತ್ತ. ಇದಕ್ಕೇನು ದೃಷ್ಟಾಂತವನ್ನು ಹೇಳ್ತೀನಿ, ಒಂದು ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಹೇಳಿ, ಹಿಂದೆ
ಒಬ್ಬ ಬ್ರಾಹ್ಮಣ ಅಜಮಿಳ ಅಂತ ಅವನ ಹೆಸರು. ಅವನು ಅನೇಕ ಕನ್ಯಕುಬ್ಜ ದೇಶದಲ್ಲಿ ಇದ್ದ ಅನೇಕ ಪಾಪಗಳನ್ನು ಮಾಡಿರ್ತಾನೆ. ತಾನು ಯದ್ಯಪಿ ಒಳ್ಳೆಯ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೂ ಕೂಡ ಎಲ್ಲ ರೀತಿಯಾದಂಥ ಸಂಸ್ಕಾರವನ್ನು ಅವರಪ್ಪ ಕೊಟ್ಟಿರ್ತಾನೆ, ಸದ್ಗುಣಗಳಿರುತ್ತೆ. ಆದರೂ ಕೂಡ ಅವನು ದುಷ್ಟಸ್ತ್ರೀ ಸಂಘವನ್ನು ಮಾಡಿ, ವ್ಯಸ್ಯಾಸ್ತ್ರೀಯ ಸಂಘವನ್ನು ಮಾಡಿ, ಎಲ್ಲ ರೀತಿಯಾದಂತಹ ಕರ್ಮವನ್ನು ಬಿಟ್ಟು ಕ್ರಮಭ್ರಷ್ಟನಾಗಿ ಬ್ರಾಹ್ಮಣ್ಯವನ್ನು ಕಳ್ಕೊಂಡು ದುರಾಚಾರಿಯಾಗಿ ಇರ್ತಾನೆ. ಆವಾಗ ಅವನಲ್ಲಿ 10 ಮಕ್ಕಳಾಗುತ್ತೆ. 10 ಮಕ್ಕಳನ್ನು ಪಡಿತಾನೆ. ಕೊನೆಯ ಅವನ ಹೆಸರು ನಾರಾಯಣ ಅಂಥೇಳಿ. ಆ ನಾರಾಯಣನ ಮೇಲೆ ಎಷ್ಟು ಪ್ರೀತಿ ಅಂತಂದರೆ ಏನು ಮಾಡಬೇಕಾದ್ರೂ ಅವನನ್ನು ಕೂಡಿಸ್ಕೊಂಡು ಮಾಡ್ತಿದ್ದ. ಅವನಿಗೆ ತಿನ್ನಿಸೋದು, ಅವನ ಜೊತೆ ಮಾತಾಡೋದು, ಅವನ ಜೊತೆ ಮಲ್ಕೊಳ್ಳೋದು, ಅವನನ್ನು ಆಟ ಆಡಿಸೋದು, ಮುದ್ದು ಮಾಡೋದು, ಇದೇ ಮಾಡ್ತಿದ್ದ. ಅಷ್ಟು ಪ್ರೀತಿ ಅವನಿಗೆ. ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಅವನಿಗೆ ವಯಸ್ಸಾಗಿರುತ್ತೆ. ವಯಸ್ಸಾದಾಗ ಮಲ್ಕೊಂಡಾಗ ಅವನಿಗೆ 3 ಜನ ಯಮಭಟರು ದರ್ಶನ ಕೊಡ್ತಾರೆ. ಅವನನ್ನು ಎಳ್ಕೊಂಡು ಹೋಗಬೇಕು, ಆಯುಷ್ ಮುಗೀತು ಅಂತ ಹೇಳಿ ಬರ್ತಾರೆ. ಬಂದಾಗ ಅವನಿಗೆ ಭಯ ಆಗುತ್ತೆ. ಭಯ ಆದಾಗ ತಾನು ಏನು ಮಾಡ್ತಾನೆ ಅಂತಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೆ. ಭಗವಂತನ ನಾಮಸ್ಮರಣೆ ಮಾಡೋದಿಲ್ಲ, ನಾರಾಯಣನ ಸ್ಮರಣೆ ಮಾಡ್ತಾನೆ. ತನ್ನ ಮಗನನ್ನು ಕರೀತಾನೆ, ನಾರಾಯಣ ಅಂತ ಕರೀತಾನೆ. ಕರೆದಾಗ ಅವನಿಗೆ ಕರೀತಾನೆ. ತಕ್ಷಣ ಯಾರು ಬರ್ತಾರೆ ಅಂತಂದರೆ ವಿಷ್ಣುದೂತರು ಬರ್ತಾರೆ. ವಿಷ್ಣುದೂತರು ಬಂದು ಆವಾಗ ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಂತಹ ಯಮದೂತರ ಜೊತೆಗೆ ಮಾತಾಡ್ತಾರೆ. ಏನಪ್ಪ, ಯಾಕೆ ಇವರನ್ನು ಕಳ್ಕೊಂಡು ಹೋಗ್ತಿದ್ದೀರಾ ಅಂಥೇಳಿ ಅವರು ತಡಿತಾರೆ. ನೀವು ಕರ್ಕೊಂಡು ಹೋಗಬೇಡಿ. ವಿಕರ್ಷತೋ ಅಂತರ್ಹೃದಯಾದ ದಾಸೀಪತಿ ಮಜಾಮಿಳಂ ಯಮಪ್ರೇಷ್ಯಾನ್ ವಿಷ್ಣುದೂತಾ ವಾರಯಾಮಾಸು ಮಾಸು ಓಜಸ. ತಮ್ಮ ಒಂದು ಸಾಮರ್ಥ್ಯದಿಂದ ಅವರನ್ನು ತಡಿತಾರೆ, ಹೋಗಬೇಡ್ರಿ ಅಂಥೇಳಿ. ಯಾಕೆ ಅಂತಂದರೆ ನೀವೆಲ್ಲ ಯಾರು ಅವರು ಕೇಳ್ತಾರೆ ಯಮದೂತರು. ನೀವೆಲ್ಲ ಯಾರು? ನಾವು ಮಾಡುವಂತಹ ಕೆಲಸವನ್ನು ತಡೆಯಲಿಕ್ಕೆ ನೀವು ಯಾರು? ಇಲ್ಲಿಂದ ಬಂದು ನೀವೆಲ್ಲ ಒಳ್ಳೆಯ ಉತ್ತಮವಾದಂತಹ ರೂಪವನ್ನು ಪಡ್ಕೊಂಡಿದ್ದೀರಿ, ಚತುರ್ಭುಜರಾಗಿ ಶಂಖಚಕ್ರ ಕಿರೀಟ ಕೊಂಡೆಲ್ಲ ಧಾರಣೆ ಮಾಡ್ಕೊಂಡು ಬಂದಿದ್ದೀರಲ್ಲ, ನೀವು ಯಾರು ಅಂತ ಕೇಳಿದಾಗ ಅವರು ನಾವು ವಿಷ್ಣುದೂತರು ಅಂತ ಹೇಳ್ತಾರೆ. ಸರಿ, ನಾವು ಯಾಕೆ ಇವನನ್ನು ಕರ್ಕೊಂಡು ಹೋಗಬಾರ್ದು ಅಂದರೆ ಅವರು ಕೇಳ್ತಾರಂತೆ, ನೀವು ಸರಿಯಾಗಿ ಧರ್ಮವನ್ನು ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾರಂತೆ. ಏನು ಧರ್ಮ ಅಂದರೆ ಏನು ಹೇಳಿ ನೋಡೋಣ. ಧರ್ಮ ಅಂದರೆ ಏನು ಅಂದರೆ ವೇದ ಪ್ರಣಹಿತೋ ಧರ್ಮ ಹಧರ್ಮಸ್ತದ್ ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರ್ತಿ ಶುಶ್ರಮಃ. ನೋಡ್ರಿ, ಧರ್ಮ ಅಂದರೆ ಏನು ಅಂದರೆ ವೇದದಲ್ಲಿ ಹೇಳಿದ್ದೇ ಧರ್ಮ, ವೇದಕ್ಕೆ ವಿರುದ್ಧವಾದದ್ದೇ ಅಧರ್ಮ. ವೇದ ಅಂದರೆ ಭಗವಂತನೇ ಸಾಕ್ಷಾತ್ ಭಗವಂತನ ವಾಣಿ, ಅವನ ಮಾತೇ ವೇದಗಳು. ಅಂದಮೇಲೆ ಅವನು ಏನು ಹೇಳ್ತಾನೋ ವೇದದಲ್ಲಿ ಧರ್ಮ, ನಾವು ಅದನ್ನೇ ಮಾಡ್ತಾ ಇದ್ದೇವೆ. ನೀವು ಅಷ್ಟೇ ಅಲ್ಲ, ಅವ್ರ ಪ್ರಶ್ನೆ ಏನು ಕೇಳಿರ್ತಾನೆ, ಯಾವುದನ್ನ ನಿಮಿತ್ತವಾಗಿ ಇಟ್ಟುಕೊಂಡು ನೀವು ಶಿಕ್ಷೆಯನ್ನು ಕೊಡ್ತೀರಾ, ಯಾವ ಕ್ರೈಟೀರಿಯಾ ಮೇಲೆ ಶಿಕ್ಷೆ ಕೊಡ್ತೀರಾ ಅದನ್ನು ತಿಳಿಸಿ ಅಂತ. ಮತ್ತು ದಂಡವನ್ನು ಕೊಡಲಿಕ್ಕೆ ನಿಮಗೆ ಸ್ಥಾನಗಳೇನು ಅದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ವಿಷ್ಣುದೂತರು. ಅದಕ್ಕೆ ಹೇಳ್ತಾರೆ, ಸೂರ್ಯ ಅಗ್ನಿ ಖಂ ಮರುದ್ ಗಾವಃ ಸೋಮಃ ಸಂಧ್ಯಾ ಹನಿ ದಿಶಃ. ಸೂರ್ಯ ಇದ್ದಾನೆ, ಅಗ್ನಿ ಮತ್ತು ಆಕಾಶ, ವಾಯು, ಗೋಗಳು, ಸೋಮ ಅಂದರೆ ಚಂದ್ರ, ಸಂಧ್ಯಾ, ದಿಕ್ಕುಗಳು, ಕಾಲ, ಸ್ವಯಂ ಧರ್ಮ, ಇವೆಲ್ಲವೂ ಕೂಡ ಧರ್ಮಕ್ಕೆ ಸಾಕ್ಷಿಗಳು. ಇವರು ಏನು ಜೀವರಾಶಿಗಳನ್ನು ನೋಡ್ತಾ ಇರ್ತಾರೆ 24 ಗಂಟೆನೂ ಕೂಡ. ಭಗವಂತ ಇಟ್ಟಿರುವಂತಹ CC ಕ್ಯಾಮ್ರಾ ಇವೆಲ್ಲ. ನಮ್ಮ ಮನೆಗೆ ಯಾರಾದರೂ ಕಳ್ಳರು ಬಂದರೆ ನಾಯಿ ಇಟ್ಟಿರ್ತೀವಿ, CC ಕ್ಯಾಮ್ರಾ ಇಟ್ಟಿರ್ತೀವಿ. ಅದು ಕಳ್ತನ ಅಂದರೆ ಅದನ್ನು ರೆಕಾರ್ಡ್ ಆಗಿರುತ್ತೆ, ಅದನ್ನು ಅವರು ಪತ್ತೆ ಹಚ್ಬೋದು. ಅಂದರೆ ದೇವರು ಒಂದು ವ್ಯವಸ್ಥೆ ಮಾಡಿದ್ದಾನೆ ನೋಡಿರಿ. ಇವೇ ಎಲ್ಲ ಕಡೆಯೂ ಇರುತ್ತೆ. ಸೂರ್ಯಲ್ಲಿ ಇರೋದಿಲ್ಲ, ಅಗ್ನಿಯಲ್ಲಿ ಇರೋದಿಲ್ಲ, ಎಲ್ಲ ಕಡೆ ಸೂರ್ಯನ ಬೆಳಕಾಗತ್ತೆ. ಆಕಾಶ ಎಲ್ಲರ ಒಳಗೇನೂ ಇದೆ, ಹೊರಗಡೆನೂ ಇದೆ. ಹಾಗಾಗಿ ಅವರು ಮಾಡುವಂಥ ಎಲ್ಲ ಕರ್ಮವನ್ನು ನೋಡ್ತಾ ಇರ್ತಾರೆ. ಆಕಾಶ ಅಂದರೆ ಆಕಾಶಾಭಿಮಾನಿ ದೇವತೆ ಅಂತ ಅರ್ಥ. ನಮ್ಮ ಮನಸ್ಸಲ್ಲೂ ಇರ್ತಾರೆ. ನಾವು ಏನು ತಪ್ಪು ಮಾಡೇ ಇಲ್ಲ ಅಂತಂದರೆ, ನೀನು ಹೊರಗಡೆ ತಪ್ಪು ಮಾಡಿಲ್ಲ, ಮನಸ್ಸಲ್ಲೇ ಕೆಟ್ಟ ಆಲೋಚನೆ ಮಾಡಿರ್ತಿಲ್ಲ, ಅದನ್ನೂ ಕೂಡ ತಿಳ್ಕೊಂಡಿರ್ತಾರೆ ದೇವತೆಗಳಿವರೆಲ್ಲ. ಅದನ್ನು ರೆಕಾರ್ಡ್ ಮಾಡಿ ಅವನು ಯಾವಾಗ ಸಾಯ್ತಾನೆ ಅಲ್ಲಿ ಯಮದೇವರ ಹತ್ರ ಒಪ್ಪಿಸ್ತಾರೆ. ಆ ರೆಕಾರ್ಡೆಲ್ಲ ಪೂರ್ತಿ ಬಂದ್ಬಿಡುತ್ತೆ. ಹೀಗಾಗಿ ಇವುಗಳಿಂದ ಧರ್ಮವನ್ನು ನಾವು ತಿಳ್ಕೊಂಡು ದಂಡನವನ್ನು ಶಿಕ್ಷೆಯನ್ನು ಕೊಡ್ತೀವಿ. ಕಾಮಕ್ರೋಧವನ್ನು ಜೀವ ಸತ್ವರಜಸ್ತಮೋ ಗುಣಗಳಿಗೆ, ಸತ್ವಗುಣ ರಜೋಗುಣ ತಮೋ ಗುಣಗಳಿಂದ ಪ್ರಭಾವಿತನಾಗಿ ಕಾಮಕ್ರೋಧದಿಂದ ಪಾಪವನ್ನು ಮಾಡ್ತಾನೆ. ಆದ್ದರಿಂದ ಇವನು ಅಜಾಮಿಳ ಹುಟ್ಟದಾಗಿಂದ ಒಳ್ಳೆಯ ಉತ್ತಮನಾಗಿದ್ದ. ಅಯಂಚ ಶ್ರುತ ಸಂಪನ್ನ ಶೀಲವೃತ್ತ ಗುಣಾಲಯ, ಒಳ್ಳೆಯ ಅಧ್ಯಯನವನ್ನು ಅವರಪ್ಪ ಮಾಡಿಸಿದ್ದ. ಎಲ್ಲ ಗುಣಗಳಿತ್ತು ಇವನಿಗೆ. ಧೃತವ್ರತ, ಒಳ್ಳೆಯ ವ್ರತವನ್ನು ಮಾಡಿದ್ದ, ಅಧ್ಯಯನವನ್ನು ಮಾಡಿ ಮದುವೆ ಆಗಿದ್ದ, ಎಲ್ಲವನ್ನು ಮಾಡ್ತಿದ್ದ, ತಂತ್ರಗಳ ಸೇವೆ ಮಾಡಿದ್ದ.
ಎಲ್ಲವನ್ನು ಮಾಡಿದ. ಆದರೆ ಒಮ್ಮೆ ತನ್ನ ತಂದೆ ಕಾಡಿಗೆ ಹೋಗಿ ಒಂದು ಸ್ವಲ್ಪ ಸಮಿತನ್ನು ತೊಗೊಂಬ ಅಂತ ಕಳಿಸಿದಾಗ ಅಲ್ಲಿ ಹೋದ. ಅಲ್ಲಿ ಒಬ್ಬ ಶೂದ್ರ ಸ್ತ್ರೀಯನ್ನು ನೋಡ್ತಾನೆ, ಶೂದ್ರನನ್ನು ನೋಡ್ತಾನೆ. ಆ ಶೂದ್ರ ಏನಾಗಿದೆ ಅಂದರೆ ವೈಶ್ಯಾಸ್ತ್ರೀಯ ಜೊತೆಗೆ ವಿಹಾರವನ್ನು ಮಾಡೋದನ್ನು ನೋಡ್ತಾನೆ. ಆ ಅವಳು ಚೆನ್ನಾಗಿ ಕುಡಿದು, ಇಬ್ಬರು ಒಳ್ಳೆ ಚೆನ್ನಾಗಿ ಕುಡಿದುಬಿಟ್ಟು ಮತ್ತರಾಗಿ ವಿಹಾರ ಮಾಡ್ತಿರ್ತಾರೆ. ನಗೋದು, ಆಮೇಲೆ ಆಲಾಪ ಮಾಡೋದು, ನರ್ತನ ಮಾಡೋದು, ಇವೆಲ್ಲ ರೀತಿಯಾದಂತಹ ವಿಲಾಸವನ್ನು ನೋಡಿ ಇವನ ಮನಸ್ಸಿನಲ್ಲಿ ಕಾಮ ಅಂಕುರ ಉತ್ಪತ್ತಿಯಾಗಿ ಅವಳನ್ನು ನಾನು ಪಡಿಬೇಕು ಅಂತ ಹೇಳಿ ತಕ್ಷಣ ಹೋಗೋದಿಲ್ಲ. ಹೀಗೆ ಮಾಡಬಾರ್ದು. ನೋಡ್ರಿ ಅವನ ಸಂಸ್ಕಾರ ಹೇಗಿರುತ್ತೆ. ಹುಟ್ಟಿದಾಗಿಂದ ಅಲ್ಲಿಯವರೆಗೂ ಅವನಿಗೆ ಉತ್ತಮವಾದ ಸಂಸ್ಕಾರ, ಶಾಸ್ತ್ರಾಧ್ಯಯನ ಎಲ್ಲವನ್ನು ಮಾಡಿರ್ತಾನೆ. ಆದ್ದರಿಂದ ತಾನು ತನ್ನ ಮನಸ್ಸಿನಲ್ಲಿರೋ ದುಷ್ಟಕಾಮವನ್ನು ಹತ್ತಿಕ್ಲಿಕ್ಕೆ ಪ್ರಯತ್ನ ಪಟ್ಟ. ಎಷ್ಟೇ ಪ್ರಯತ್ನ ಪಟ್ಟು ಇಂದ್ರಿಯ ನಿಗ್ರಹವನ್ನು ಮನೋನಿಗ್ರಹ ಮಾಡಲಿಕ್ಕಾಗಲಿಲ್ಲ ಅವನ ಕೈಯಲ್ಲಿ. ಹಾಗಾಗಿ ಮತ್ತೆ ಅವಳ ಹತ್ರ ಹೋಗಿ ನನ್ನ ಸಂಘ ಮಾಡಬೇಕು ಅಂತ ಕೇಳಿ ಎಲ್ಲವನ್ನು ತ್ಯಾಗ ಮಾಡಿ ನೋಡ್ರಿ, ಸ್ತಂಭಯಾಮಾಸ ಆತ್ಮನ ಯತ್ಸತ್ವಂ ಯಥಾಶ್ರುತಂ ನ ಶಶಾಕ ಸಮಾಧಾತು ಮನೋ ಮದನ ವೇಪಿತಂ. ಮನಸ್ಸಿನ ಕಾಮವನ್ನು ನಿಗ್ರಹ ಮಾಡಲಿಕ್ಕೆ ಆಗಲಿಲ್ಲ. ಅವನು ಸಾಮಾನ್ಯ ಅಲ್ಲ, ಎಲ್ಲ ಶಾಸ್ತ್ರಾಧ್ಯಯನ ಮಾಡಿದಂಥ ವಿದ್ವಾಂಸ. ಅಂಥವನಿಗೂ ಕೂಡ ಕಾಮ ಪರವಶನಾಗ್ಬಿಟ್ಟ. ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ ಗೀತೆಯಲ್ಲಿ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಇಂದ್ರಿಯಾಣಿ ಪ್ರಮಾಚೀನಿ ಹರಂತಿ ಪ್ರಸಭಂ ಮನಃ. ಮನೋನಿಗ್ರಹವನ್ನು ವಿದ್ವಾಂಸನಾದವನು ಕೂಡ ಮಾಡಲಿಕ್ಕೆ ಸಾಧ್ಯ. ಅವನು ಗೊತ್ತು ಇದು ತಪ್ಪು, ಈ ಥರ ಮಾಡಿದ್ರೆ ನಮಗೆ ಉದ್ಧಾರ ಆಗಲ್ಲ, ನಾನು ನರಕಕ್ಕೆ ಹೋಗ್ತೀನಿ ಅಂತ ಗೊತ್ತು. ಆದರೂ ಕೂಡ ನೋಡ್ರಿ, ಇದು ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಣಂ ಅನಿಚ್ಛನಪಿ ವಾರ್ಷ್ಣೆಯ ಬಲಾದೇವ ನಿಯೋಜಿತ. ಅವನಿಗೆ ಮಾಡಬಾರ್ದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಬಲವಂತವಾಗಿ ಬಲಾತ್ಕಾರದಿಂದ ಆ ಕೆಲಸವನ್ನು ಮಾಡುವಂತಹ ಪ್ರಸಂಗ ಬರುತ್ತೆ. ಪ್ರಾರಬ್ಧ ಕರ್ಮ ಆ ರೀತಿ ಇರುತ್ತೆ ಅಂತ ತಾತ್ಪರ್ಯ. ಹಾಗೆಲ್ಲ ಮಾಡಿದ್ದಾನೆ. ಆದ್ದರಿಂದ ಇವನನ್ನು ಕರ್ಕೊಂಡು ಹೋಗ್ತೀವಿ ಅಂತಂದರೆ, ನೋಡಪ್ಪ ಏನು ಹಿಂಗೆ ಮಾಡ್ತೀರಿ ನೀವು, ನಿಮಗೆ ಧರ್ಮಾಧರ್ಮಗಳ ಪರಿಜ್ಞಾನ ಸರಿಯಾಗಿ ಇಲ್ಲ ಅಂತ ಕಾಣುತ್ತೆ. ಇವನು ಕೊನೆಗೆ ಏನು ಮಾಡ್ದ, ಯಸ್ಯಾಂಕೆ ಶಿರಾಧಾಯ ಲೋಕಃ ಸ್ವಪಿತಿ ನಿವೃತ್ತಃ ಸ್ವಯಂ ಧರ್ಮಂ ವಾ ನಹಿವೇದ ಯಥಾ ಪಶು. ನಿಮ್ಮಂತಹ ಧರ್ಮವನ್ನು ತಿಳಿದಂತಹ ಅವರ ಮೇಲೆ ವಿಶ್ವಾಸ ಇಟ್ಟು ಜನ ಏನು ಮಾಡ್ತಾರೆ ಅಂತಂದರೆ ನಿದ್ರೆ ಮಾಡ್ತಾರೆ, ನೆಮ್ಮದಿಯಿಂದ ನಿದ್ರೆ ಮಾಡ್ತಾರೆ. ಧರ್ಮವನ್ನು ನಾವು ಮಾಡಿದ್ರೆ ನಮಗೆ ಉತ್ತಮ ಗತಿ ಇದೆ, ಅಧರ್ಮ ಮಾಡಿದ್ರೆ ನಮಗೆ ನರಕ ಇದೆ ಅಂತ ಹೇಳಿ ಅಧರ್ಮ ಮಾಡೋದನ್ನು ಬಿಟ್ಟು ಧರ್ಮ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಧರ್ಮ ಜ್ಞಾನ ಇಲ್ಲದೇನೆ ಧರ್ಮ ಮಾಡಿದವ್ರನ್ನೂ ಕೂಡ ನರಕಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಯಾರ ಮೇಲೆ ವಿಶ್ವಾಸ ಇಡಬೇಕು ಜನ? ಆದ್ದರಿಂದ ಸರಿಯಲ್ಲ, ಅದು ಹಂಗೆ ಮಾಡಬೇಡಿ. ಅಯಂ ಹಿ ಕೃತವ, ಏನು ಇವನೇನು ಧರ್ಮ ಮಾಡ್ಯಾನೆ, ಯಾವತ್ತಿನ ದಿವಸ ಆ ವೇಶ್ಯಾಸ್ತ್ರೀ ಸಂಘ ಮಾಡಿದ್ನೋ ಅವತ್ತಿನಿಂದ ಅಧರ್ಮನೇ ಮಾಡ್ತಾ ಇದ್ದಾನೆ. ಅವಳನ್ನು ಸಾಕಬೇಕು ಅಂಥೇಳಿ ನ್ಯಾಯದಿಂದಲೋ ಅನ್ಯಾಯದಿಂದಲೋ ಎಲ್ಲ ರೀತಿ ಹಣ ಸಂಪಾದನೆ ಮಾಡಿ ಅವಳಿಗೆ ತಂದು ಕುಟುಂಬ ಭರಣವನ್ನು ಮಾಡಿದ್ದ, ಅಧರ್ಮನೇ ಮಾಡಿದ್ದಾನೆ. ಆಮೇಲೆ ಧರ್ಮ ಎಲ್ಲಿ ಮಾಡ್ದ ಅಂತಂದರೆ ಅದಕ್ಕೆ ಹೇಳ್ತಾರೆ, ಅಯಂ ಹಿ ಕೃತ ನಿರ್ವೇಶಃ ಜನ್ಮಕೋಟ್ಯಂಹಸಾಮಪಿ ಯದ್ವ್ಯಾಜಹಾರ ವಿವಶಃ ನಾಮ ಸ್ವಸ್ಥೇನಂ ಹರೇಃ ಏತೇನೇವ ಹ್ಯಗೋನೋಸ್ಯ ಕೃತಂ ಸ್ಯಾದಘ ನಿಷ್ಕೃತಿಂ ಯದಾ ನಾರಾಯಣೇತಿ ಜಗಾದ ಚತುರಕ್ಷರಂ. ಇವನು ಒಂದು ಜನ್ಮದ ಪಾಪವನ್ನು ಕಳ್ಕೊಳ್ಳುವಷ್ಟು ಪ್ರಾಯಶ್ಚಿತ್ತ ಮಾಡ್ಕೊಂಡಿಲ್ಲ, ಕೋಟಿ ಜನ್ಮದ ಪಾಪವು ನಾಶ ಆಗುವಂತಹ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ. ಏನದು ಅಂತಂದರೆ ಜಗಾದ ನಾರಾಯಣೇತಿ ಅಕ್ಷರ ಚತುರಕ್ಷರಂ. ನಾರಾಯಣ ಅಂತ 4 ಅಕ್ಷರವನ್ನು ಹೇಳಿದ್ದಾನೆ. 4 ಅಕ್ಷರ ಹೇಳಿದ್ರೆ ನಾವು ಹೇಳ್ತಿರ್ತೀವಿ, ದಿವಸ ಬೇಕಾದಷ್ಟು ನಾರಾಯಣ ಜಪ ಮಾಡ್ತೀವಿ. ನಮಗೇನು ಪಾಪ ಹೋಯಿತು ಅಂದರೆ ಬರೀ ನಾರಾಯಣ ಅಂತಹ ಅಕ್ಷರ ಉಪಚಾರ ಮಾಡೋದಲ್ಲ, ಮತ್ತೇನು ಯದ್ವ್ಯಾಜಹಾರ ವಿವಶಃ ನಾಮಸ್ತೋಸ್ತೇನೆ ಪರವಶನಾಗಿ ಭಕ್ತಿಯಿಂದ ಯಾವಾಗ ಅವನು ತನ್ನ ಮಗನಾದ ನಾರಾಯಣನನ್ನು ಕರೆದನೋ ಆವಾಗ ಅವನು ತಾನು ಹಿಂದೆ ಎಷ್ಟೋ ವರ್ಷದ ಹಿಂದೆ ಅಧ್ಯಯನ ಮಾಡಿದಂತಹ ಎಲ್ಲ ಶಾಸ್ತ್ರಜ್ಞಾನ ಅವನಿಗೆ ಸಂಸ್ಕಾರ ರೂಪೇಣ ಇದ್ದಿದ್ದೆಲ್ಲವೂ ಸ್ಮರಣೆಗೆ ಬಂತು. ಭಗವಂತನ ಗುಣಗಳೆಲ್ಲವೂ ಸ್ಮರಣೆಗೆ ಬರುತ್ತದೆ. ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ಉಪಕಾರಕನಾದಂತಹ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡಿದಂತಹ ಪರಮಾತ್ಮ ನಿರ್ದೋಷನಾದವನು ಆ ನಾರಾಯಣ ಅಂಥೇಳಿ ಆ ನಾರಾಯಣನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದ ಒಂದೇ ಒಂದು ನಾರಾಯಣನ ನಾಮ ಅವನ ಕೋಟಿ ಜನ್ಮದ ಪಾಪಗಳನ್ನು ನಾಶ ಮಾಡಿ ಹಾಕ್ಬಿಟ್ಟಿದೆ. ಅಂದಮೇಲೆ ಯಾವ್ಯಾವ ಪಾಪವನ್ನು ನಾರಾಯಣನಂತಹ ನಾಮ ಕಳೀತದೆ ಅಂತಂದರೆ ಸ್ಥೇನಃ ಸುರಾಪಃ ಮಿತ್ರಧೃ ಬ್ರಹ್ಮ ಗುರುತಲ್ಪಕಃ. ನೋಡಿ, ಪಂಚಮಹಾಪಾತಕಗಳು ಅಂತ ಏನು ಜಗತ್ತಿನಲ್ಲಿ ಪ್ರಸಿದ್ಧ ಇದೆ. ಈ ಪಾಪವನ್ನು ಮಾಡಿದವನಿಗೆ ಮರಣಾಂತವೇ ಪ್ರಾಯಶ್ಚಿತ್ತ. ಸ್ಥೇನ ಕಳ್ಳತನ ಅಂದರೆ
ಸ್ವರ್ಣಸ್ಥೆಯ ಬಂಗಾರವನ್ನು ಕಳ್ತನ ಮಾಡೋದು ಬ್ರಾಹ್ಮಣರ ಮನೆಯಿಂದ, ಮತ್ತು ಸುರಾಪಾನ ಗುರುತಲ್ಪ ಗಮನ, ತನ್ನ ಗುರುಗಳ ಪತ್ನಿಯನ್ನು ಅಪಹಾರ ಮಾಡೋದು, ಮತ್ತು ಬ್ರಹ್ಮಹತ್ಯ, ಈ 4 ಪಾತಕಗಳಾಯಿತು. ಈ 4 ಜನರ ಜೊತೆ ಒಂದು ದಿವಸ ಸಹವಾಸ ಮಾಡಿದ್ರೇನೂ ಕೂಡ ಅವನು ಮಹಾಪಾತಕಿ ಆಗ್ತಾನೆ. ಈ ರೀತಿಯಾದಂತಹ 5 ರೀತಿ ಮಹಾಪಾತಕಗಳನ್ನು ಎಲ್ಲನೂ ಮಾಡಿದ್ರೂ ಕೂಡ ಅದು ಈ ಭಗವಂತನ ನಾಮಸ್ಮರಣೆಯಿಂದ ಕಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಇವನು ಮಾಡಿದ್ದಾನೆ. ಸರ್ವೇಷಾಂ ಭಗವತಾಂ ಇದಮೇವ ಸುನಿಷ್ಕೃತಂ. ಎಲ್ಲ ಪಾಪಿಷ್ಠರಿಗೂ ಕೂಡ ಇದೇ ಮುಖ್ಯವಾದಂತಹ ಪ್ರಾಯಶ್ಚಿತ್ತ. ಏನು ಅಂದರೆ ನಾಮವ್ಯಾಹರಣಂ ವಿಷ್ಣೋಃ ಯತಸ್ತದ್ ವಿಷಯಾಮತಿ. ನಾಮವನ್ನು ಉಚ್ಚಾರ ಮಾಡಬೇಕು, ಭಕ್ತಿಯಿಂದ ಉಚ್ಚಾರ ಮಾಡಬೇಕು. ಭಕ್ತಿ ಬರೋದೇ ಭಾಳ ಕಷ್ಟ, ಭಕ್ತಿನೇ ಬರೋದಿಲ್ಲ ನಮಗೆ. ಎಲ್ಲೆಲ್ಲೋ ಮನಸ್ಸಿಟ್ಟು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅದು ಅದರಿಂದ ಪಾಪವಾದ ಪರಿಹಾರ ಆಗೋದಿಲ್ಲ. ಭಗವಂತನಲ್ಲೇ ಮನಸ್ಸಿಟ್ಟು ಅವನನ್ನು ಪ್ರೀತಿಸ್ತಾ ಅತ್ಯಂತ ಪ್ರೀತಿಯಿಂದ, ಮನಸ್ಸಿನಲ್ಲಿ ದೇವರು ಎಷ್ಟು ಪ್ರೀತಿಯನ್ನು ನಮಗೆ ಕೊಟ್ಟಿದ್ದಾನೋ ಅಷ್ಟೆಲ್ಲ ಪ್ರೀತಿ ಸ್ನೇಹದಿಂದ ಅನಂತ ಉಪಕಾರಕನಾದಂತಹ ಭಗವಂತನ ಸ್ಮರಣೆ ಮಾಡಬೇಕು. ತಂದೆ ತಾಯಿಗಳ ಮೇಲೆ ಪ್ರೀತಿ ಮಾಡ್ತೀವಿ, ಯಾಕೆಂದರೆ ನಮಗೆ ಅವರು ಜನ್ಮ ಕೊಟ್ಟಿದ್ದಾರೆ, ಹುಡುಗಾಗಿಂದ ಬೆಳೆಸಿದ್ದಾರೆ, ನಮಗಿರ್ಲಿಕ್ಕೆ ಮನೆ ಕೊಟ್ಟಿದ್ದಾರೆ, ಎಲ್ಲವನ್ನೂ ನಮಗೆ ಆಸೆ ಆಕಾಂಕ್ಷೆ ಎಲ್ಲ ಪೂರ್ಣ ಮಾಡಿದ್ದಾರೆ. ಅವ್ರ ಮೇಲೆ ಪ್ರೀತಿ ಇರುತ್ತೆ, ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ. ಆದರೆ ಭಗವಂತ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಅನಾದಿ ಕಾಲದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಎಲ್ಲ ಜನ್ಮದಲ್ಲೂ ತಂದೆ ತಾಯಿಗಳು ಕೊಡೋದು ಸ್ವಲ್ಪ, ದೇವರು ಕೊಡೋದು ಅನಂತ. ಈ ಕೊಟ್ಟಿದ್ದಾನೆ ಭೂಮಿಯನ್ನು ಕೊಟ್ಟಿದ್ದಾನೆ, ನಮಗೆ ಉಸಿರಾಡಕ್ಕೆ ಗಾಡಿ ಕೊಟ್ಟಿದ್ದಾನೆ, ನೋಡಲಿಕ್ಕೆ ಬೆಳಕನ್ನು ಕೊಟ್ಟಿದ್ದಾನೆ, ತಿನ್ನಲಿಕ್ಕೆ ಆಹಾರವನ್ನು ಕೊಟ್ಟಿದ್ದಾನೆ. ಭೂಮಿಯಿಂದ ಆಹಾರ ಬೆಳೆಸೋದು ಯಾರು? ದೇವರೇ. ಈ ರೀತಿಯಾಗಿ ಭಗವಂತನ ಉಪಕಾರ ಸ್ಮರಣೆಯನ್ನು ಮಾಡಿ 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 ಅವನಲ್ಲಿ ಭಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಅಷ್ಟು ಭಕ್ತಿಯಿಂದ ಅವನ ನಾಮಸ್ಮರಣೆಯನ್ನು ಮಾಡಿದ್ವಿ ಅಂದರೆ ನಿಶ್ಚಿತವಾಗಿ ನಮ್ಮ ಪಾಪಗಳೆಲ್ಲವೂ ನಾಶ ಆಗೇ ಆಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹಾಗಾಗಿ ನೈಕಾಂತಿಕಂ ತದ್ಧಿ ಕೃತೇಪಿ ನಿಷ್ಕೃತೆ ಮನಃ ಪುನರ್ಧಾವತಿ ಚೇದ್ ಅಸತ್ಪಥೆ. ಬೇರೆ ಬೇರೆ ಪ್ರಾಯಶ್ಚಿತ್ತ ಕ್ರಮ ಮಾಡಿದ್ರೆ ಅದರಿಂದ ಪಾಪ ಕಡಿಮೆ ಆಗೋದು, ಆದರೆ ಮತ್ತೆ ಪಾಪವನ್ನು ಮಾಡಲಿಕ್ಕೆ ಮನಸ್ಸು ಹೋಗುತ್ತೆ. ಯಾವಾಗ ಈ ರೀತಿಯಾದ ಪ್ರಾಯಶ್ಚಿತ್ತವನ್ನು ಮಾಡ್ತಾನೆ, ದೇವರ ಸ್ಮರಣೆ ಮಾಡಿ ದೇವರ ಭಕ್ತಿಯನ್ನು ಮಾಡಿ ನಾಮೋಚ್ಚಾರಣೆ ಮಾಡ್ತಾನಲ್ಲ, ಆವಾಗ ಅವನಿಗೆ ಮತ್ತೆ ಆ ಪಾಪವನ್ನು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅಂತ ಹೇಳಿ ಸರಿ ಅಂತ ಆ ಯಮದೂತರು ಅವನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಹೋಗಿ ಯಮದೇವರ ಹತ್ರ ಕೇಳ್ತಾರೆ, ಸ್ವಾಮಿ ಪ್ರತಿಸಂತಿಹ ಶಾಸ್ತಾರಃ, ನೀವೇ ಧರ್ಮವನ್ನು ಶಾಸನೆ ಮಾಡೋರು ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಈಗ ಬೇರೆ ಬೇರೆ ಯಾರ್ಯಾರೋ ಬರ್ತಾ ಇದ್ದಾರಲ್ಲ, ಪ್ರತಿಸಂತಿಯ ಶಾಸ್ತಾರಃ ಜೀವಲೋಕಸ್ಯ ವೈ ಪ್ರಭೋ ತ್ರೈವಿಧ್ಯಂ ಕುರ್ವತಃ ಕರ್ಮ ಫಲಾಭಿವ್ಯಕ್ತಿ ಹೇತವಃ. ಯಾರ್ಯಾರು ನಮ್ಮನ್ನು ಶಾಸನೆ ಮಾಡೋರು, ಜೀವಲೋಕವನ್ನು ನೀವೇ ಶಾಸನೆ ಮಾಡ್ತೀರಿ. ಶಾಸನೆ ಅಂದರೆ ಶಿಕ್ಷೆ ಕೊಡೋರು ನೀವು ಒಬ್ಬರೇ ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ, ಹೌದಪ್ಪ ಸರಿ ನೀ ಹೇಳೋದಲ್ಲ, ಆದರೆ ನಾನೇ ಸರ್ವೋತ್ತಮ ಏನಲ್ಲ. ಪರೋಮಧನ್ಯೋ ಜಗತಶ್ಚಕ್ಷುಷಶ್ಚ ಓದಂ ಪ್ರೋದಂ ಪಟವದ್ಯಸ್ತ್ರ ವಿಶ್ವಂ ಇದಂ ಶತೋಸ್ಯ ಸ್ಥಿತಿ ಜನ್ಮನಾಶಾಃ ನಶ್ಯೋತವದ್ ಯದ್ವಶೇ ಸಿಹಿ ಲೋಕಃ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂತಹ ಭಗವಂತ ಇದ್ದಾನೆ. ಅವನು ಪರೋಮಧನ್ಯ, ನನಗಿಂತ ಅತ್ಯಂತ ವಿಲಕ್ಷಣನಾಗಿರ್ತಕ್ಕಂತಹ ಭಗವಂತ. ಈ ಸಮಸ್ತವಾದ ಜಗತ್ತು ಯಾರಲ್ಲಿ ಓತಪ್ರೋತವಾಗಿದೆ. ಒಂದು ಬಟ್ಟೆ ಇರುತ್ತೆ, ಆ ಬಟ್ಟೆಯಲ್ಲಿ ನೂಲುಗಳಿವೆ, ದಾರಗಳನ್ನು ಓತಪ್ರೋತವಾಗಿ ಅದನ್ನು ಜೋಡಿಸಿದಾಗ, ವೀವಿಂಗ್ ಮೆಷಿನಲ್ಲಿ ಜೋಡಿಸಿದಾಗ ಅದು ಬಟ್ಟೆಯನ್ನು ತಯಾರಾಗುತ್ತೆ. ಹಾಗೆ ಭಗವಂತ ಜಗತ್ತಿನಲ್ಲಿ ಎಲ್ಲ ಕಡೆ ಅನುಸ್ತೂತವಾಗಿ ಸೇರ್ಕೊಂಡಿದ್ದಾನೆ. ಅವನ ಅಂಶದಿಂದಲೇ, ಅವನ ಶಕ್ತಿಯಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಆಗೋದು. ಅವನ ವಶವಾಗಿದೆ ಲೋಕ ಅವನ ವಶವಾಗಿದೆ. ಅಂದಮೇಲೆ ಅಂತಹ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಪಾಪವನ್ನು ಕಳ್ಕೊಂಡಂತಹ ಇವನಿಗೆ ನಾವು ಹೇಗೆ ಕರ್ಕೊಂಬರ್ಲಿಕ್ಕೆ ಸಾಧ್ಯ? ಮತ್ತು ಯಾರನ್ನು ಕರ್ಕೊಂಬರಬೇಕು ಅಂತಂದರೆ, ವಿಮೃಶ್ಯ ಸುಧಿಯ ಭಗವತ್ಯನಂತೆ ಸರ್ವಾತ್ಮನ ವಿಧತೆ ಖಲು ಭಾವಯೋಗಂ. ಯಾರನ್ನು ಕರ್ಕೊಂಬರಬೇಕು ಅಂತಂದರೆ, ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮೃತಿದ ಚರಣಾರವಿಂದಂ. ನೋಡ್ರಿ, ಯಾವ ನಾಲಿಗೆಯಿಂದ ಒಂದು ಸತಿನೂ ಕೂಡ ಮನುಷ್ಯ ಭಗವಂತ ನಾಮೋಚ್ಚಾರಣೆ ಮಾಡಿಲ್ವೋ ಅಂಥವನು ಕರ್ಕೊಂಬನ್ರಿ. ಯಾರ ತಲೆ ಭಗವಂತನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿಲ್ವೋ, ಯಾವ ಮನಸ್ಸು ಭಗವಂತನನ್ನು ಸ್ಮರಣೆ ಮಾಡಿಲ್ವೋ, ಕೃಷ್ಣಾಯನೋ ನಮತಿ ಯಚ್ಛರ ಆಯಕದಾಪಿ ಅಂತಹವರಂತ ಆನಯದ್ಧಮ ಅಸತಃ ಅಕೃತ ವಿಷ್ಣು ಕೃತ್ಯಾನ್. ಭಗವಂತನನ್ನು ಸ್ಮರಣೆ, ಭಗವಂತನಿಂದ ಪೂರ್ಣವಾಗಿ ವಿಮುಖರಾದಂತಹ ಯಾರು ಅಸಜ್ಜನರಿದ್ದಾರಲ್ಲ ಅಂಥವ್ರನ್ನ ಕರ್ಕೊಂಡು ಬನ್ನಿ, ಅಂಥವ್ರಿಗೆ ಶಿಕ್ಷೆ ಕೊಡ್ತೇನೆ. ಭಗವಂತನ ಸ್ಮರಣೆ ಮಾಡೋರಿಗೆ ಮಾತ್ರ ಕರ್ಕೊಂಡು ಬರಬೇಡಿ ಅಂತ ಹೇಳಿ ಈ ರೀತಿಯಾಗಿ ಹೇಳಿದಾಗ, ಇದನ್ನೆಲ್ಲ ನೋಡಿದಂತಹ ಅಜಾಮಿಳ, ಅಯ್ಯೋ ದೇವರ ನಾನು ಎಷ್ಟು ಪಾಪಿಷ್ಠನಾಗಿದ್ದೀನಿ,
ಎಷ್ಟು ಕರುಣಾಮಯ ಭಗವಂತ, ಇಷ್ಟೆಲ್ಲ ನಾನು ಪಾಪ ಮಾಡಿದರೂ ಕೂಡ ನನ್ನನ್ನು ಕೇವಲ ಆ ಭಗವಂತನ ಒಂದು ಸ್ಮರಣೆಯಿಂದ ನನಗೆ ಪಾಪವನ್ನು ಪರಿಹಾರ ಮಾಡಿ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಯಮದೂತರು ಕರ್ಕೊಂಡು ಹೋಗಲಿಲ್ಲ, ಅವ್ರು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲವನ್ನು ಬಿಟ್ಟು ಭಗವಂತನ ಸ್ಮರಣೆ ಮಾಡಬೇಕು ಅಂತ ಅವನು ಅವತ್ತಿನ ದಿವಸನೇ ವಿರಕ್ತನಾಗಿ ತಪಸ್ಸನ್ನು ಮಾಡಿ ಭಗವಂತ ನಾಮಸ್ಮರಣೆ ಮಾಡಿ ಸದ್ಗತಿಯನ್ನು ಹೊಂದುತ್ತಾನೆ ಅಜಮಿಗ. ಈ ರೀತಿ ಅವನ ಕಥೆಯನ್ನು ಹೇಳಿ ಆದಮೇಲೆ ಆಮೇಲೆ ಸ್ವಯಂಭುವ ಮನುವಿನ ಮತ್ತೆ ವಂಶದ ಕಥೆಯನ್ನು ಕೇಳ್ತಾರೆ. ಪ್ರಾಚೇತಸರು ಸ್ವಯಂಭುವ ಮನುವಿನ ವಂಶದಲ್ಲಿ ಅಂದರೆ ಇವರು ಯಾರು ಪ್ರಾಚೀನ ಬರಿಹಿಯ ಮಕ್ಕಳು ಪ್ರಾಚೇತಸರು ಇರ್ತಾರಲ್ಲ, ಅವರು ದಕ್ಷ ಪ್ರಜಾಪತಿಯನ್ನು ಹಿಡಿತಾರೆ. ದಕ್ಷ ಪ್ರಜಾಪತಿ ಹುಡ್ತಾನೆ. ಮತ್ತೆ ದಕ್ಷ ಪ್ರಜಾಪತಿ ಬ್ರಹ್ಮದೇವ್ರ ಮಗ ಇದ್ದೀವಿ ನೋಡ್ರಿ, ಉತ್ತಮರನ್ನು ದ್ರೋಹ ಮಾಡಿರೋದ್ರಿಂದ ಎಂಥ ಗತಿ ಬಂತು ಅವನಿಗೆ. ಸಾಕ್ಷಾತ್ ಬ್ರಹ್ಮದೇವರ ಮಗನಾದಂತಹ ದಕ್ಷ ಪ್ರಜಾಪತಿ ಈ ರಾಜನ ಮಗನಾಗಿ ಹುಟ್ಟುವಂಥ ಪ್ರಸಂಗ ಬಂತು. ಮತ್ತೆ ಇನ್ನೊಮ್ಮೆ ದೊಡ್ಡವರ ದ್ರೋಹವನ್ನು ಎಂದಿಗೂ ಮಾಡಬಾರ್ದು. ಅದು ನಮಗೆ ಒಂದಲ್ಲ ಎರಡಲ್ಲ ಜನ್ಮಾಂತರಕ್ಕೂ ಕೂಡ ಆ ಪಾಪದ ಫಲವನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಸೋತ್ತಮರನ್ನು ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಕೃತಿಯಿಂದಾಗಲಿ ಎಂದಿಗೂ ಕೂಡ ಅವರಿಗೆ ಅಪ್ರಿಯವಾದ್ದನ್ನು ಮಾಡಬಾರ್ದು ಅಂತ ತಿಳಿಸ್ಕೊಡ್ತಾರೆ. ಆ ಪ್ರಾಚೇತಸರು ದಕ್ಷ ಪ್ರಜಾಪತಿ ಮೊದಲಿಗೆ 10,000 ಜನವನ್ನು ತಪಸ್ಸನ್ನು ಮಾಡಿ ಭಗವಂತನಿಂದ ಅನುಗ್ರಹವನ್ನು ಪಡೆದು ಆಮೇಲೆ ಸೃಷ್ಟಿಯನ್ನು ಮಾಡ್ತಾನೆ. ಬ್ರಹ್ಮದೇವರ ಆದೇಶ ಇರುತ್ತೆ. ಸೃಷ್ಟಿ ಮಾಡಬೇಕಾದ್ರೆ ಮೊದಲಿಗೆ 10,000 ಜನ ಮಕ್ಕಳನ್ನು ಸೃಷ್ಟಿ ಮಾಡ್ತಾನೆ. ಅವರೆಲ್ಲರೂ ಕೂಡ ಹರಿಯೇಶ್ವರು ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಆ ಹರಿಯೇಶ್ವರು ನೀವೆಲ್ಲ ಸೃಷ್ಟಿ ಮಾಡಿ ಅಂತ ದಕ್ಷ ಪ್ರಜಾಪತಿ ಹೇಳ್ತಾರೆ. ಅವರೇನು ಮಾಡ್ತಾರೆ, ಅವರು ಏನು ಮಾಡೋದಿಲ್ಲ. ಮೊದಲಿಗೆ ತಪಸ್ಸು ಮಾಡೋಣ ಅಂತ ಹೋಗ್ತಾರೆ. ಆಗ ನಾರದರು ಭೇಟಿ ಆಗ್ತಾರೆ. ನಾರದರು ಬಂದು 10 ಪ್ರಶ್ನೆ ಕೇಳ್ತಾರೆ. ನಿಮಗೆ ಎರಡೂ ಕಡೆ ಹರಿಯುವಂಥ ನದಿ ಏನೋ ಅಂತ ಗೊತ್ತಾ, ಮತ್ತು ಯಾವ ಬೆಲಕ್ಕೆ ಹೋದರೆ ವಾಪಸ್ ಬರೋದಿಲ್ಲ ಅಂತಹ ಬೆಲ ಯಾವುದು ಗೊತ್ತಾ ಅಂಥೇಳಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅವರು ಈ ಪ್ರಶ್ನೆಗಳ ತಾತ್ಪರ್ಯ ಏನು ಅಂತಂದರೆ, ನಾವು ಸಂಸಾರದಲ್ಲಿ ಸೃಷ್ಟಿಯಾದಿಗಳನ್ನು ಮಾಡಬಾರ್ದು, ವಿರಕ್ತರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಆವಾಗ ದಕ್ಷ ಪ್ರಜಾಪತಿಗೆ ಕೋಪ ಬರುತ್ತೆ. ಇದೇನಿದು, ನಾನು ಪ್ರಜಾಭಿವೃದ್ಧಿ ಮಾಡಬೇಕು ಅಂತ ಸೃಷ್ಟಿ ಮಾಡಿದೆ, ಎಲ್ಲರೂ ಸನ್ಯಾಸಗಳಾಗ್ಬಿಟ್ರಲ್ಲ ಅಂಥೇಳಿ ಮತ್ತೆ ಸರಿ ಅಂತ ಇನ್ನೂ 1,000 ಜನರನ್ನು ಸೃಷ್ಟಿ ಮಾಡ್ತಾನೆ. ಅವರನ್ನು ಅಸತ್ನಿ ಅನ್ನುವಂತಹ ಹೆಂಡತಿಯಲ್ಲಿ 1,000 ಜನ, ಅವರಿಗೆ ಶಬಲಾಶ್ವರು ಅಂತ ಹೆಸರು. ಅವರನ್ನು ಇದೇ ರೀತಿ ನಾರದರ ಉಪದೇಶ ಮಾಡಿ, ನೋಡಿ ನಿಮ್ಮ ಅಣ್ಣಂದರೆಲ್ಲ ಹೇಗೆ ವಿರಕ್ತರಾದರೋ ನೀವು ಅದೇ ದಾರಿಯನ್ನು ಹಿಡಿಬೇಕು ಅಂತ ಉಪದೇಶವನ್ನು ಮಾಡಿದಾಗ ಅವರು ಸನ್ಯಾಸಿಗಳಾಗ್ಬಿಡ್ತಾರೆ. ಆವಾಗ ಮತ್ತೆ ಸಿಟ್ಟು ಬಂದು ದಕ್ಷ ಪ್ರಜಾಪತಿಗಳು ನಾರದರಿಗೆ ಶಾಪ ಕೊಡ್ತಾರೆ. ನಾನು ಭೂಯನ ಜಾನಾತಿ ಪುಮಾನ್ ವಿಷಯ ವಿತೀಕ್ಷಣದ ನಿರ್ವಿದ್ಯತೆ ಸ್ವಯಂ ತಸ್ಮಾನ್ ನ ತಥಾ ಭಿನ್ನಧಿ ಪರೈಹಿ. ಸ್ವಾಮಿ ನಾರದರೆ, ಏನು ನೀವು ಹಿಂಗೆ ಮಾಡಿಬಿಟ್ರೆ, ಪ್ರಜಾ ಸೃಷ್ಟಿ ಮಾಡಲಿಕ್ಕೆ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ, ನೀವು ಸನ್ಯಾಸ ಕೊಡಿಸ್ಬಿಟ್ಟು ಎಲ್ಲರನ್ನೂ ವಿರಕ್ತರನ್ನಾಗಿ ಮಾಡ್ತಾ ಇದ್ದೀರಲ್ಲ, ವಿರುದ್ಧವಾಗಿ ಮಾಡ್ತಾ ಇದ್ದೀರಾ, ಯಾಕೆ ಹಿಂಗೆ ಮಾಡಿದ್ರಿ? ಎಲ್ಲಿವರೆಗೂ ಮನುಷ್ಯನಿಗೆ ವಿಷಯದ ಅನುಭವ ಆಗೋದಿಲ್ಲ ಅಲ್ಲಿವರೆಗೂ ಅವನಿಗೆ ಅದ್ರ ಮೇಲೆ ವೈರಾಗ್ಯ ಬರೋದಿಲ್ಲ. ಒಂದು ಪದಾರ್ಥವನ್ನು ತಿಂದು ರುಚಿ ನೋಡಿದ ಮೇಲೆ ಇದರ ಅನುಭವ ಇಷ್ಟೇ, ಸುಖ ಇಷ್ಟೇ ಅಂತ ಗೊತ್ತಾಗಬೇಕು. ಆವಾಗ ಅದನ್ನು ಬಿಡ್ಲಿಕ್ಕೆ ಸಾಧ್ಯ. ಸಣ್ಣ ಮಕ್ಕಳು ಇರ್ತಾರೆ, ಅವ್ರ ಮುಂದೆ ಅವ್ರಿಗೆ ಇಷ್ಟವಾದ ಸ್ವೀಟ್ ತಂದು ಇಟ್ಬಿಟ್ರೆ ಅವ್ರಿಗೆ ತಿಂದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಚಾಪಲ್ಯದಿಂದ ತಿಂದೇ ತಿಂತಾರವರು, ಕೊಡಲಿಲ್ಲ ಅಂದರೆ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗೆ ಮನುಷ್ಯನಿಗೆ ವಿಷಯದ ಭೋಗದ ಅನುಭವ ಆಗಬೇಕು. ಇಲ್ಲಾಂದರೆ ಆ ಕುತೂಹಲ ಜಾಸ್ತಿ ಆಗಿ ಅದರಿಂದ ಅವರು ಒದ್ದಾಡಿ ಹೋಗ್ಬಿಡ್ತಾರೆ. ಆದ್ದರಿಂದ ನೀವು ಕೊಟ್ಟಂತಹ ಏನು ಸನ್ಯಾಸ ದೀಕ್ಷೆ ಇದೆ, ಇದು ಅಸ್ಥಿರ ಆಗಿಬಿಡುತ್ತೆ. ಆಮೇಲೆ ಅವ್ರು ಸನ್ಯಾಸವನ್ನೇ ತ್ಯಾಗ ಮಾಡುವ ಪ್ರಸಂಗ ಬರ್ಬೋದು. ನಾವು ಎಷ್ಟೋ ಜನ ಲೋಕದಲ್ಲಿ ನೋಡ್ತಾ ಇರ್ತೀವಿ, ಸನ್ಯಾಸ ತೊಗೊಂಡ್ಬಿಡ್ತಾರೆ, ಆಮೇಲೆ ಅವ್ರಿಗೆ ಸನ್ಯಾಸ ಧರ್ಮ ಪಾಲನೆ ಮಾಡೋಕ್ಕಾಗದೇನೆ ಗೃಹಸ್ಥರಾಗ್ಬಿಡ್ತಾರೆ. ಹಾಗಾಗಿ ಆ ರೀತಿ ಮಾಡೋದು ಸರಿಯಲ್ಲ. ಅಂಥವ್ರಿಗೆ ಮಹಾಪಾಪವನ್ನು ಹೇಳಿದ್ದಾರೆ, ಮಹಾ ನರಕ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ರೀತಿ ಮಾಡಬಾರ್ದು. ವಿಷಯಭೋಗವನ್ನು ಅನುಭವಿಸಿ ಆಮೇಲೆ ವೈರಾಗ್ಯವನ್ನು ತಗೊಳ್ಳೋದು ದೃಢವಾದ ವೈರಾಗ್ಯ. ಅದಕ್ಕೆ ಸನ್ಯಾಸ ಕೊಡಬೇಕಾದ್ರೂ ಬಾಲಕರಿಗೆ ಕೊಡಬಾರ್ದು, ವೃದ್ಧರಾದವರಿಗೆ ಅದನ್ನು ಕೊಡಬೇಕು. ಇಲ್ಲ ಅಂತಂದರೆ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಿಗೆ ಶಾಪವನ್ನು ಕೊಡ್ತಾರೆ, ನೀವು ಯಾವಾಗಲೂ ಸಂಚಾರ ಮಾಡ್ತಾ ಇರಿ ಅಂತ ಹೇಳಿ ದಕ್ಷ ಪ್ರಜಾಪತಿ ಶಾಪವನ್ನು ಕೊಟ್ಟಾಗ ನನಗೇನು ಶಾಪ ಅಲ್ಲ, ವರ ಅಂತ ಹೇಳಿ ತಿಳ್ಕೊತಾರೆ ನಾರದರು. ಆಮೇಲೆ ಇವರು ಮತ್ತೆ ಇನ್ನು ಸೃಷ್ಟಿಯನ್ನು ಮಾಡಿದ್ರೆ, ನಾನು ಗಂಡಸರನ್ನು ಸೃಷ್ಟಿ ಮಾಡಿಬಿಟ್ರೆ ಮತ್ತೆ ಸನ್ಯಾಸ ಕೊಡಿಸ್ಬಿಡ್ತಾರೆ, ಅದಕ್ಕೆ ನಾನು ಹೆಣ್ಮಕ್ಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ 60 ಜನ ಹೆಣ್ಮಕ್ಳನ್ನು ಹಿಡಿತಾನೆ ದಕ್ಷ ಪ್ರಜಾಪತಿ. ಅದರಲ್ಲಿ 10 ಜನರನ್ನು ಯಮಧರ್ಮನಿಗೆ, 13 ಜನರನ್ನು ಕಶ್ಯಪರಿಗೆ, 27 ಜನರನ್ನು ನಕ್ಷತ್ರಾಭಿಮಾನ ದೇವತೆಗಳು, 27 ನಕ್ಷತ್ರ ಇದೆ, ಆ ನಕ್ಷತ್ರವನ್ನು ಚಂದ್ರನಿಗೆ, 2 ಭೂತಗಳಿಗೆ 2, ಅಂಗಿರಸ ಋಷಿಗಳಿಗೆ 2, ಕೃಶಾಶ್ವರಿಗೆ 2,
ಕನ್ಯೆಯರು, ಕಶ್ಯಪರಿಗೆ ಮತ್ತೆ 4 ಕನ್ಯೆಯರನ್ನು ಕೊಡ್ತಾನೆ. ಅದರಲ್ಲಿ ಯಮಧರ್ಮನಿಗೆ 10 ಜನ ಕೊಡ್ತಾನಲ್ಲ, ಅದರಲ್ಲಿ ಮೂರ್ತಿ ಎನ್ನುವಳಲ್ಲಿ ಸ್ವಯಂ ಭಗವಂತನೇ ಅವತಾರ ಮಾಡ್ತಾನೆ, ನರನಾರಾಯಣ ರೂಪದಿಂದ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಒಮ್ಮೆ ಇಂದ್ರ ಏನು ಮಾಡ್ತಿರ್ತಾನೆ ಅಂತಂದರೆ, ಕೂತಿರ್ತಾನೆ ಸಭೆಯಲ್ಲಿ. ಕೂತಾಗ ಬೃಹಸ್ಪತ್ಯಾಚಾರ್ಯರು ತಮ್ಮ ಗುರುಗಳು ಬರ್ತಾರೆ. ಬಂದಾಗ ಸ್ವಲ್ಪ ಐಶ್ವರ್ಯದ ಮದದಿಂದ ಒಂದು ಸ್ವಲ್ಪ ಅಸುರಾವೇಶ ಆಗಿರುತ್ತೆ, ಎದ್ದು ನಿಲ್ಲೋದಿಲ್ಲ ಗುರುಗಳು ಬಂದರೆ. ನೋಡ್ರಿ, ಗುರುಗಳು ಬಂದಾಗ ದಿವಸ ಎದ್ದು ನಿಂತ್ಕೋತಾ ಇದ್ದ, ಗೌರವ ಕೊಡ್ತಿದ್ದ. ಯಾರು? ಇಂದ್ರ. ಅವತ್ತಿನ ದಿವಸ ಮಾತ್ರ ಗೌರವ ಕೊಡಲಿಲ್ಲ ಸ್ವಲ್ಪ. ಅದಾದಮೇಲೆ ಅದರಿಂದ ಅವನಿಗೆ ಎಷ್ಟು ಸಮಸ್ಯೆ ಆಯಿತು ಅನ್ನೋದನ್ನು ಹೇಳ್ತಾರೆ. ನೋಡಿ, ನಾವು ಅದಕ್ಕೆ ಸಮಯ ಬಂದಾಗ ಏನೋ, ಕಾಲ ಬಂದಾಗ ಏನೇನು ಕರ್ಮವನ್ನು ಮಾಡಬೇಕಂತಿರುತ್ತೋ ಅದನ್ನು ಮಾಡಿಬಿಡ್ಬೇಕು. ಅದು ಮಾಡಲಿಲ್ಲ ಅಂತಂದರೆ ಅದನ್ನು ಮತ್ತೆ ಪುನಃ ಸರಿ ಮಾಡಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ಹಾಳಾಗೋಗ್ಬಿಡುತ್ತೆ ಸಿಸ್ಟಮ್. ಅವರು ನೋಡಿದ್ರು, ಇಂದ್ರ ಎದ್ದು ನಿಂತ್ಕೊಳ್ಳೇ ಇಲ್ಲ, ಹಾಗಾಗಿ ನಂಗೆ ಗೌರವ ಇಲ್ಲ ಅಂದಮೇಲೆ ನಾನು ಇರಬಾರ್ದು ಅಂತ ಹೊರಟೋಗ್ಬಿಟ್ರು. ತಕ್ಷಣ ಅವನಿಗೆ ಫ್ಲ್ಯಾಶ್ ಆಯಿತು, ಅಯ್ಯೋ ನಮ್ಮ ಗುರುಗಳಿಂದ ಬಂದ ನಾನು ಗೌರವ ಕೊಡಲಿಲ್ಲ ಅಂಥೇಳಿ ಆಟೋಸ್ ಮತ್ತೆ ವಾಪಸ್ ಅವ್ರು ಹಿಂದೆ ಹೋಗ್ತಾನೆ ಇಂದ್ರ. ನೋಡ್ರಿ, ಎದ್ದು ನಿಂತ ಕೂತ್ಕೊಂಡ್ಬಿಟ್ಟಿದ್ರೆ ಆವಾಗಿರೋದು. ಅವ್ರು ಹಿಂದೆ ಹಿಂಬಾಲಿಸ್ಕೊಂಡು ಹೋಗೋ ಪ್ರಸಂಗ ಬಂತು. ಹೋಗ್ತಾನೆ ಅವ್ರ ಮನೆ ಹೋಗ್ತಾನೆ, ಅದೃಷ್ಟರಾಗ್ಬಿಡ್ತಾರೆ, ಕಾಣಿಸೋದೇ ಇಲ್ಲ. ಅಯ್ಯೋ ಇದೇನಾಯಿತು, ನಮ್ಮ ತಪ್ಪು ಆಯ್ತಲ್ಲ ಅಂತ ಹೇಳಿ ಮತ್ತೆ ಬೃಹಸ್ಪತ್ಯಾಚಾರ್ಯರು, ಯಾರು ಇಂದ್ರದೇವರು ಬ್ರಹ್ಮದೇವ್ರ ಹತ್ರ ಹೋಗಿ ಬೇಡ್ತಾರೆ, ಸ್ವಾಮಿ ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಆಗಿಬಿಟ್ಟಿದೆ, ನಾನೇನು ಮಾಡಬೇಕು, ಈಗೇನು ಮಾಡೋಕ್ಕಾಗಲ್ಲಪ್ಪ, ನೀನು ಇನ್ನೊಬ್ಬ ಗುರುಗಳನ್ನು ಪಡ್ಕೋ ಅಂತ ಹೇಳ್ಬಿಡ್ತಾರೆ. ಇನ್ನೊಬ್ಬ ಗುರುಗಳು ಯಾರನ್ನು ಪಡಿಬೇಕು ಅಂದರೆ ವಿಶ್ವರೂಪಾಚಾರ್ಯರು ಅಂತ ಇದ್ದಾರಲ್ಲ, ತ್ವಷ್ಟೃವಿನ ಮಗ. ತ್ವಷ್ಟೃನ ಒಬ್ಬ ಸೂರ್ಯ, ಆ ಸೂರ್ಯನ ಮಗ ವಿಶ್ವರೂಪಾಚಾರ್ಯರು. ಅವರನ್ನು ನೀನು ಪುರೋಹಿತರನ್ನಾಗಿ ಸ್ವೀಕಾರ ಮಾಡು. ಒಂದು ವೇಳೆ ಗುರುಗಳಿಲ್ಲ ಅಂತಂದ್ಬಿಟ್ರೆ ಅಸುರರ ಯಾರು ದೈತ್ಯರ ಆಕ್ರಮಣ ಆಗಿಬಿಡುತ್ತೆ. ನಮಗೆ ಗುರುಬಲ ಇಲ್ಲ ಅಂದರೆ ನಾವು ಸೋತು ಬಿಡ್ತೀವಿ. ಹಾಗಾಗಿ ಒಬ್ಬರು ಗುರುಗಳು ಬೇಕೇ ಬೇಕು. ಅವರಿಂದ ನಮಗೆ ಮಂತ್ರಬಲ ಇರುತ್ತೆ, ಮಂತ್ರಬಲದಿಂದ ನಾವು ಅಸುರರನ್ನ ಎದುರಿಸ್ಬೋದು. ಈ ರೀತಿಯಾಗಿ ಸರಿ ಅಂತ ತ್ವಷ್ಟೃವಿನ ಮಗ ವಿಶ್ವರೂಪಾಚಾರ್ಯನ ಅವರು ಸ್ವೀಕಾರ ಮಾಡಿ ಆ ವಿಶ್ವರೂಪಾಚಾರ್ಯ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ನೀವೆಲ್ಲ ನನ್ನ ಮಕ್ಕಳಿದ್ದಂಗೆ ಬಂದು ನಮಗೆ ಪೌರೋಹಿತ್ಯವನ್ನು ಮಾಡಿಸ್ಬೇಕು ಅಂತಂದರೆ, ಅವರು ಅಕಿಂಚನಾನಾಮಿ ಧನಂ ಶಿಲೋಂಚನಂ ತೇನೇವ ನಿರ್ವರ್ತಿತ ಸಾಧು ಸತ್ಕ್ರಿಯ ಕಥಂ ವಿಗರ್ಹ್ಯಂ ತು ಅಧೀಶ್ವರ ಪೌರೋಧಸಂ ಹೃಷ್ಯತಿ ಏನ ದುರ್ಮತಿ. ನೋಡ್ರಿ, ಬ್ರಾಹ್ಮಣರು ನಾವೆಲ್ಲ, ನಮಗೆ ಉತ್ತಮವಾದಂತಹ ಕೆಲಸ ಏನು ಅಂದರೆ ಶಿಲೋಂಚ ವೃತ್ತಿ. ನೋಡ್ರಿ, ಎಂಥ ತಪಸ್ಸು. ದ್ರೋಣಾಚಾರ್ಯರು ಕೂಡ ಈ ವೃತ್ತಿಯನ್ನು ಮಾಡ್ತಿದ್ರು ಅಂತ ಕೇಳ್ತೀವಿ. ಅನೇಕ ಜನ ಆ ಯುಗದಲ್ಲೆಲ್ಲ ಎಲ್ಲರೂ ಬ್ರಾಹ್ಮಣರು ಹಾಗೆ ಇದ್ದರು. ಅದೇ ಉತ್ತಮವಾದ ವೃತ್ತಿ. ಏನು ಶಿಲೋಂಚನ ಅಂತಂದರೆ, ಶಿಲ ಉಂಚ ಅಂತ 2 ವೃತ್ತಿಗಳು ಬ್ರಾಹ್ಮಣನಿಗೆ. ಶಿಲ ಅಂತಂದ್ರೆ ಈ ಹೊಲದಲ್ಲಿ ಧಾನ್ಯವನ್ನು ಬೆಳೆಸಿ ಅದನ್ನೆಲ್ಲ ರೈತರು ತೆಗೆದು ಅದನ್ನು ಫಸಲನ್ನು ತಗೊಂಡು ಮನೆ ಹೋಗ್ತಾರೆ. ಹೋಗಬೇಕಾದ್ರೆ ಸ್ವಲ್ಪ ಅಲ್ಲೇ ಬಿದ್ದಿರುತ್ತೆ ಹೊಲದಲ್ಲಿ, ಅದನ್ನು ಆರಿಸ್ಕೊಂಡು ತೊಗೊಂಬಂದು ಅದನ್ನು ತಿಂದು ಜೀವನ ಮಾಡೋದು. ಇದು ಶಿಲಾ ಎನ್ನುವಂತಹ ವೃತ್ತಿ. ಅದು ಬಿಟ್ಟು ಬೇರೆ ಏನೋ ಸ್ವೀಕಾರ ಮಾಡಬಾರ್ದು. ಉಂಚ ಅಂತಂದರೆ ಮಾರ್ಕೆಟಲ್ಲಿ ಹಣ್ಣು ಹಂಪಲು ತರಕಾರಿ ಇವನ್ನೆಲ್ಲ ಮಾರಾಟ ಮಾಡ್ತಿರ್ತಾರೆ. ಆ ಮಾರಾಟ ಮಾಡಿ ಸಾಯಂಕಾಲದವರೆಗೂ ರಾತ್ರಿವರೆಗೂ ಮಾರಾಟ ಮಾಡಿ ಆಮೇಲೆ ಅವರು ತಮ್ಮ ಮನೆಗೆ ಹೋಗ್ಬಿಡ್ತಾರೆ. ಆವಾಗ ಏನು ಬೇಡ ಅಂತ ಬಿಸಾಕಿ ಹೋಗಿರ್ತಾರೋ ಅದನ್ನು ತೊಗೊಂಡು ಬಂದು ಮನೆಯಲ್ಲಿ ತಿಂದು ಜೀವನ ಮಾಡೋದು ಉಂಚ ಅಂಥೇಳಿ. ಈ 2 ವೃತ್ತಿಯನ್ನು ಬ್ರಾಹ್ಮಣನಾದವನು ಆಶ್ರಯನ ಮಾಡಿದ್ರೆ ಅಂತಹ ಬ್ರಾಹ್ಮಣನಿಗೆ ಸಮಾನನಾದವನೇ ಯಾರು ಇರೋದಿಲ್ಲ ಭೂಮಿ ಮೇಲೆ. ಆ ಧರ್ಮವನ್ನು ಪಾಲನೆ ಮಾಡ್ತಿದ್ರು ಹಿಂದಿನ ಯುಗಗಳಲ್ಲಿ. ಈಗ ಅದು ಅಂದರೆ ಅದು ಬಿಟ್ಟು ಬೇರೆ ಏನು ತೊಗೋಬಾರ್ದು ಅಂದರೆ, ಯಾರೇ ದಾನ ಕೊಟ್ಟರು ತೊಗೋಬಾರ್ದು. ಅಪ್ರತಿಗ್ರಹ ವೃತ್ತಿ, ದಾನ ಸ್ವೀಕಾರ ಮಾಡೋಲ್ಲ, ಏನಿಲ್ಲ, ಇಷ್ಟೇ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದು ಅದ್ಭುತವಾದಂತಹ ವೃತ್ತಿ. ಅದನ್ನೇ ಭಗವಂತ ಅತ್ಯಂತ ಸಂತೋಷಪಟ್ಟು ಅವರಿಗೆ ತಪಸ್ಸನ್ನು ಕೊಡ್ತಿದ್ದ. ಅಂತಹ ನಮಗೆ ಈ ಪೌರೋಹಿತ್ಯವನ್ನು ಮಾಡಿಸೋದು ಸರಿಯಲ್ಲ. ಪೌರೋಹಿತ್ಯವನ್ನು ಮಾಡಿಸಿದರೆ ಎಷ್ಟು ಸಮಸ್ಯೆ ಅಂದರೆ, ಆ ಯಜಮಾನನಲ್ಲಿರೋ ಎಲ್ಲ ಪಾಪಗಳು ನಮ್ಗೆ ಬಂದುಬಿಡುತ್ತೆ ಅವನಿಗೆ ಪೌರೋಹಿತ್ಯ ಮಾಡಿಸ್ಬಿಟ್ರೆ. ದ್ರೋಣಾಚಾರ್ಯರು ಕೂಡ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಇರುವಂತಹ ಎಲ್ಲ ರಾಜರನ್ನು ನೋಡ್ತಾರೆ. ನಮಗೆ ಏನು ಬೇಕಾಗಿರುತ್ತೆ, ಒಂದು ಹಸು ಬೇಕಾಗಿರುತ್ತೆ. ಮಗನಿಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿ ಕೃಪಿ ತನ್ನ ಹೆಂಡತಿ ಕೇಳಿದಾಗ, ಸ್ವಾಮಿ ಮಗ ಹಾಲು ಕೇಳ್ತಾ ಇದ್ದಾನೆ, ದುರ್ಯೋಧನ ಮನೇಲಿ ಹಾಲು ಕುಡ್ಕೊಂಡು ಬಂದುಬಿಟ್ಟಿದ್ದಾನೆ, ನಮ್ಮ ಮನೇಲಿ ಹಾಲಿಲ್ಲ, ಇಷ್ಟು ದಿವಸ ಹಾಲು ಕೊಡ್ತಿದ್ದೆ. ಹಾಲು ಅಂತಂದರೆ ಅಕ್ಕಿ ಹಿಟ್ಟು ಕೊಡ್ತಾಯಿದ್ದೆ, ಅಕ್ಕಿ ಹಿಟ್ಟನ್ನು ಕಲಸಿ ನೀರಲ್ಲಿ ಅದನ್ನೇ ಹಾಲನ್ನು ಕೊಡ್ತಾಯಿದ್ದೆ. ಇವಾಗ ಅವನು ನಿಜವಾದ ಹಾಲು ಯಾವುದು ಅಂತ ಗೊತ್ತಾಗ್ಬಿಟ್ಟಿದೆ, ಹಾಗಾಗಿ ಮಾತು ಕೇಳ್ತಾ ಇಲ್ಲ,
ನೀವು ಗೋವನ್ನು ತರಲೇಬೇಕು, ಒಂದು ಹಸುವನ್ನು ತರಬೇಕು. ಆವಾಗಿನ ಕಾಲದಲ್ಲಿ ಹಸುಗಳೇನು ಬೇಕಾದಷ್ಟು ಕೋಟ್ಯಂತರ ಹಸುಗಳಿತ್ತು. ಆದರೆ ಅವರಿಗೆ ಆಂತಂ ಆಜಗಾಮ ದ್ರೋಣ ಒಂದು ನಾವು ವಿಚಾರ ಮಾಡಿದ್ರಂತೆ, ನಾನು ಗೋದಾನ ಸ್ವೀಕಾರ ಮಾಡಬೇಕಂದ್ರೆ ಗೋ ಅಷ್ಟೇ ಬರಬೇಕು ನನ್ನ ಹತ್ರ, ಪಾಪ ಬರಬಾರ್ದು. ಅಂತಹ ರಾಜ ಯಾರಿದ್ದಾನೆ ಅಂದರೆ ಆ ದ್ವಾಪರಯುಗದಲ್ಲಿ ಯಾರೂ ಇಲ್ಲೇ ಇಲ್ಲ. ಕಲಿಯುಗ ಬಿಡ್ರಿ, ದ್ವಾಪರಯುಗದಲ್ಲಿ ಎಲ್ಲರೂ ಧರ್ಮಿಷ್ಠರಾದಂಥ ರಾಜರು, ಮಹಾ ದೇವತೆಗಳೇ ಅವತಾರ ಮಾಡಿದವರು ಆಗಿನ ಕಾಲದಲ್ಲಿ. ಅಂತಹ ಸಂದರ್ಭದಲ್ಲೂ ಕೂಡ ಪಾಪ ಇಲ್ಲದೇನೆ ನಾನು ದಾನವನ್ನು ಸ್ವೀಕಾರ ಮಾಡುವ ಯೋಗ್ಯತೆ ಇರುವ ಯಾವ ಗೋವೂ ಇಲ್ಲೇ ಇಲ್ಲ ಜಗತ್ತಿನಲ್ಲಿ ಅಂತ ನಿರ್ಣಯ ಮಾಡ್ತಾರಂತೆ. ಆಮೇಲೆ ಯಾರ ಹತ್ರ ಸ್ವೀಕಾರ ಮಾಡಿದ್ರೆ ನನಗೆ ಪಾಪ ಬರೋಲ್ಲ ಅಂದರೆ ನಮ್ಮ ಗುರುಗಳು ಪರಶುರಾಮದೇವರಿದ್ದಾರೆ, ಅವ್ರ ಹತ್ರ ಹೋಗಿ ಗೋದಾನ ಸ್ವೀಕಾರ ಮಾಡೋಣ ಅಂಥೇಳಿ ಪರಶುರಾಮದೇವ್ರ ಹತ್ರ ಹೋಗ್ತಾರಂತೆ. ಅವರು ಈಗ ತಾನೇ ಎಲ್ಲ ಕೊಟ್ಬಿಟ್ಟಿದ್ದೀನಪ್ಪ, ನನ್ನ ಹತ್ರ ಏನಿಲ್ಲ, ಈಗ ಇರೋದೇ 3, ನನ್ನ ಆಯುಧ, ನಾನು, ನನ್ನ ವಿದ್ಯೆ, ನೀವು ಯಾರು ಬೇಕೋ ತಗೋ ಅಂತ ಹೇಳ್ತಾರೆ. ನಾಟಕ, ಮಹಾಭಾರತ ಯುದ್ಧ ಆಗಬೇಕಾಗಿದೆ ಮುಂದೆ. ಇವಾಗ ಗೋ ಕೊಟ್ಬಿಟ್ರೆ, ಅವನಿಗೆ ಹಸು ಕೊಟ್ಬಿಟ್ರೆ ತೊಗೊಂಡು ಹೊರಟೋಗ್ತಾರೆ, ಆಮೇಲೆ ಯುದ್ಧ ಇಲ್ಲ, ಏನಿಲ್ಲ. ಹಾಗಾಗಿ ಇವರಿಂದ ಯುದ್ಧ ಆಗಬೇಕಾಗಿದೆ. ಇವರು ವಿದ್ಯೆಯನ್ನು ಕಲಿಬೇಕು, ಶಸ್ತ್ರವಿದ್ಯೆಯನ್ನು ಕಲಿತು ಎಲ್ಲ ಪಾಂಡವರಿಗೆ ಕೌರವರಿಗೆ ಅದನ್ನು ಹೇಳ್ಕೊಡ್ಬೇಕು. ಆಮೇಲೆ ಅವರಲ್ಲಿ ಯುದ್ಧ ಆಗಬೇಕು. ಅದೆಲ್ಲ ಇವರಿಂದ ಕಾರ್ಯ ಆಗಬೇಕಾಗಿದೆ ಅಂತ ತಿಳ್ಕೊಂಡು ಆ ರೀತಿ ಭಗವಂತ ಹೇಳ್ತಾನಂತ. ಹೀಗೆ ಪೌರೋಹಿತ್ಯವನ್ನು ನಾನು ಮಾಡಿಸೋದಿಲ್ಲ ಅಂತ ಹೇಳ್ತಾರೆ. ಆದರೂ ಇಲ್ಲ, ಬ್ರಹ್ಮದೇವರ ಆದೇಶ ಆಗಿದೆ, ನೀವು ಮಾಡಿಸ್ಬೇಕು ಅಂತ ಹೇಳಿ ಕೇಳಿದಾಗ ಸರಿ ಅಂತ ಒಪ್ಕೋತಾರೆ ವಿಶ್ವರೂಪಾಚಾರ್ಯರು. ವಿಶ್ವರೂಪಾಚಾರ್ಯ ಒಪ್ಕೊಂಡು ಅವನು ಇಂದ್ರನಿಗೆ ಎಲ್ಲ ರೀತಿಯಾದಂತಹ ಮಂತ್ರ ನಾರಾಯಣ ವರ್ಮವನ್ನು ಉಪದೇಶ ಮಾಡ್ತಾರೆ. ನಾರಾಯಣ ವರ್ಮವನ್ನು ಉಪದೇಶ ಮಾಡಿ ಅವನಿಗೆ ಒಳ್ಳೆ ಶಕ್ತಿ ಬರುವ ಹಾಗೆ ಎಲ್ಲ ದೈತ್ಯರನ್ನು ನಿಗ್ರಹ ಮಾಡೋ ಸಾಮರ್ಥ್ಯವನ್ನು ಅವರಿಗೆ ಕೊಡ್ತಾರೆ. ಅದಾದ ಮೇಲೆ ಒಮ್ಮೆ ವಿಶ್ವರೂಪಾಚಾರ್ಯರು ಯಜ್ಞವನ್ನು ಮಾಡಿಸ್ಬೇಕಾದ್ರೆ ಇಂದ್ರನಿಗೆ ಗೊತ್ತಾಗ್ಬಿಡುತ್ತೆ. ಏನು ಅಂತಂದರೆ ಅವರಿಗೆ 3 ತಲೆ ಇರುತ್ತೆ, ಸೋಮಪೀಠ, ಸುರಾಪೀಠ, ಅನ್ನಾದ ಅಂಥೇಳಿ. ಸೋಮಪೀಠ, ಅನ್ನಾದ ಈ 2 ಮುಖಗಳಿಂದ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾ ಇರ್ತಾರೆ. ಸುರಾಪೀಠ ಎನ್ನುವಂತಹ ಇನ್ನೊಂದು ಮುಖದಿಂದ ತಮ್ಮ ಅಸುರರಿಗೆ ಆಹುತಿ ಕೊಡ್ತಾ ಇರ್ತಾರೆ ಅವರು ಬ್ರಾಹ್ಮಣರು. ಯಾಕೆ ಅಂದರೆ ಅವನ ತಾಯಿ ಅಸುರನ ಜಾತಿಯವಳು, ಹಾಗಾಗಿ ತಮ್ಮ ಸೋದರ ಮಾವನಿಗೆಲ್ಲ ಒಳ್ಳೆಯದಾಗಲಿ ಅಂತ ಅವ್ರಿಗೆ ಆಹುತಿ ಕೊಡ್ತಾ ಇರ್ತಾರೆ. ಅದನ್ನು ನೋಡಿ ಇಂದ್ರ ಏನು ಮಾಡ್ತಾನೆ, ಇವರು ನಮ್ಮ ಶತ್ರುಗಳಿಗೆ ಆಹುತಿ ಕೊಡ್ತಾ ಇದ್ದಾನೆ ಅಂಥೇಳಿ ಅವರ ತಲೆಯನ್ನು ಕತ್ತರಿಸ್ಬಿಡ್ತಾನೆ. ನೋಡ್ರಿ, ಬ್ರಾಹ್ಮಣ ಹತ್ಯವನ್ನು ಮಾಡ್ತಾನೆ, ಬ್ರಹ್ಮ ಹತ್ಯೆ ದೋಷ ಬಂದ್ಬಿಡ್ತು. ಅದಕ್ಕೇನು ಮಾಡಬೇಕು? ಬ್ರಹ್ಮಹತ್ಯೆ ದೋಷ ಬಂತು ಅಂಥೇಳಿ ಮತ್ತು ಈಗ ಇಂದ್ರನಿಗೆ ಶಕ್ತಿ ಇಲ್ಲ ಅಂತಾಯಿತು. ಆ 3 ಮುಖಗಳು ಕಪಿಂಚಲ, ಕಲವಿಂಕ, ತಿತ್ತಿಗೆ ಅಂತ 3 ಪಕ್ಷಿಗಳಾಗಿ ಹಾರಿಹೋಯಿತು. ಇವರಿಗೆ ಗೊತ್ತಾಯಿತು, ತ್ವಷ್ಟೃವಿಗೆ, ನನ್ನ ಮಗ ವಿಶ್ವರೂಪಾಚಾರ್ಯರನ್ನೇ ಇಂದ್ರ ಸಂಹಾರ ಮಾಡಿಬಿಟ್ಟ ಅಂಥೇಳಿ. ಅದಕ್ಕೇನು ಮಾಡಬೇಕು ಅಂತ ವಿಚಾರ ಮಾಡಿ ಸಿಟ್ಟು ಬಂದು ಇಂದ್ರನನ್ನು ಕೊಲ್ಲೋ ಮಗವನ್ನು ಪಡಿತೀನಿ ನಾನು ಅಂಥೇಳಿ ಯಜ್ಞವನ್ನು ಮಾಡ್ತಾರಂತೆ. ಇಂದ್ರಶತ್ರು ವಿವರ್ಧಸ್ವ ಅಂಥೇಳಿ ತ್ವಷ್ಟೃ ಯಜ್ಞವನ್ನು ಮಾಡಿದಾಗ ಅಲ್ಲಿ ಹುಟ್ಟಿದವನೇ ವೃತ್ರಾಸುರ. ಆ ವೃತ್ರಾಸುರ ಅನ್ನೋನು ಹುಡ್ತಾನಲ್ಲಿ ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಡ್ತಾರೆ. ಯಾರೋ ತ್ವಷ್ಟೃಗಳು. ತ್ವಷ್ಟ ಅನ್ನೋನೊಬ್ಬ ಸೂರ್ಯ ದೇವತೆ, 12 ಸೂರ್ಯರಲ್ಲಿ ಅವನೊಬ್ಬ. ಏನು ತಪ್ಪು ಮಾಡ್ತಾನೆ ಅಂತಂದರೆ ಸ್ವರತೋಪರಾಹ, ಸ್ವರ ವ್ಯತ್ಯಾಸ ಮಾಡಿಬಿಡ್ತಾನೆ. ಇಂದ್ರಶತ್ರು ವಿವರ್ಧಸ್ವ ಅಂಥೇಳಿ ವೇದದಲ್ಲಿ ಏನಿದೆ ಅದನ್ನು ಹೇಳಬೇಕಾಗಿತ್ತು. ಅಂದರೆ ಇಂದ್ರಶತ್ರು ಅನ್ನೋ ಶಬ್ದವನ್ನು 2 ರೀತಿ ಹೇಳ್ಬೋದು. ಇಂದ್ರನಿಗೆ ಶತ್ರು ಅಂತಲೂ ಹೇಳ್ಬೋದು, ಇಂದ್ರನೇ ಶತ್ರುವಾಗಿ ಉಳ್ಳವನು ಅಂತಲೂ ಅರ್ಥ ಬರೋ ಹಾಗೆ ಹೇಳ್ಬೋದು. ಕೇವಲ ಒಂದು ಸ್ವರ ವ್ಯತ್ಯಾಸ ಮಾಡೋದ್ರಿಂದ ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ಇಂದ್ರನಿಗೆ ಶತ್ರುವನ್ನು ನಾನು ಮಗನನ್ನು ಪಡಿಬೇಕು ಅಂತ ಹೇಳಿ ಉದ್ದೇಶ, ಆದರೆ ಹೇಳಬೇಕಾದ್ರೆ ಮಾತ್ರ ತಪ್ಪು ಹೇಳ್ಬಿಡ್ತಾನೆ. ಇಂದ್ರನಿಂದ ಸಾಯುವಂಥ ಮಗ ಬರಲಿ ಅಂತ ಹೇಳಿ ಆಹುತಿ ಹಾಕ್ಬಿಡ್ತಾನೆ. ಅಂಥ ಮಗನೇ ಹುಡ್ತಾನೆ. ಅವನು ವೃತ್ರಾಸುರ. ಎಷ್ಟು ದಿನಕ್ಕೆ ಒಂದು ಬಾಣ ಅಂದರೆ ಇಷ್ಟು ದೊಡ್ಡದು, ಅಷ್ಟು ಬಾಣ ಎತ್ತರ ಬೆಳೀತಾ ಇರ್ತಾನೆ. ದಿನಕ್ಕೆ ಅಷ್ಟು ಎಲ್ಲ ದೇವತೆಗಳು ಭಯ ಆಗಿಬಿಡುತ್ತೆ. ಬಂದು ಎಲ್ಲ ದೇವತೆಗಳನ್ನು ಹೊಡೆದು ಸೋಲಿಸಿ ಅವರನ್ನು ಕಳಿಸ್ತಾ ಇರ್ತಾನೆ. ಈಗ ಇಂದ್ರದೇವರಿಗೆ ಪೂರ್ಣ ಶಕ್ತಿ ಕಡಿಮೆ ಆಗಿ ಹೋಗಿ ಕೇಳ್ತಾರಂತೆ, ಸ್ವಾಮಿ ಬ್ರಹ್ಮದೇವರೇ, ನಾವೇನು ಮಾಡಬೇಕು, ನಮ್ಮನ್ನು ರಕ್ಷಣೆ ಮಾಡಿ ಅಂತಂದಾಗ ನೀವು ದಧೀಚಿ ಋಷಿಗಳ ಹತ್ತಿರ ಹೋಗಿ ಅವರ ಅಸ್ಥಿಯನ್ನು ಕೇಳಿ, ಅವರ ಮೂಳೆಯನ್ನು ಕೇಳಿ ಅದನ್ನು ತಗೊಂಡು ಬಂದು ಆಯುಧವನ್ನು ಮಾಡಿಕೊಂಡು ಈ ವೃತ್ರಾಸುರನ ಸಂಹಾರ ಮಾಡ್ಬೋದು. ಏನು ದಧೀಚ ಋಷಿಗಳನ್ನೇ ಯಾಕೆ ಹೋಗಬೇಕು, ಅವರ ಅಸ್ಥಿಗಳನ್ನ ಯಾಕೆ ತಗೋಬೇಕು ಅಂದರೆ ವಿದ್ಯಾವೃತ ತಪಸ್ಸಾರಂ
ಅವರ ಅಸ್ಥಿಗಳು ಅವರು ನಾರಾಯಣ ಮಂತ್ರವನ್ನು ಜಪ ಮಾಡಿ, ನಾರಾಯಣ ವರ್ಮ ಅದನ್ನು ಜಪ ಮಾಡಿ 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 ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಆ ಸಿದ್ಧಿ ಅವರು ಮಾಡುವಂಥ ತಪಸ್ಸು ಎಲ್ಲದರ ಸಾರ ಅವರ ಮೂಳೆಗಳಲ್ಲಿದೆ. ಆದ್ದರಿಂದ ಅದನ್ನು ಆಯುಧವನ್ನು ಮಾಡ್ಕೊಂಡು ನೀನು ಇಂದ್ರ ಅಂತ ಕೇಳಿದಾಗ ಅವ್ರು ಹೋಗ್ತಾರಂತೆ. ನದೀಚಿ ಋಷಿಗಳ ಹತ್ರ ಹೋಗಿ, ಸ್ವಾಮಿ ನಿಮ್ಮ ಆಯುಧ ಬೇಕು ಕೊಡಿ, ಆಯುಧ ನಿಮ್ಮ ಮೂಳೆ ಬೇಕು ಕೊಡಿ ಅಂತ ಕೇಳ್ತಾರೆ. ಏನಿದೆ ಮೂಳೆ ಬೇಕು ಅಂತ ಕೇಳಿದ್ರೆ ಹೋಗ್ಬಿಟ್ಟು, ಇಲ್ಲ ನಮ್ಗೆ ಸ್ವಲ್ಪ ನಿಮ್ಮ ಗಾಡಿ ಕೊಡಿ, ಇಲ್ಲೇ ಹೋಗಿ ಬರ್ತೀನಿ ಅಂದರೆ ಕೊಡ್ಬೋದು. ಇಲ್ಲ ನಮ್ಮ ಬಟ್ಟೆ ತೊಯ್ದುಬಿಟ್ಟಿದೆ, ನೆನ್ನೆ ಪಾಪ ಇವ್ರು ಕೊಟ್ಟರು ಬಟ್ಟೆ ಕೊಡಿ ಅಂದರೆ ಬಟ್ಟೆ ಕೊಡ್ತಾರೆ. ನಿಮ್ಮ ಮೂಳೆ ಕೊಡಿ ಅಂತಂದರೆ ಏನು ಕೇಳ್ತಾ ಇದ್ದೀರಾ, ಇನ್ನೊಂದ್ಸತಿ ಕೇಳಿ ಅಂತ ಹೇಳಬೇಕು. ಏನ್ರಿ ಬುದ್ಧಿಗಿದ್ದೀದೇನ್ರಿ ನಿಮಗೆ, ಮೂಳೆ ಕೇಳ್ತಾರೇನ್ರಿ ಯಾರಾದರೂ ಅಂತ ಹೇಳಿ ಬೈತಾರೆ. ಆದರೆ ಇವ್ರು ಹಂಗೆ ಮಾಡಲಿಲ್ಲ. ಮೂಳೆ ಕೊಡಿ ಅಂದರೆ ಏನರ್ಥ, ನೀವು ಸಾಯಿರಿ, ನಿಮ್ಮ ಮೂಳೆಯಿಂದ ನಾನು ಆಯುಧ ಮಾಡ್ಬೋದು ಅಂತ ಅರ್ಥ. ಆವಾಗ ಸಿಟ್ಟು ಬಂದ್ಬಿಡಲಿ, ಸಿಟ್ಟು ಬರಬೇಕಾಗಿತ್ತು. ಋಷಿಗಳು, ತಪಸ್ವಿಗಳು, ಎಲ್ಲ ರೀತಿಯಾದಂತಹ ತಿತಿಕ್ಷಾ ಸಹನೆ ಎಲ್ಲ ಇದೆ ಅವರಿಗೆ ಗೊತ್ತು, ದೇವತೆಗಳು ಬರ್ತಾರೆ ಇದಕ್ಕೋಸ್ಕರ ಅಂತ. ಆಗ ಅವಶ್ಯವಾಗಿ ನನ್ನ ದೇಹ ನಿಮ್ಮಂತಹ ದೇವತೆಗಳ ಸೇವೆಗೆ ಉಪಯೋಗ ಆಗುತ್ತೆ ಅಂತಂದರೆ ದೇಹ ಬಿಡ್ಲಿಕ್ಕೆ ನಾನು ಸಿದ್ಧ ಅಂತ ಹೇಳಿ ಅವ್ರು ನೋಡ್ರಿ ಎಂತಹ ನಿಸ್ಪೃಹರು. ಈ ಎಲ್ಲ ಋಷಿಗಳು ದೇಹದ ಮೇಲೆ ಅಭಿಮಾನವನ್ನೇ ಬಿಟ್ಟಿರೋವಂಥವ್ರು. ಅಂತಹ ಋಷಿಗಳು ದೇಹತ್ಯಾಗವನ್ನು ಮಾಡಿ ತಕ್ಷಣ ಆ ಮೂಳೆಯನ್ನು ಕೊಡ್ತಾರಂತೆ. ವೃತ್ರಾಸುರನ ಜೊತೆ ಆ ಮೂಳೆಯಿಂದ ಆಯುಧವನ್ನು ಮಾಡಿಕೊಂಡು ಯುದ್ಧ ಆಡಲಿಕ್ಕೆ ಶುರು ಮಾಡ್ತಾನೆ. ಯುದ್ಧ ಎಷ್ಟು ಆಡಿದ್ರೂ ಕೂಡ ವೃತ್ರಾಸುರ ಸೋಲೋದೇ ಇಲ್ಲ. ಆಮೇಲೆ ಒಂದು ಸತಿ ಆ ವಜ್ರಾಯುಧವನ್ನು ಹಾಕಿದಾಗ ಅವನಿಗೆ ವರ ಇರುತ್ತೆ, ಏನಂದರೆ ಹಸಿಯಾದ ಆಯುಧ ಆಗಿರ್ಬೋದು, ಒಣಗಿದ ಆಯುಧ ಎರಡರಿಂದಲೂ ನಾನು ಸಾಯಬಾರದು ಅನ್ನುವಂಥ ವರ ಇರುತ್ತೆ. ಹಾಗಾಗಿ ವಜ್ರಾಯುಧವನ್ನು ಪ್ರಯೋಗ ಮಾಡಿದ್ರೂ ಸಾಯೋದಿಲ್ಲ ಅವನು, ವಜ್ರಾಯುಧ ಕೆಳಗೆ ಬಿದ್ದುಬಿಡುತ್ತೆ. ಆವಾಗ ಹೇಳ್ತಾನೆ ವೃತ್ರಾಸುರ, ಇಂದ್ರ ಯಾಕೆ ನಾಚ್ಕೋತಾ ಇದೆಯಾ, ತಗೋ ವಜ್ರಾಯುಧವನ್ನು, ಯುದ್ಧ ಆಡು. ಜಯ ಪರಾಜಯ ಇವೆಲ್ಲವೂ ಕೂಡ ಭಗವಂತನ ಅಧೀನ. ದೇವರೇ ಎಲ್ಲವನ್ನು ಸೃಷ್ಟಿ ಮಾಡುವವನು, ಸರ್ವೋತ್ತಮ ಸರ್ವೇಶ್ವರ, ಅವನ ಅಧೀನವಾಗಿ ಜಗತ್ತು ನಡೀತಾ ಇದೆ. ಹಾಗಾಗಿ ನನ್ನ ಜಯ, ನಿನ್ನ ಜಯ, ಪರಾಜಯ ಎಲ್ಲವೂ ಕೂಡ ದೇವರ ಅಧೀನ ಅನ್ನೋ ಮಾತನ್ನು ಹೇಳ್ತಾನೆ. ಅವನಿಗೆ ಇಂದ್ರನಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಏನಿದು ವೃತ್ರಾಸುರ ಈ ಮಾತಾಡ್ತಾ ಇದ್ದಾನೆ ಅಂತ. ವೃತ್ರಾಸುರ ಈ ರೀತಿಯಾಗಿ ಒಳ್ಳೆಯ ಉತ್ತಮವಾದ ತತ್ವವನ್ನು ಹೇಗೆ ಮಾತಾಡ್ದ ಅಂತಂದರೆ ಅವನ ವೃತ್ತಾಂತವನ್ನು ತಿಳಿಸ್ತಾರೆ. ಅವನು ಹಿಂದಿನ ಯಾಕೆ ಅಸುರನಾಗಿ ಹುಟ್ಟಿದ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಅವನು ಒಬ್ಬ ರಾಜ, ಚಿತ್ರಕೇತು ಅಂತ ಅವನ ಹೆಸರು. ಅವನಿಗೆ ಬೇಕಾದಷ್ಟು ಜನ ಹೆಂಡತಿರಿದ್ರು. ಬೇಕಾದಷ್ಟು ಅಂತಂದರೆ 1 ಕೋಟಿ ಹೆಂಡತಿರಿದ್ರಂತೆ. ಆದರೆ ಏನು ಮಾಡಬೇಕು, ಒಬ್ಬನೂ ಮಗ ಆಗಿಲ್ಲ, ಮಕ್ಕಳೇ ಇಲ್ಲ, ಸಂತಾನನೇ ಇಲ್ಲ. ಅದಕ್ಕೋಸ್ಕರ ಬಹಳ ದುಃಖ ಪಡ್ತಾ ಇದ್ದ, ಸಂತಾನ ಬೇಕು ಬೇಕು ಅಂಥೇಳಿ. ಒಮ್ಮೆ ಅಂಗಿರಸರು ನಾರದರು ಇಬ್ಬರು ಬರ್ತಾರೆ. ಬಂದಾಗ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನನಗೆ ಸಂತಾನನೇ ಇಲ್ಲ, ನನಗೆ ರಕ್ಷಣೆ ಸಂತಾನ ಕೊಡಿ, ಸಂತಾನ ಭಾಗ್ಯವನ್ನು ಕೊಡಿ ಅಂತ ಕೇಳಿದಾಗ, ಸಂತಾನ ಎಲ್ಲ ಯಾಕೆ ಬೇಕಪ್ಪ, ಸುಮ್ಮನೆ ದುಃಖ ಜಾಸ್ತಿ ಸಂಸಾರದಿಂದ, ನೀನು ವಿರಕ್ತನಾಗಿ ತಪಸ್ಸನ್ನು ಮಾಡು ಅಂತ ಹೇಳ್ತಾರೆ. ಅವೆಲ್ಲ ಆಗಲ್ಲ ಸ್ವಾಮಿ, ದಯವಿಟ್ಟು ಸಂತಾನ ಕೊಡಿ ನನಗೆ ಅಂತ ಅಂಗಲಾಚಿ ಕಣ್ಣೀರಿಟ್ಟು ಬೇಡ್ಕೋತಾನೆ. ಆಗಲಿ ಕೊಡ್ತೀವಿ, ಆದರೆ ಅದರಿಂದ ನಿನಗೆ ಬರೀ ಸುಖ ಆಗಲ್ಲ, ಸುಖನೂ ಆಗುತ್ತೆ ದುಃಖನೂ ಆಗುತ್ತೆ, ಎರಡನ್ನೂ ಅನುಭವಿಸಕ್ಕೆ ತಯಾರಾಗಿರಬೇಕು ಅಂತ. ಆಯಿತು ಪರವಾಗಿಲ್ಲ ಕೊಡಿ ಅಂತಂದಾಗ ಒಂದು ಹಣ್ಣನ್ನು ಅಭಿಮಂತ್ರಣ ಮಾಡಿ ಅವರು ಅಂಗಿರಸ ಋಷಿಗಳು ಅವನಿಗೆ ಕೊಡ್ತಾರಂತೆ. ಕೊಟ್ಟಾಗ ಅವನು ಅದನ್ನು ತನ್ನ ಹೆಂಡತಿಗೆ, ದೊಡ್ಡವಳು ಎಲ್ಲರಿಗಿಂತ ದೊಡ್ಡವಳು ಯಾವಾಗ ಅವಳಿಗೆ ಕೊಟ್ಬಿಟ್ಟ. ಅವಳಲ್ಲಿ ಮಗು ಬಂದ್ಬಿಡ್ತು. ಆದರೆ ಅವನಿಗೆ ಆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಅಂದರೆ ಎಲ್ಲರಿಗೂ ಗೋದಾನ, ಭೂದಾನ, ಹಿರಣ್ಯದಾನ ಎಲ್ಲ ರೀತಿ ದಾನವನ್ನು ಮಾಡ್ತಾನೆ. ಋಷಿಗಳನ್ನು ಕರೆಸಿ ಎಲ್ಲ ರೀತಿ ಉತ್ಸವವನ್ನು ಮಾಡ್ತಾನೆ. ಆದರೆ ತನ್ನ ತಾಯಿ, ಮಗುವಿನ ತಾಯಿ ಯಾರಿದ್ದಾಳೋ ಅವಳನ್ನ ಅಷ್ಟೇ ಪ್ರೀತಿ ಮಾಡ್ತಾನೆ, ಬೇರೆಯವ್ರನ್ನ ಮಾತಾಡಿಸೋದಿಲ್ಲ. ಅದನ್ನು ನೋಡಿ ಎಲ್ಲರಿಗೂ ಮಾತ್ಸರ್ಯ ಬಂದ್ಬಿಡುತ್ತೆ. ಈಗ ರಾಜ ನಮ್ಮನ್ನು ಮಾತಾಡಿಸ್ತಾ ಇಲ್ಲ, ಎಲ್ಲ ದೊಡ್ಡವಳಿಗೆ ಎಲ್ಲ ಮಾತಾಡಿಸ್ತಾರೆ, ಸವತಿ ಮಾತ್ಸರ್ಯ ಶುರು ಆಗ್ಬಿಡುತ್ತೆ. ಅದಕ್ಕೇನು ಮಾಡೋಣ ಅಂದರೆ ಈ ಮಗುವನ್ನು ಕೊಂದುಬಿಡೋಣ ಅಂಥೇಳಿ ಎಲ್ಲರೂ ಸೇರಿ ವಿಷ ಹಾಕಿ ಆ ಮಗುವನ್ನು ಕೊಂದುಬಿಡ್ತಾರೆ. ಅವನಿಗೆ ಓ ಅಂತ ಅಳಕ್ಕೆ ಶುರು ಮಾಡೋದು. ಮತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ. ಮತ್ತೆ ಅಂಗಿರಸರು ಬರ್ತಾರೆ, ನಾನು ಹೇಳಿದ್ದೆ ನಿನಗೆ 2 ರೀತಿಯಾದಂತಹ ಮಗ, ಸುಖ ದುಃಖ ಕೊಡುವಂಥ ಮಗ ಹುಡ್ತಾನೆ ಅಂತ ಹೇಳಿ, ಯಾಕೆ ಬೇಕಾಗಿತ್ತು ನನಗೆ ಅದೆಲ್ಲ ಅಂತ. ಇಲ್ಲ ಸ್ವಾಮಿ ನನಗೆ ಮತ್ತೆ ಅದೇ ಮಗನೇ ಬೇಕು ನನಗೆ. ಮತ್ತೆ ಅಲ್ಲ ಅವ್ರು ಹೇಳ್ತಾರೆ, ನಿನಗೆ ಬೇಕಾದ್ರೆ ಮತ್ತೆ ಅವನನ್ನೇ ಕರಿತೀವಿ ಅಂತ. ಆಯಿತು ಕರೀರಿ, ಆ ಜೀವನನ್ನೇ ಕರೀರಿ. ಇವೆಲ್ಲ ಯಾಕೆ ಮಾಡ್ತಾರೆ ಜ್ಞಾನಿಗಳು ಅಂದರೆ, ಅವನಿಗೆ ಸಂಸಾರದಲ್ಲಿ ವೈರಾಗ್ಯ ಬರಬೇಕು ಅನ್ನೋ ಸಲುವಾಗಿ ಆ ರೀತಿ ಮಾಡ್ತಾರೆ. ಅವರು ಜೀವನವನ್ನು ಕರೀತಾರೆ. ಕರೆದು ಎಲ್ಲಿರ್ತಾನೆ ಅವನು ಅಂದರೆ ಒಂದು ಇರುವೆ ದೇಹದಲ್ಲಿ ಇರ್ತಾನಂತೆ. ಅವನು ಮುಂದಿನ ಜನ್ಮ. ಆ ಇರುವೆ ಬರ್ತದೆ. ಬಂದಾಗ, ನೋಡಪ್ಪ ನೀನು ಈ ರಾಜನ ಮಗನಾಗಿದ್ದೆ ಹಿಂದಿನ ಜನ್ಮದಲ್ಲಿ, ನೀನು ಮತ್ತೆ ಅದೇ ದೇಹಕ್ಕೆ ಹೋಗ್ತೀಯಾ, ನಿಮ್ಮಪ್ಪ ಕರೀತಾ ಇದ್ದಾನೆ, ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಮೋಹ ಮಾಡ್ತಾ ಇದ್ದಾನೆ ಅಂದರೆ, ಯಾರು ನಮ್ಮಪ್ಪ ಅಂತ ಕೇಳ್ದ. ಇವನು ಯಾವ ಜನ್ಮದಪ್ಪ, ನನಗೆ ಹಿಂದೆ 1 ಕೋಟಿ ಜನ್ಮ ಆಗಿ ಹೋಗ್ಬಿಟ್ಟಿದೆ, ಯಾರಪ್ಪ ಯಾರಮ್ಮ ಯಾರು ಬಂಧು ಬಳಗ ನನಗೆ ಯಾರು ಇಲ್ಲೇ ಇಲ್ಲ,
ಮತ್ತೆ ಹೀಗೆ ಸಾಕಾಗಿದೆ, ಮುಂದೆ ಹೋಗ್ಬೇಕಾಗಿ ಸಂಸಾರದಲ್ಲಿ, ಹಿಂದೆ ಮತ್ತೆ ಯಾರು ಹೋಗ್ತಾರೆ, ಯಾರು ಅಪ್ಪನೆಲ್ಲ ಅಮ್ಮನೆಲ್ಲ ನಡ್ರಿ ಅಂತಂದ್ಬಿಟ್ಟ. ಅವನಿಗೆ ಆ ಚಿತ್ರಕೇತು ಆ ಜೀವ ಮಾತಾಡಿದ್ದನ್ನು ಕೇಳಿ ಅವಾಗ ತಕ್ಷಣ ವೈರಾಗ್ಯ ಬಂದ್ಬಿಡ್ತಾನೆ. ಎಂ ಚಿಂತೆಯಾಮಿ ಸತತಂ ಸಸುತೋ ವಿರಕ್ತಃ. ಯಾರನ್ನು ನಾನು ಪ್ರತಿಕ್ಷಣವೂ ಚಿಂತನೆ ಮಾಡ್ತೀನೋ ಅಂತಹ ಮಗನೇ ನನ್ನ ಮೇಲೆ ವೈರಾಗ್ಯ ತಾಳಿದಾನೆ ಅಂದಮೇಲೆ ಅವನಿಗೆ ನಾನು ಯಾಕೆ ಅವನ ಮೇಲೆ ಅಷ್ಟು ಅಭಿಮಾನ ಮಾಡಬೇಕು ಅಂತ ಹೇಳಿ ಅಭಿಮಾನ ತ್ಯಾಗ ಮಾಡಿ ಶೇಷದೇವರ ಶಿಷ್ಯನಾಗಿ ಅವರಿಂದ ಉಪದೇಶವನ್ನು ಪಡೆದು ಒಳ್ಳೆಯ ವಿದ್ಯಾಧರ ತಪಸ್ಸನ್ನು ಮಾಡಿ ವಿದ್ಯಾಧರ ಪದವಿಯನ್ನು ಹೊಂದುತ್ತಾನೆ. ಆ ವಿದ್ಯಾಧರನಾದಾಗ ಅವನು ಸಂಚಾರ ಮಾಡ್ತಾ ಇರ್ತಾನೆ ಆಕಾಶ ಮಾರ್ಗದಲ್ಲಿ. ಕೈಲಾಸದಲ್ಲಿ ಶಿವಪಾರ್ವತಿಯರು ಒಟ್ಟಿಗೆ ಇರೋದನ್ನು ನೋಡ್ತಾನೆ. ನೋಡಿ ಅಪಹಾಸ ಮಾಡ್ತಾನಂತೆ. ಇದೇನಿದು, ಇಂತಹ ಲೋಕ ಪಾಲಕರಾದಂತಹ ನೀವು ರುದ್ರದೇವರು ಹೆಂಡತಿಯನ್ನು ದೊಡ್ಡ ಮೇಲೆ ಕೂಡಿಸ್ಕೊಂಡಿದ್ದೀರಲ್ಲ ಅಂತ ಸ್ವಲ್ಪ ನಗ್ತಾನಂತೆ. ಅವರೆಲ್ಲೂ ಇರ್ತಾರೆ, ಇವನೆಲ್ಲೂ ಇರ್ತಾನೆ. ಇವನ್ನ ನಕ್ಕಿದವ್ರಿಗೆ ಗೊತ್ತಾಗಲ್ಲ, ಆದರೆ ಗೊತ್ತಾಗತ್ತೆ. ಹೇಗೆ ಅಂದರೆ ಪಾರ್ವತಿ ದೇವಿ ಯಾರು ಮನೋಭಿಮಾನಿನಿ ರಾಗಾಭಿಮಾನಿನಿ ಒಳಗೆ ಇರ್ತಾರೆ ಅವರಿಬ್ಬರು, ಗೊತ್ತಾಗುತ್ತೆ ಅವನು ಮಾಡುವಂತಹ ಕಾರ್ಯ ಎಲ್ಲ. ಹಾಗಾಗಿ ಶಾಪ ಕೊಡ್ತಾರಂತೆ. ದೊಡ್ಡವರನ್ನು ನೋಡಿ ಅಪಹಾಸ ಮಾಡೋದು ದೇವತೆಗಳ ಸ್ವಭಾವ ಅಲ್ಲ, ಅಸುರರ ಸ್ವಭಾವ. ಹಾಗಾಗಿ ಅಸುರಯೋನಿಯಾಗಿ ಬೀಳು ಅಂತ ಹೇಳಿ ಶಾಪ ಕೊಡ್ತಾರೆ. ತಕ್ಷಣ ಅವನಿಗೆ ಬುದ್ಧಿ ಬರುತ್ತೆ, ತಾಯಿ ಅವಶ್ಯವಾಗಿ ನಾನು ಬೀಳ್ತೀನಿ, ಅಸುರಯೋನಿ ನೀವು ಕೊಟ್ಟಿದ್ದ ಶಾಪ ಭಾಳ ಒಳ್ಳೆಯದಾಯಿತು, ಉತ್ತಮ ದ್ರೋಹವನ್ನು ಮಾಡಿದ್ದೀನಿ, ತಪ್ಪಾಯಿತು, ಕ್ಷಮೆ ಮಾಡಿ. ಆದರೆ ಒಂದು ಮಾತ್ರ ವರವನ್ನು ಕೊಡಿ, ನಾನು ಅಸುರಯೋನಿಯಲ್ಲಿ ಹುಟ್ಟಿದ್ರೂ ಕೂಡ ನನಗೆ ಭಗವಂತನ ಸ್ಮರಣೆ ತಪ್ಪೋದು ಬೇಡ, ಭಗವಂತನ ಸ್ಮರಣೆಯನ್ನು ನನಗೆ ಕರುಣಿಸಿ ಅಂತ ಕೇಳಿದಾಗ ಆಗಲಿ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅಂತಹ ವೃತ್ರಾಸುರ ಇಲ್ಲಿ ಹುಟ್ಟಿರ್ತಾನೆ. ಅವನನ್ನು ಇಂದ್ರದೇವರು ವಜ್ರಾಯುಧದಿಂದ ಸಂಹಾರ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ವಜ್ರಾಯುಧದಿಂದ ಸಂಹಾರ ಮಾಡಿ ಯಾರೋ ತ್ವಷ್ಟೃವಿನ ಮಗ ವೃತ್ರಾಸುರ ಸಂಹೃತನಾದ. ಮತ್ತೆ ಬ್ರಹ್ಮಹತ್ಯೆ ದೋಷ ಬಂತು ಇಂದ್ರದೇವರಿಗೆ. ಯಾಕೆಂದರೆ ಅವನು ಕೂಡ ಬ್ರಾಹ್ಮಣನೇ ವೃತ್ರಾಸುರ. ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅದನ್ನು 4 ವಿಭಾಗ ಮಾಡ್ತಾರೆ ಇಂದ್ರದೇವರು. 4 ವಿಭಾಗ ಮಾಡಿ 4 ಜನರಿಗೆ ಅದನ್ನು ಹಂಚಿಬಿಡ್ತಾರಂತೆ. ಒಂದು ನೀರು, ಇನ್ನೊಂದು ಭೂಮಿ, ಮತ್ತು ಮರಗಳು, ಮತ್ತು ಸ್ತ್ರೀಯರು. ಒಂದೊಂದರಲ್ಲಿ ಒಂದೊಂದು 4 ಭಾಗವನ್ನು ಮಾಡಿ ಹಂಚ್ತಾರೆ. ಅದು ಒಬ್ಬೊಬ್ಬರಲ್ಲಿ ಅದರ ವಿಕಾರ ಆಗಿ ಕಾಣಿಸುತ್ತೆ. ಸ್ತ್ರೀಯರಲ್ಲಿ ರಜೋವಿಕಾರವಾಗಿ ಕಾಣಿಸುವಂಥದ್ದು ಬ್ರಹ್ಮಹತ್ಯೆ. ಅದಕ್ಕೋಸ್ಕರ ಅವರನ್ನು ಆ 3 ದಿವಸ ಮುಟ್ಟವಾಗಿಲ್ಲ. ಮರಗಳಲ್ಲಿ ಅಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ, ಭೂಮಿಯಲ್ಲಿ ಮರುಭೂಮಿಯ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ, ನೀರಿನಲ್ಲಿ ಬುರುಗಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬುರುಗಿರುವಂತಹ ನೀರು ಮೈಲಿಗೆ, ಅದನ್ನು ಮುಟ್ಟಬಾರ್ದು, ಅದರಿಂದ ಆಚಮನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹೀಗೆ ಅವರನ್ನು ಸಂಹಾರ ಮಾಡಿ ಸಂಹಾರ ಆಗುತ್ತೆ. ಅವನು ತನ್ನ ಪಾಪವನ್ನು ಪ್ರಾಯಶ್ಚಿತ್ತ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಇಂದ್ರ ಕಮಲದ ದೇಟಿನಲ್ಲಿ ಹೋಗಿ ನರಸಿಂಹ ಮಂತ್ರ ಜಪವನ್ನು ಮಾಡ್ತಿರ್ತಾನೆ. ಅದೇ 1000 ವರ್ಷಗಳವರೆಗೂ ಅಲ್ಲಿರ್ತಾನೆ ಇಂದ್ರ. ಅವಾಗಲೇ ನಹುಷರಾಜ ಇಂದ್ರ ಆಗ್ತಾನೆ. ಆ ಕಥೆ ಮಹಾಭಾರತದಲ್ಲಿ ಬರುತ್ತೆ. ಇರಲಿ, ಈಗ ಮತ್ತೆ ಎಲ್ಲರನ್ನು ಅಸುರರನ್ನೆಲ್ಲ ಸಂಹಾರ ಮಾಡ್ತಾ ಇರುವಂಥ ಇಂದ್ರನನ್ನು ನೋಡಿ ಇವಳಿಗೆ ಸಿಟ್ಟು ಬರುತ್ತೆ, ದಿತಿದೇವಿಗೆ. ಆ ದಿತಿದೇವಿಗೆ ಸಿಟ್ಟು ಬಂದಾಗ ಅವಳು ಕಶ್ಯಪರನ್ನು ಸೇವೆ ಮಾಡಿ ನನಗೆ ಇಂದ್ರನನ್ನು ಸಂಹಾರ ಮಾಡುವಂತಹ ಮಗ ಬೇಕು ಅಂತ ಕೇಳಿದಾಗ ಅದನ್ನು ಅವರು ಆ ಒಂದು ಪುಂಸವನ ವ್ರತವನ್ನು ಹೇಳ್ತಾರೆ. ಆ ಪುಂಸವನ ವ್ರತದಿಂದ ಅವಳು ವ್ರತವನ್ನು ಮಾಡಿ ಅಲ್ಲಿ ಮರುದೇವತೆಗಳ ಅವತಾರ ಆಗುತ್ತೆ. ಆವಾಗ ಈ ಸ್ಕಂದವನ್ನು ಮುಗಿಸಿ ಮತ್ತೆ ಪ್ರಶ್ನೆ ಮಾಡ್ತಾನೆ ರಾಜ. ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀರ್ ವಿಷಮೋ ಯಥಾ. ಸ್ವಾಮಿ, ಭಗವಂತ ಇವನು ಪಾರ್ಶಾಲಿಟಿ ಮಾಡ್ತಾ ಇದ್ದಾನೆ, ವೈಷಮ್ಯ ಪಕ್ಷಪಾತ ಮಾಡ್ತಾ ಇದ್ದಾನೆ, ದೇವತೆಗಳ ಪಕ್ಷವನ್ನು ವಹಿಸಿ ದೈತ್ಯರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅದು ಸರಿಯಲ್ವಲ್ಲ ಅಂತ ನಂಗೆ ತೋರ್ತಾ ಇದೆ ಅಂತ ಪರೀಕ್ಷಿತ ರಾಜ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಸಾಧು ಪೃಷ್ಟಂ ಮಹಾರಾಜ ಹರೇಶ್ಚರಿತಂ ಅದ್ಭುತಂ ಯತ್ರ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ. ಹೇಳ್ತೀನಿ ಕೇಳೋ, ಸರಿಯಾದ ಪ್ರಶ್ನೆ ಕೇಳಿದ್ಯಾ ನೀನು. ಯಾವಾಗಲೂ ಭಗವಂತ ಪಕ್ಷಪಾತ ಮಾಡೋದಿಲ್ಲ. ಕೆಲವೊಂದು ಕಾಲದಲ್ಲಿ ತಮೋಗುಣದ ಉನ್ನಾಹ ಆದಾಗ ದೈತ್ಯರಿಗೆ ಜಯ ಆಗುತ್ತೆ, ಸತ್ವಗುಣದ ಉನ್ನಾಹ ಆದಾಗ ದೇವತೆಗಳಿಗೆ ಜಯ ಆಗುತ್ತೆ, ರಜೋಗುಣ ಉನ್ನಾಹ ಆದಾಗ ಮನುಷ್ಯರಿಗೆ ಅದು ಅವರಿಗೆ ಸುಖ ಆಗುತ್ತೆ. ಆ ರೀತಿಯಾಗಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿ ಜನರಿಗೆ ಉನ್ನಾಹಗಳು ಆಗ್ತಾ ಹೋಗ್ತವೆ. ಆದರೆ ದೈತ್ಯರನ್ನು ಸೋಲಿಸೋದು ಯಾಕೆ ಭಗವಂತ ಅಂದರೆ ಅವರು ಮಾಡುವಂತಹ ಪಾಪಕರ್ಮದಿಂದ ಅವರಿಗೆ ಆ ರೀತಿ ಸೋಲಾಗುತ್ತೆ. ದೇವತೆಗಳ ಪಕ್ಷ ಮಾಡೋದಿಲ್ಲ. ಯಾರ್ಯಾರು ದೇವರ ಮೇಲೆ ಭಕ್ತಿ ಮಾಡ್ತಾರೋ ಅವರನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಅಷ್ಟೇ, ಅದರಲ್ಲಿ ವೈಷಮ್ಯ ಇಲ್ಲ. ಅದನ್ನು ನಿಮಗೆ ಅನೇಕ ರೀತಿಯಾದಂತಹ ಭಕ್ತಿಯನ್ನು ಅನೇಕ ರೀತಿ ಜನರು ಮಾಡ್ತಾರೆ.
ಆ ಜನರು ಮಾಡುವಂತಹ ಭಕ್ತಿಗೆ ಭಗವಂತ ಒಲಿದು ರಕ್ಷಣೆ ಮಾಡ್ತಾನೆ. ಅದನ್ನು ಹೇಳ್ತಾರೆ ಗೋಪ್ಯ ಕಾಮಾತ್. ಅದಕ್ಕಿಂತ ಮುಂಚೆ ಈ ಯುಧಿಷ್ಠಿರನ ಒಂದು ರಾಜಸೂಯ ಯಾಗ ಆದಮೇಲೆ ಅಗ್ರಪೂಜೆಯನ್ನು ಯಾರು ಮಾಡಬೇಕು ಅಂತ ಕೇಳಿದಾಗ ಕೃಷ್ಣನಿಗೆ ಮಾಡಬೇಕು ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಆಗ ಭೀಷ್ಮಾಚಾರ್ಯರು ಹೇಳಿದ್ಮೇಲೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕಾದ್ರೆ ಶಿಶುಪಾಲ ಎಲ್ಲರಿಗೂ ಕೃಷ್ಣನಿಗೆ ಬಾಯಿಗೆ ಬಂದಂಗೆ ಬೈತಾನೆ. 100 ಬೈಯೋ ತನಕ ಸುಮ್ಮನೆ ಇರ್ತಾನೆ. ಆಮೇಲೆ ಅವನನ್ನು ಯುದ್ಧದಲ್ಲಿ ಸಂಹಾರ ಮಾಡಿಬಿಡ್ತಾನೆ ಕೃಷ್ಣ ಪರಮಾತ್ಮ. ಯಾವಾಗ ಶಿಶುಪಾಲ ಸಾಯ್ತಾನೋ ಆವಾಗ ಶಿಶುಪಾಲನ ಒಳಗಡೆ ಇರುವಂತಹ ಜೀವ ಬಂದು ಕೃಷ್ಣ ಪರಮಾತ್ಮನಲ್ಲಿ ಲಯ ಹೊಂದುತ್ತೆ, ಸೇರ್ಕೊಂಡ್ಬಿಡುತ್ತೆ. ಅದನ್ನು ನೋಡಿ ಇವನಿಗೆ ಯುಧಿಷ್ಠಿರನಿಗೆ ಆಶ್ಚರ್ಯ. ಸ್ವಾಮಿ, ದ್ವೇಷ ಮಾಡುವಂತಹ ದೈತ್ಯರಿಗೆಲ್ಲ ತಮಸ್ಸಾಗಬೇಕು. ಮತ್ತು ವೇನ ಅವನು ಎಷ್ಟು ದ್ವೇಷ ಮಾಡ್ದ ಭಗವಂತನನ್ನು, ಹಾಗಾಗಿ ಬ್ರಾಹ್ಮಣರು ಅವನನ್ನು ಕೊಂದು ತಮಸ್ಸಿಗೆ ಹಾಕಿದ್ರು. ಇವನು ಅಷ್ಟೇ ದಮಘೋಷ ಸುತಃ ಪಾಪ ಆರಭ್ಯ ಕಲಭಾಷಣಾತ್ ಸಂಪ್ರತ್ಯಮರ್ಷಿ ಗೋವಿಂದೇ ದಂತವಕ್ರಸ್ಯ ದುರ್ಮತಿ ಶಪಥೋ ರಸಕೃತ್ ವಿಷ್ಣುಂ ಯದ್ಬ್ರಹ್ಮ ಪರಮವ್ಯಂ ಶ್ವಿತೃನ ಜಾತೋ ಜಿಹ್ವಾಯಾಂ ನಾಂಧಂ ವಿವಿಶುತ ಸ್ತಮಃ. ಈ ಶಿಶುಪಾಲ ದಂತವಕ್ರರು ಇಬ್ಬರೂ ಕೂಡ ಯಾವಾಗ ತಮಗೆ ಸಣ್ಣ ವಯಸ್ಸಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು, ಅಪ್ಪ ಅಮ್ಮ ಅಂತ ಕಲಭಾಷಣ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಅಲ್ಲಿಂದ ಹಿಡ್ಕೊಂಡು ನಿರಂತರವಾಗಿ ಭಗವಂತನ ಬೈತಾನೇ ಬಂದಿದ್ದಾರೆ ಅವರು. ಎಷ್ಟು ಬೈದರೂ ಕೂಡ, ಎಷ್ಟು ದ್ವೇಷ ಮಾಡಿದರೂ ಅವರಿಗೆ ಅಂಧತಮಸ್ಸೆ ಆಗಲಿಲ್ಲ. ಅವನಿಗೆ ಸದ್ಗತಿ ಹೇಗಾಯಿತು? ಅವನ ಬಾಯಿಗೆ ಕುಷ್ಠರೋಗ ಬರಬೇಕಾಗಿತ್ತು, ಆದರೂ ಬಂದಿಲ್ಲ. ಯಾಕೆ ಅಂತ ಧರ್ಮರಾಜ ನಾರದರಿಗೆ ಕೇಳ್ತಾನೆ. ಯಾವಾಗ ಆ ರಾಜಸೂಯಾಗದ ಸಂದರ್ಭದಲ್ಲಿ ಆವಾಗ ನಾರದರು ಹೇಳ್ತಾರೆ, ಹೌದಪ್ಪ, ತಸ್ಮಾತ್ ವೈರಾಣುಬಂಧೇನ ನಿರ್ವೈರೇಣ ಭಯೇನವ ಸ್ನೇಹಾದ್ ಕಾಮೇನವ ಯುಂಜಾತ್ ಕಥಂಚಿನ್ ನೇಕ್ಷತೆ ಪೃಥಕ್. ಬೇರೆ ಬೇರೆ ರೀತಿಯಾದಂಥ ಭಕ್ತರಿದ್ದಾರೆ. ವೈರವನ್ನು ಮಾಡಿ ಶತ್ರುತ್ವವನ್ನು ಬೆಳೆಸಿಕೊಂಡು ಭಕ್ತಿಯನ್ನು ಮಾಡೋರಿದ್ದಾರೆ, ಕಾಮದಿಂದ ಭಕ್ತಿಯನ್ನು ಮಾಡೋರಿದ್ದಾರೆ, ಸ್ನೇಹದಿಂದ ಬಂಧುತ್ವದಿಂದ ಭಗವಂತನಲ್ಲಿ ಭಕ್ತಿಯನ್ನು ಮಾಡೋರಿದ್ದಾರೆ. ಈ ಶಿಶುಪಾಲ ದಂತವಕ್ರರು ದ್ವೇಷವನ್ನು ಮಾಡಿ ಭಕ್ತಿಯನ್ನು ಮಾಡಿದ್ದಾರೆ. ಅಂದರೆ ಶತ್ರುಗಳಾಗಿ ಭಕ್ತಿ ಮಾಡಿದ್ರು, ಅದಕ್ಕೋಸ್ಕರ ಅವರಿಗೆ ಸದ್ಗತಿ ಆಗಿದೆ ಅಂತ ಹೇಳ್ಬಿಟ್ರು. ಇದರಿಂದ ನಮಗೆ ಪ್ರಶ್ನೆ ಬರುತ್ತೆ, ಏನಿದು ದ್ವೇಷ ಮಾಡಿ ಭಕ್ತಿ ಮಾಡಿದ್ರೆ ಸದ್ಗತಿ ಹೇಗಾಗತ್ತೆ ಅಂತ. ದ್ವೇಷ ಮಾಡಿ ಭಕ್ತಿ ಮಾಡಲಿಕ್ಕೆ ಆಗಲ್ವಲ್ಲ. ಎಷ್ಟು ದ್ವೇಷ ಮಾಡೋದ್ರಿಂದ ದೇವರ ಸ್ಮರಣೆಯನ್ನು ಮಾಡಬಹುದು, ಅಷ್ಟು ಭಕ್ತಿಯನ್ನು ಮಾಡೋದ್ರಿಂದ ಮಾಡಲಿಕ್ಕೆ ಆಗಲ್ಲ ಅಂತ. ದ್ವೇಷವನ್ನು ನಿರಂತರ ನಮಗೆ ಒಬ್ಬರ ಮೇಲೆ ದ್ವೇಷ ಇದ್ದರೆ, ಹಾಗೆ ಇದ್ದರೆ ಮನಸ್ಸಿನಲ್ಲಿ ಅವ್ರದ್ದೇ ಚಿಂತನೆ ಮಾಡ್ತಿರ್ತೀವಿ. 24 ಗಂಟೆ ಅವ್ರದ್ದೇ ಚಿಂತನೆ ಇರುತ್ತೆ. ಅತ್ತೆ ಸೊಸೆ ಮೇಲೆ ದ್ವೇಷ ಮಾಡ್ತಿರ್ತಾರೆ, ಸೊಸೆ ಅತ್ತೆ ಮೇಲೆ ದ್ವೇಷ ಮಾಡ್ತಿರ್ತಾರೆ, ಮನಸ್ಸನ್ನು ಬೇಕೋದು ಓಡಾಡ್ತಿರ್ತಾರೆ ಇಬ್ಬರು. ಅಷ್ಟು ಸ್ಮರಣೆ, ಅತ್ತೆ ಸ್ಮರಣೆ, ಸೊಸೆ ಆಗಲಿ ಸೊಸೆ ಸ್ಮರಣೆ, ಅತ್ತೆ ಆಗಲಿ ಮಾಡೋಷ್ಟು ಬೇರೆ ಯಾರ ಸ್ಮರಣೆ ಮಾಡೋದಿಲ್ಲ. ಹಾಗೆ ಇವರು ಕೂಡ ಭಗವಂತನ ಸ್ಮರಣೆ ಮಾಡಿ ಮಾಡಿ ಮಾಡಿ, ಕಂಸನು ಕೂಡ ಅದಕ್ಕೆ ಹೇಳ್ತಾರೆ ಗೋಪ್ಯ ಕಾಮಾತ್ ಭಯಾತ್ ಕಂಸಃ. ಗೋಪಿಕಾ ಸ್ತ್ರೀಯರು ಕಾಮದಿಂದ ಭಗವಂತನ ಸ್ಮರಣೆ ಮಾಡಿದ್ರೆ ಕಂಸ ಭಯದಿಂದ ಭಗವಂತನ ಸ್ಮರಣೆ ಮಾಡಿದಂತೆ. ಕೃಷ್ಣನ ಸ್ಮರಣೆ, ಕೃಷ್ಣನ ಭಯ ಎಷ್ಟಿತ್ತು ಅಂತಂದರೆ, ಅವನು ಯಾವಾಗ ಕೃಷ್ಣ ಹುಟ್ಟುಬಿಡ್ತಾನೋ, ಯಾವಾಗ ನನ್ನ ಕೊಂದ್ಬಿಡ್ತಾನೋ ಅನ್ನೋ ಭಯದಲ್ಲಿ ಆಕಾಶವಾಣಿ ಕೇಳಿಸುತ್ತಲ್ಲ, ಅವಾಗಿಂದ ಅವನು ನಿದ್ದೆನೇ ಮಾಡಿಲ್ಲ ನೆಮ್ಮದಿಯಾಗಿ. ಅಷ್ಟು ಕೃಷ್ಣ ಸ್ಮರಣೆ ಮಾಡ್ತಿದ್ದಂತೆ. ಅದು ಎಷ್ಟು ಶಾಸ್ತ್ರಗಳು ಹೇಳ್ತಾರೆ ಅಂದರೆ, ಅವನು ಕಾಲನೇಮಿ ದೈತ್ಯ, ಅವನು ಮಾಡುವ ದ್ವೇಷದಿಂದ ಎಷ್ಟು ದೇವರ ಸ್ಮರಣೆಯನ್ನು ಮಾಡ್ತಿದ್ನೋ ಅಷ್ಟು ರುದ್ರದೇವರು ಕೂಡ ಭಕ್ತಿನ ಸ್ಮರಣೆ ಮಾಡಿದ್ದಂತೆ. ಅಷ್ಟು ನೋಡಿ ಅಸುರರ ಸಾಮರ್ಥ್ಯ. ಆದ್ದರಿಂದ ಅವರಿಗೆ ಸದ್ಗತಿ ಆಯಿತು ಅಂದರೆ ವಿರುದ್ಧ ಆಗಲಿಲ್ವ ಇದು? ದ್ವೇಷದಿಂದ ಹೇಗೆ ಸದ್ಗತಿ ಆಗುತ್ತೆ ಅಂತಂದರೆ, ದ್ವೇಷದಿಂದ ಸದ್ಗತಿ ಅಲ್ಲ. ಶ್ರೀನಿವಾಸಾಚಾರ್ಯ ನಿರ್ಣಯ ಹೇಳ್ತಾರಲ್ಲಿ, ದ್ವೇಷದಿಂದ ಸದ್ಗತಿ ಅಲ್ಲ, ಅಲ್ಲಿ 2 ಜೀವರ ಆವೇಶ ಇದೆ. ಶಿಶುಪಾಲನಲ್ಲಾಗಲಿ ದಂತವಕ್ರನಲ್ಲಿ ಜೀವದ್ವಯ ಆವೇಶ ಇದೆ. ಒಳಗಡೆ ಸಜ್ಜೀವ ಜಯ ಎನ್ನುವಂತಹ ಭಗವಂತನ ಭಕ್ತ ಇದ್ದಾನೆ, ದ್ವಾರಪಾಲಕ. ಇನ್ನೊಬ್ಬ ದುರ್ಜನ, ಅವನೇ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪು ದ್ವೇಷ ಮಾಡ್ದ, ಅವನಿಗೆ ದುರ್ಗತಿನೇ ಆಯಿತು. ಜೀವ ಜಯ ಅವನು ಭಕ್ತಿ ಮಾಡ್ದ, ಅವನಿಗೆ ಸದ್ಗತಿನೇ ಆಯಿತು. ಮತ್ತು ಇದು ವ್ಯವಸ್ಥೆ. ಆದ್ದರಿಂದ ದ್ವೇಷದಿಂದ ವೈರದಿಂದ ದೇವರ ಸದ್ಗತಿ ಆಗುತ್ತೆ ಅನ್ನೋದು ತಪ್ಪು. ಇವನು ಶಿಶುಪಾಲ, ಇವನು ಜಯ, ಅವನು ಜಯ ಅನಾದಿ ಕಾಲದಿಂದ ಭಕ್ತಿನೇ ಮಾಡಿದ್ದಾನೆ, ಕೊನೆಗೆ ಭಗವಂತನ ಸ್ಮರಣೆ ಮಾಡ್ದ, ಅದರಿಂದ ಸದ್ಗತಿ ಆಯಿತು. ಇಲ್ಲ ಹಿರಣ್ಯಕಶಿಪು ಅವನಿಗೆ ದುರ್ಗತಿನೇ ಆಯಿತು ಅಂತ ಹೇಳಿ ಸಮಾಧಾನವನ್ನು ಹೇಳ್ತಾರೆ. ಇನ್ನು ಗೋಪಿಕಾಸ್ತ್ರೀಯರು ಕಾಮದಿಂದ ಅದೆಲ್ಲ ಏನು ವಿಶೇಷವನ್ನು ಹೇಳಿದ್ರಲ್ಲ, ಅವೆಲ್ಲ ಏನು ಅಂದರೆ ಅವೆಲ್ಲವೂ ಒಂದೊಂದು ಭಕ್ತಿಯ ವಿಭಾಗಗಳು, ಮಜಲುಗಳು. ಕಾಮದ ಮೂಲಕವಾಗಿ ಭಕ್ತಿಯನ್ನು ಮಾಡೋದು, ಆಮೇಲೆ ಸಂಬಂಧ ಸ್ನೇಹದಿಂದ ಭಕ್ತಿಯನ್ನು ಮಾಡೋದು, ಸಂಬಂಧಿಕ ಅಂತ ಹೇಳಿ ಭಕ್ತಿ ಮಾಡೋದು, ತಂದೆಯಿಂದ ಭಕ್ತಿ ಮಾಡೋದು, ಈ ರೀತಿ ಬೇರೆ ಬೇರೆ ಭಕ್ತರು ಭಗವಂತನನ್ನು ಬೇರೆ ಬೇರೆ ರೀತಿಯಾಗಿ ಭಕ್ತಿಯನ್ನು ಮಾಡಿದ್ದಾರೆ. ಭಕ್ತಿಯಿಂದಲೇ ಅವ್ರಿಗೆ ಸದ್ಗತಿ ಹೊರತು ಬೇರೆ ಬೇರೆ ರೀತಿಯಾಗಿ ಚಿಂತನೆ ಮಾಡೋದ್ರಿಂದ ಅಲ್ಲ. ಸರಿ, ಹೇಗೆ ಹಿರಣ್ಯಕಶಿಪು ಅವನು ಹುಟ್ಟಿದ ಅದನ್ನು ಹೇಳಿ ಅಂತ ಕೇಳಿದಾಗ ಸರಿ ಅಂತ ಅವನ ಕಥೆಯನ್ನು ಹೇಳ್ತಾರೆ.
ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಬ್ಬರು ದಿತಿದೇವಿಯಲ್ಲಿ ಹುಟ್ಟುತ್ತಾರೆ. ಅವ್ರು ಹೇಗೆ ಹುಟ್ಟಿದ್ರು ಅನ್ನೋದನ್ನು ಪೂರ್ವ ವೃತ್ತ ಅಂತ ಮೂರನೇ ಸ್ಕಂದದಲ್ಲಿ ಹೇಳಿದ್ದಾರೆ. ಒಮ್ಮೆ ಜಯ ವಿಜಯರು ದ್ವಾರಪಾಲಕರಾಗಿದ್ದಾಗ ಅಂದರೆ ಅವರು ಯಾವಾಗಲೂ ಇರ್ತಾರೆ, ಸನಕಾದಿಗಳು ಬರ್ತಾರೆ. ಬಂದಾಗ ಅವ್ರನ್ನ ಒಳಗೆ ಬಿಡೋದಿಲ್ಲ. ದ್ವಾರಪಾಲಕ ನಿಲ್ಲಿ ಹೋಗಬೇಡಿ ಒಳಗೆ ಅಂತ ತಡಿತಾರೆ. ಸಿಟ್ಟು ಬಂದುಬಿಡುತ್ತೆ ಸನಕಾದಿಗಳಿಗೆ. ನಾವೇನು ಬೇರೆ ಕೆಲಸದಿಂದ ಬಂದಿಲ್ಲ, ದೇವರ ಪ್ರೇರಣೆಯಂತೆ ಸಂಚಾರ ಮಾಡ್ತಿರ್ತೀವಿ ನಾವು. ಈಗ ಭಗವಂತನ ದರ್ಶನ ಮಾಡಬೇಕು ಅಂತ ಬಂದಾಗ ನೀವು ಬಿಡ್ತಾ ಇಲ್ವಲ್ಲ, ಈ ರೀತಿಯಾಗಿ ನಮ್ಮನ್ನು ತಡೆದಂತಹ ನಿಮಗೆ ಅಸುರ ಜನ್ಮ ಬರಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಆವಾಗ ಒಳಗಿಂದ ಭಗವಂತ ಬಂದು ಏನಾಯಿತು ಅಂತ ಕೇಳಿದಾಗ, ಹೌದು ಇವರು ಇಷ್ಟಪ್ಪ ಮಾಡಿದ್ದಾರೆ, ಬೇಕಾದ ಒಮ್ಮೆ ಲಕ್ಷ್ಮೀ ದೇವಿಯನ್ನೇ ಒಳಗೆ ಬಿಟ್ಟಿರಲಿಲ್ಲ ಒಂದ್ಸತಿ, ಆ ಎಲ್ಲ ಪಾಪಗಳು ಇವರು ಮಾಡಿದ್ದಾರೆ, ಹಾಗಾಗಿ 3 ಜನ್ಮದವರೆಗೂ ಕೂಡ ಇವರು ಅಸುರರಾಗಿ ಹುಟ್ಟು ಬರಲಿ ಅಂಥೇಳಿ ಭಗವಂತ ಆ ಶಾಪವನ್ನು ಏನು ಮಾಡ್ತಾನೆ ಅಂದರೆ ಸರ್ಟಿಫೈ ಮಾಡಿಬಿಡ್ತಾನೆ. ಆಯಿತು ಅಂತ ಅವರು, ಸ್ವಾಮಿ ತಪ್ಪಾಯಿತು ಕ್ಷಮಾ ಮಾಡು, 3 ಜನ್ಮದಲ್ಲೂ ನೀನೇ ನಮ್ಮನ್ನು ಸಂಹಾರ ಮಾಡಬೇಕು ಅಂತ ಕೇಳ್ತಾರೆ. ಆಗಲಿ ಅಂತ ವರ ಕೊಡ್ತಾನೆ. ಹಾಗಾಗಿ ದಿತಿಕಶ್ಯಪರಲ್ಲಿ ಅವರು ಹುಟ್ಟುತ್ತಾರೆ. ಹುಟ್ಟಿದಾಗ ಹಿರಣ್ಯಾಕ್ಷ ಅವನ ತಮ್ಮ, ಅವನು ಭೂಮಿಯನ್ನು ಮುಳುಗಿಸಿಟ್ಟಾಗ ವರಾಹರೂಪಿಯಾದಂತಹ ಭಗವಂತ ಅವನನ್ನು ಸಂಹಾರ ಮಾಡಿಬಿಡ್ತಾರೆ. ಸಂಹಾರ ಮಾಡಿದಾಗ ಇವನಿಗೆ ಸಿಟ್ಟು ಬಂದಿರುತ್ತೆ ಹಿರಣ್ಯಕಶಿಪುವಿಗೆ. ಭ್ರಾತರಿ ಏವಂ ವಿನಿಹತೆ ಹರಿಣ ಕ್ರೋಡಮೂರ್ತಿನ ಹಿರಣ್ಯಕಶಿಪು ರಾಜನ್ ಪರ್ಯತಪ್ಯ ದೃಶಾಶುಚ. ಅತ್ಯಂತ ದುಃಖದಿಂದ ದುಃಖ ಪಡ್ತಾ ಇದ್ದಾನೆ ಹಿರಣ್ಯಕಶಿಪು. ತನ್ನ ತಮ್ಮನ ಸಾವು ಆಗಿಬಿಟ್ಟಿದೆ ಕ್ರೋಡರೂಪಿಯಾದಂತಹ ಭಗವಂತನಿಂದ. ಅವನು ನೋಡ್ರಿ, ತನ್ನ ತಮ್ಮನ ಹೆಂಡತಿ ಮತ್ತು ಋಷದ್ಭಾನು ಅಂತ ಅವಳ ಹೆಸರು, ಮಕ್ಕಳು ಮತ್ತು ತನ್ನ ತಾಯಿ ದಿತಿದೇವಿ ಇವರೆಲ್ಲರೂ ದುಃಖ ಪಡ್ತಾ ಇರಬೇಕಾದ್ರೆ ಅವರಿಗೆ ಉಪದೇಶವನ್ನು ಮಾಡ್ತಾನೆ ಹಿರಣ್ಯಕಶಿಪು. ನೋಡಿ, ಹಿರಣ್ಯಕಶಿಪು ದೈತ್ಯ, ಅವನು ಉಪದೇಶ ಮಾಡ್ತಾನೆ. ಈ ಉಪದೇಶ ಮತ್ತು ತಾತ್ಪರ್ಯ ನಿರ್ಣಯ ಅಂತ ಹೇಳ್ತಾರೆ. ಈ ಉಪದೇಶ ಮಾಡ್ತಾ ಇರೋವನು ಜಯ ಎನ್ನುವಂಥ ದೇವತೆ, ಅದರಿಂದ ಇದನ್ನು ಸ್ವೀಕಾರ ಮಾಡಬೇಕು. ಅಸುರನಾದವನಿಗೆ ಈ ರೀತಿ ಉಪದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಉಪದೇಶ ಮಾಡ್ದ? ಭೋ ಭೋ ದಾನವದೀತೆಯ ಅಲ್ಲ, ಉಪದೇಶ ಆಮೇಲೆ ಮಾಡ್ತಾನೆ. ಆ ಸಿಟ್ಟಿನಿಂದ ಮೊದಲು ತನ್ನ ಭೃತ್ಯರನ್ನು ಆದೇಶ ಮಾಡ್ತಾನಂತೆ. ಭೋ ಭೋ ದಾನವದೈತೆಯ ದಿಮೂರ್ಧನ್ ವೃಕ್ಷ ಶಂಬರ ಶತಬಾಹೋ ಹೇಗ್ರೀವ ನಮುಚೆ ಭಾಗ ಇಲ್ವಲ್ಲ, ನೀವೆಲ್ಲರೂ ಕೂಡ ಬನ್ನಿ. ವಿಪ್ರಚಿತ್ತೆ ಮಮವಚಃ ಪುಲೋಮನ್ ಶಗುನಾದಯ. ಇವರೆಲ್ಲ ದೈತ್ಯರು, ಹೆಸರು ಒಂದೊಂದು, ಒಬ್ಬೊಬ್ಬರು ದೊಡ್ಡ ದೊಡ್ಡ ದೈತ್ಯರು ಕರೀತಾನೆ. ನೀವೆಲ್ಲ ಏನು ಮಾಡ್ರಿ ಅಂತಂದರೆ, ಆ ವಿಷ್ಣುವಿಗೆ ಮೂಲವಾದಂತಹ ಯತ್ರ ಯತ್ರ ದ್ವಿಜಾ ಗಾವಃ ವೇದಾಃ ವರ್ಣಾಶ್ರಮ ಕ್ರಿಯಾಃ ತಂತನ್ ಜನಪದಂ ಯಾತ ಸಂದೀಪಯತ ಗೃಶ್ಚತ. ವಿಷ್ಣು ನನ್ನ ತಮ್ಮನನ್ನು ಸಾಯಿಸಿದ್ದಾನೆ, ಆದ್ದರಿಂದ ಅವನನ್ನು ಕೊಲ್ಲಬೇಕು. ಅವನ ಶಕ್ತಿ ಎಲ್ಲಿದೆ? ಯಾರ್ಯಾರು ಬ್ರಾಹ್ಮಣರು ವೇದವ ಪಾಲನ ಮಾಡೋದು, ಯಜ್ಞವನ್ನು ಮಾಡೋದು, ಗೋವಿಗಳು ಇವೆಲ್ಲ ಎಲ್ಲೆಲ್ಲಿ ನಡೀತಾ ಇದೆಯೋ ಅದೇ ವಿಷ್ಣುವಿನ ಶಕ್ತಿಯ ಮೂಲ. ಅವನ ಶಕ್ತಿಯನ್ನು ನಾವು ಕಡಿಮೆ ಮಾಡಿದ್ರೆ ಅವನನ್ನು ಸಂಹಾರ ಮಾಡ್ಬೋದು. ಆದ್ದರಿಂದ ಎಲ್ಲೆಲ್ಲಿ ಇಂತಹ ಉತ್ತಮವಾದ ಕ್ರಿಯೆಗಳು ನಡೀತಾ ಇದೆಯೋ ವೇದೋಕ್ತ ಕರ್ಮಗಳು, ಅಲ್ಲಲ್ಲಿ ಹೋಗಿ ಅವ್ರನ್ನ ಸಂಹಾರ ಮಾಡಿ ಕೊಂದು ಎಲ್ಲ ಒಂದು ಹಳ್ಳಿಗಳನ್ನೆಲ್ಲ ಸುಟ್ಟಾಕ್ಬಿಡಿ. ಸಂದೀಪ ಇದು ವೃಕ್ಷದ ಕಂಡಲ್ಲಿ ಕಡ್ದು ಹಾಕಿ ಸುಟ್ಟಾಕಿ ಅಂತ ಆದೇಶ ಮಾಡ್ತಾನಂತೆ. ಮೊದಲೇ ಕ್ರೂರಿಗಳಾದಂತಹ ಜನ, ಇನ್ನು ರಾಜನ ಆದೇಶ ಬೇರೆ ಇದೆ, ಸಿಕ್ಕಿತು ಚಾನ್ಸು ಅಂತ ಹೇಳಿ ಹೋಗಿ ಎಲ್ಲ ಋಷಿ ಮುನಿಗಳನ್ನು ಇರೋರನ್ನೆಲ್ಲರನ್ನು ಬ್ರಾಹ್ಮಣರನ್ನ ಎಲ್ಲರನ್ನು ಕಡ್ದು ಸಂಹಾರ ಮಾಡಿ ಬೆಂಕಿ ಇಡ್ತಾ ಇದ್ದಾರೆ ಗ್ರಾಮಗಳನ್ನೆಲ್ಲ. ಆಮೇಲೆ ಆ ಆದೇಶ ಆಗಿ ಬಂದ ಮೇಲೆ ಈ ಕಡೆ ತನ್ನ ತಾಯಿ ತಮ್ಮನ ಹೆಂಡತಿ ಮಕ್ಕಳನ್ನ ಕೂಡಿಸ್ಕೊಂಡು ಉಪದೇಶ ಮಾಡ್ತಾನೆ. ಹೇ ಅಂಬ ಹೇ ವಧು ಪುತ್ರಾಹ ವೀರಂ ಆರ್ಹತ ಶೋಚಿತುಂ ರಿಪೋರಭಿಮುಖೇ ಶ್ಲಾಘ್ಯ ಶತ್ರುಣಾಂ ವಧ ಈಪ್ಸಿತ. ನೋಡಿ, ನೀವೆಲ್ಲ ದುಃಖ ಪಡಬೇಡಿ. ನನ್ನ ತಮ್ಮ ಅವನಿಗೆ ಸಾಮಾನ್ಯವಾದ ಸಾವಾಗಿಲ್ಲ. ಯಾಕೆಂದರೆ ಯುದ್ಧದಲ್ಲಿ ಅವನು ಸತ್ತಿದ್ದಾನೆ. ಯುದ್ಧದಲ್ಲಿ ಸತ್ತರೆ ಅವನಿಗೆ ವೀರ ಸ್ವರ್ಗ ಆಗುತ್ತೆ, ಉತ್ತಮ ಗತಿನೇ ಆಗಿದೆ ಅವನಿಗೆ. ನೀವು ಯಾರೂ ಶೋಕ ಪಡಬೇಡಿ. ಯಾಕೆ ಶೋಕ ಪಡಬಾರ್ದು ಅಂದರೆ, ಭೂತಾನಾಮಿಹ ಸಂವಾಸಃ ಪ್ರಪಾಯಾಮಿವ ಸುವ್ರತೆ ದೈವೇ ನೈಕೇನಾತ್ರ ನೀತಾನಾಂ ಉನ್ನೀತಾನಾಂ ತಥಾ ಅಧ್ರುವಃ. ಭೂತಾನಾಮಿವ ಸಂವಾಸಃ ಪ್ರಪಾಯಾಮಿವ ಸುವ್ರತೆ. ಪ್ರಪ ಅಂತಂದರೆ ಅರವಟ್ಟಿಗೆ. ಅನೇಕ ಜನ ಯಾತ್ರಿಗಳು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಕಾಡು ಬರ್ತದೆ ಅಥವಾ ಏನೋ ಇಳ್ಕೊಳ್ಳಿಕ್ಕೆ ಏನೋ ಸ್ಥಳ ಇರೋದಿಲ್ಲ. ಆವಾಗ ರಾಜರು ಏನು ಮಾಡ್ತಿದ್ರು ಅಂದರೆ, ಒಂದು ಅರವಟ್ಟಿಗೆ ಅಂತ ಕಟ್ಟಿಸ್ತಾ ಇದ್ರು. ಅಲ್ಲಲ್ಲಿ ಇಳ್ಕೊಂಡು ಅವರು ತಿನ್ಕೊಂಡು ಉಂಡ್ಕೊಂಡು ನೀರು ಕುಡ್ಕೊಂಡು ಹೋಗೋರು. ಈ ರೀತಿಯಾಗಿ ಒಂದು ಅಲ್ಲಲ್ಲಿ ಊರುಗಳ ಮಧ್ಯದಲ್ಲಿ ಅರವಟ್ಟಿಗೆಯನ್ನು ಕಟ್ಟಿಸೋರು. ಅಂತಹ ಅರವಟ್ಟಿಗೆಗಳಲ್ಲಿ ಅನೇಕ ಯಾತ್ರಿಕರು ಬರ್ತಾಯಿದ್ರು. ರಾತ್ರಿ ಅವ್ರು ಮಲ್ಕೋತಾ ಇದ್ರು, ಮತ್ತೆ ಅವ್ರವ್ರ ಊರಿಗೆ ಹೋಗ್ತಾಯಿದ್ರು. ಈ ರೀತಿ ಬಂದಾಗ ಏನು ಜನಗಳು ಬಂದು ಸೇರೋರು ಒಟ್ಟಿಗೆ ಒಂದು ಕಡೆ ಸೇರ್ತಿದ್ರು, ಸೇರಿ ಮಾತಾಡ್ಕೊಳ್ಳೋರು, ಮತ್ತೆ ಮಾರೋ ದಿವಸ ಬೆಳಗ್ಗೆ ಅವರು ಬೇರೆ ಬೇರೆ ಊರಿಗೆ ಹೋಗೋರು. ಆ ರೀತಿಯಾಗಿ ಸಂಸಾರ ಇದೆ.
ಸಂಸಾರದಲ್ಲೂ ಇದೇ ರೀತಿಯಾಗಿ ಅಷ್ಟೇ. ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಬಂಧು ಬಾಂಧವರೆಲ್ಲರೂ ಕೂಡ ಒಂದು ಈ ಪ್ರಭಾ ಸಂಸಾರ ಎನ್ನುವಂತಹ ಪ್ರಭಾಕ್ಕೆ ಬಂದವರು. ಏನು ಜನ್ಮ ಮರಣಗಳ ಒಂದು ಏನದು ದಾರಿ ಇದೆ. ಅದರಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಯಾರಿಗೋ ಹೆಂಡತಿ ಯಾರಿಗೋ ಅಪ್ಪ ಮಗ ಆಗಿರ್ತಾರೆ. ಆ ಜನ್ಮ ಮುಗಿತು ಅಂತಂದರೆ ಮತ್ತು ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಯಥಾ ಕಾಷ್ಠಂಚ ಸಮಯಾತಾಂ ಮಹಾಪೂರ ಬಂದಾಗ ನದಿ ಉಕ್ಕಿ ಹರಿಯುತ್ತೆ, ಫ್ಲಡ್ ಬಂದಾಗ ಆವಾಗ ಅನೇಕ ಮರಗಳನ್ನೆಲ್ಲ ಅದು ದಾರಿಯಲ್ಲಿರುವಂತಹ ಮರಗಳನ್ನೆಲ್ಲ ನಾಶ ಮಾಡ್ತಾ ಇರುತ್ತೆ. ಯಾವುದೋ ಒಂದು 2 ಮರದ ದಿಮ್ಮೆಗಳ ಹತ್ತಿರ ಬರುತ್ತೆ, ಒಂದು ಸ್ವಲ್ಪ ದೂರ ಹೊತ್ತು ಹೋಗುತ್ತೆ, ಮತ್ತೆ ಬೇರೆ ಬೇರೆ ಕಡೆ ಹೋಗ್ಬಿಡುತ್ತೆ. ಹಾಗೆ ಸಂಸಾರ, ತಂದೆ ತಾಯಿಗಳು ಹೆಂಡತಿ ಮಕ್ಕಳು ಎಲ್ಲರೂ ಅಷ್ಟೇ ಸಂಸಾರದ ಒಂದು ಜನ್ಮದಲ್ಲಿ ಹತ್ತಿರ ಇರ್ತಾರೆ. ಆಮೇಲೆ ಆ ಒಂದು ಫ್ಲೋನಲ್ಲಿ ಪ್ರವಾಹದಲ್ಲಿ ಸಂಸಾರದ ಪ್ರವಾಹದಲ್ಲಿ ಇವರೆಲ್ಲ ಹೋಗ್ತಾರೆ, ಸಂಬಂಧನೇ ಇರೋದಿಲ್ಲ. ಆದ್ದರಿಂದ ಹಾಗೆ ಆಗಿದೆ. ಈಗ ನೀವು ಅವನಿಗೋಸ್ಕರ ದುಃಖವನ್ನು ಪಡಬೇಡಿ. ದುಃಖ ಪಟ್ಟರೆ ನಿಮಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೊಂದು ಕಥೆ ಹೇಳ್ತೇನೆ ಕೇಳಿ ಅಂತ ಹೇಳ್ತಾನೆ ಹಿರಣ್ಯಕಶಿಪು. ಉಶೀನರ ದೇಶದ ರಾಜ ಸುಯಜ್ಞ ಅಂತ ಹೇಳಿ, ಅವನು ಉತ್ತಮ ಗುಣಗಳ ರಾಜ. ಎಲ್ಲರನ್ನೂ ಕೂಡ ಚೆನ್ನಾಗಿ ರಾಜ್ಯಪಾಲನೆ ಮಾಡ್ತಾ ಇದ್ದ, ಎಲ್ಲರ ಪ್ರೀತಿ ಸಂಪಾದನೆ ಮಾಡಿದ್ದ. ತನ್ನ ಮಂತ್ರಿಗಳು ಹೆಂಡತಿ ಮಕ್ಕಳು ಎಲ್ಲರೂ ಇದ್ದರು, ಅವನಿಗೆ ಬಂಧು ಬಾಂಧವರು ಇದ್ದರು, ಅವರನ್ನೆಲ್ಲ ರಕ್ಷಣೆ ಮಾಡ್ತಿದ್ದ. ಒಮ್ಮೆ ಯುದ್ಧ ಆಡಬೇಕು ಅಂತ ಹೇಳಿ ಯುದ್ಧ ಆಡೋಕ್ಕೆ ಹೋದ. ಯುದ್ಧ ಆಡ್ತಾ ಸತ್ತೋಗ್ಬಿಟ್ಟ. ಹೇಗೆ ಸಾಯ್ತಾ ಅಂತಂದರೆ ಅತ್ಯಂತ ದಾರುಣವಾಗಿ ಸಾಯ್ತಾನೆ. ಎಲ್ಲ ತನ್ನ ಅಂಗಾಂಗಗಳೆಲ್ಲ ಛಿದ್ರ ಆಗಿ ಎಲ್ಲ ಕಡೆ ರಕ್ತ, ಅವನು ಹಾಕೊಂಡಿರುವ ಕವಚ ಎಲ್ಲ ಸೀಳು ಹೋಗಿದೆ. ಶತ್ರುವನ್ನು ಕೊಲ್ಲಬೇಕು ಅಂತ ಹೇಳಿ ಹಲ್ಲು ಕಡಿದಿದ್ದಾನೆ, ಹಾಗೇ ಅವನ ದೇಹ ಸತ್ತಿದೆ. ಎತ್ತಿದ ಕೈ ಹಾಗೆ ಕತ್ತರಿಸಿ ಬಿದ್ದಿದೆ. ಈ ರೀತಿಯಾಗಿ ಅವನ ದೇಹ ಅವಸ್ಥೆ ಆಗಿದೆ. ಯುದ್ಧ ಎಲ್ಲ ಮುಗೀತು. ಆಮೇಲೆ ಅವರೆಲ್ಲ ಸಂಬಂಧಿಕರೆಲ್ಲ ಬರ್ತಾರೆ. ಬಂದಾಗ ಜೋರಾಗಿ ಆಡೋಕ್ಕೆ ಶುರು ಮಾಡ್ತಾರೆ. ಅಯ್ಯೋ, ನನ್ನ ಪ್ರೀತಿಯಾದಂತಹ ಪತಿ, ಪ್ರೀತ್ಯಾಸ್ಪದವಾದಂತಹ ಗಂಡ ಸತ್ತೋಗ್ಬಿಟ್ಟ, ನಮ್ಗೆ ಯಾರು ಗತಿ? ಬೇರೆ ಯಾರು ಗತಿನೇ ಇಲ್ಲ ನಮಗೆ, ಮುಂದೆ ಯಾರು ನೋಡ್ಕೊಳ್ಳೋರು ನಮ್ಮನ್ನು ಅಂಥೇಳಿ ಅವಳು ಅಳ್ತಾಳೆ, ಮಕ್ಕಳು ಅಳ್ತಾರೆ. ಆ ಮಂತ್ರಿಗಳು ಬಂಧು ಬಾಂಧವರೆಲ್ಲರೂ ಕೂಡ ಅವನ ದೇಹ ಸುತ್ತಲೂ ಕೂತ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ, ಗೋಳಾಡ್ತಾ ಇದ್ದಾರೆ. ಮುಂದುವರಿತಾನೇ ಇಲ್ಲ ಬೇರೆ ಯಾರು. ಅವರೆಲ್ಲ ಉತ್ತಮ ಒಳ್ಳೆ ಜೀವರಾಶಿಗಳು, ಒಳ್ಳೆ ಯೋಗ್ಯತೆ ಇರುವಂತಹವರು, ದುಃಖವನ್ನು ತ್ಯಾಗ ಮಾಡ್ತಾನೇ ಇಲ್ಲ. ಅದನ್ನು ನೋಡಿದ ಯಮಧರ್ಮ ನೋಡ್ತಾನೆ. ನೋಡಿ ಇವರಿಗೆ ನಾನು ಉಪದೇಶ ಮಾಡಬೇಕು ಅಂತ ಹೇಳಿ ಒಂದು ಬಾಲಕನ ರೂಪದಲ್ಲಿ ಬರ್ತಾನಂತೆ. ಬಂದು ಉಪದೇಶ ಮಾಡ್ತಾನೆ. ಅಹೋ ಅಮೀಶಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹಃ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಾನುಶೋಚಂತ್ಯ ಪಾರ್ಥಂ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಎಷ್ಟು ವಯಸ್ಸಾಗಿದೆ ನಿಮಗೆ? ಬುದ್ಧಿ ಇಲ್ವಾ? ಮನುಷ್ಯ ಜೀವ ಎಲ್ಲಿಂದ ಬರ್ತಾನೋ ಅಲ್ಲಿಗೆ ವಾಪಸ್ ಹೋಗಿದ್ದಾನೆ. ಅದಕ್ಕೋಸ್ಕರ ನೀವೆಲ್ಲ ಯಾಕೆ ದುಃಖ ಪಡಬೇಕು? ಯತ್ರ ಉದ್ಭವ ತತ್ರ ಗತಂ ಮನುಷ್ಯಂ ಸ್ವಯಂ. ನೀವು ಕೂಡ ಅದೇ ರೀತಿಯಾಗಿ ಎಲ್ಲಿಂದ ಹುಟ್ಟು ಬಂದರೂ ಅಲ್ಲಿಗೆ ವಾಪಸ್ ಹೋಗ್ತೀರಿ. ಅಂದಮೇಲೆ ಇಂತಹ ಸಂಸಾರದ ಅತ್ಯಂತ ಅಧ್ರುವವಾದ ಅಶಾಶ್ವತವಾದ ಸಂಸಾರದಲ್ಲಿ ಇವನ ಮೇಲೆ ಅಭಿಮಾನ ಮಾಡಿ ದುಃಖ ಪಡ್ತಾ ಇದ್ದಾರೆ ಯಾಕೆ? ನೋಡಿ ಅಹೋ ವಯಂ ಧನ್ನತಮ ಯದತ್ರ ತೆಕ್ಕಾಃ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷ್ಯಮಾಣ ಅಬಲಾವೃಗಾದಿಭಿಃ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ. ನಾನು ಬಾಲಕ, ನಾನು ಎಲ್ಲಿದ್ದೀನಿ? ಕಾಡಿನಲ್ಲೇ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಹುಟ್ಟಿಸಿ ಕಾಡಿನಲ್ಲಿ ಒಗೆದು ಹೋಗಿಬಿಡ್ಯಾರೆ. ನಾನು ನೋಡಿ ಇನ್ನೂ ಬದುಕಿದ್ದೀನಿ. ಯಾವುದಾದ್ರೂ ಪ್ರಾಣಿ ಬಂದು ನನ್ನನ್ನು ತಿನ್ಬೋದಾಗಿತ್ತು. ಹುಲಿ, ಸಿಂಹ, ಚಿರತೆ, ತೋಳಗಳು ಯಾವುದಾದ್ರೂ ಬರ್ಬೋದಾಗಿತ್ತು, ತಿನ್ಬೋದಾಗಿತ್ತು. ಇನ್ನೂ ತಿಂದಿಲ್ಲ. ಯಾಕೆ ಅಂತಂದರೆ ಸರಕ್ಷಿತ ರಕ್ಷಿತಿ ಯೋಹಿ ಗರ್ಭೆ. ಯಾವ ಪರಮಾತ್ಮ ನನ್ನನ್ನು ಗರ್ಭದಲ್ಲಿ ಇದ್ದು ರಕ್ಷಣೆ ಮಾಡಿದ್ನೋ ಅದೇ ಭಗವಂತ ಈಗಲೂ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ನೀವು ಇವನಿಗೋಸ್ಕರ ನೀವು ಅಳ್ತಾ ಇದ್ದರೆ ನಿಮ್ಮ ಆಯುಷ್ಯವೂ ಕೂಡ ತೀರಿ ಹೋಗುತ್ತೆ. ನೀವು ಕೂಡ ನಿಮ್ಮ ಸಾಧನೆಯನ್ನು ಮಾಡ್ಕೊಳ್ದೇನೆ ವ್ಯರ್ಥವಾಗಿ ಜನ್ಮ ಹಾಳು ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ದುಃಖವನ್ನು ಬಿಡಿ, ಸತ್ಕರ್ಮವನ್ನು ಮುಂದಿನ ಕರ್ಮವನ್ನು ಮಾಡಿ. ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಪತಿಚ್ಯುತಂ, ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಏನೋ ಒಂದು ಸಾಮಾನು, ಅತ್ಯಂತ ಅಮೂಲ್ಯವಾದಂತಹ ಪದಾರ್ಥವನ್ನು ನಾವು ಕಳ್ಕೊಂಡ್ವಿ ಅಂತ ತಿಳ್ಕೊಳ್ಳಿದೆ. ಅದು ಒಂದು ವೇಳೆ ಭಗವಂತನ ಇಚ್ಛೆ ಇತ್ತು ಅಂತಂದರೆ ಅದನ್ನು ಯಾರೂ ತಗೊಳ್ಳೋದಿಲ್ಲ. ಒಂದು ವೇಳೆ ನಾವು ಮತ್ತೆ ಹೋಗಿ ವಾಪಸ್ ಅಲ್ಲೇ ಬಂದರೆ ಅಲ್ಲೇ ಇರುತ್ತೆ ಆ ಪದಾರ್ಥ. ಯಾಕೆ ಅಂದರೆ ದೇವರ ಇಚ್ಛೆ ಇದೆ. ದೇವರು ನಿಮಗೆ ಆ ಪದಾರ್ಥವ ಇನ್ನು ನಿಮ್ಮ ಹೆಸರಲ್ಲಿದೆ ಅದು ಪದಾರ್ಥ ಅನ್ನೋ ಸಲುವಾಗಿ ನಿಮ್ಮ ಕರ್ಮವನ್ನು ನೋಡಿ ಭಗವಂತ ರಕ್ಷಣೆ ಮಾಡಿದ್ದಾನೆ. ಇಲ್ಲ ಅಂತಂದರೆ ನೀವು ಎಷ್ಟೇ ಅದನ್ನು ರಕ್ಷಣೆ ಮಾಡಿದ್ರೂ ಕೂಡ ಅದು ನಿಮಗೆ ಸಿಗೋದಿಲ್ಲ.
ಬೀಗ ಹಾಕಿ ಎಷ್ಟೋ 2-3 ಲಾಕರ್ಗಳಲ್ಲಿ ಬೀಗ ಹಾಕಿ ಇಟ್ಟು ಮನೆಯಿಂದ ಅತ್ಯಂತ ಜೋಪಾನವನ್ನು ಮಾಡಬೇಕು ಆಭರಣಗಳನ್ನು ಅಂತ ಅಂದ್ಕೊಂಡು ಹೋದರೂ ಕೂಡ ಕಳ್ಳರು ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಭಗವಂತನ ಇಚ್ಛೆ ಇಲ್ಲ, ಭಗವಂತನ ರಕ್ಷಣೆ ಮಾಡಲಿಲ್ಲ ಅಂತಂದರೆ ಎಷ್ಟೇ ಸಂರಕ್ಷಣೆಯನ್ನು ಮಾಡಿದ್ರೂ ಕೂಡ ಅದು ನಮಗೆ ಸಿಗೋದಿಲ್ಲ. ಆದ್ದರಿಂದ ಒಂದು ಇತಿಹಾಸದಲ್ಲಿ ನಮ್ಮ ಗುರುಗಳ ಪರಂಪರೆಯಲ್ಲಿ ಸತ್ಯಜ್ಞಾನ ತೀರ್ಥರು ಹೊಂದಿದ್ದಾರೆ, ಕಥೆಯೆಲ್ಲ ನಿಮ್ಗೆ ಗೊತ್ತಿರಬಹುದು. ಅವರು ತಮ್ಮ ಶಿಷ್ಯರಿಗೆ ಪಾಠವನ್ನು ಹೇಳ್ತಿದ್ರು, ಪ್ರತಿನಿತ್ಯ ಪಾಠವನ್ನು ಹೇಳೋರು. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾಗಿತ್ತು. ಭಿಕ್ಷೆ ಎಲ್ಲ ಮುಗಿದ ಮೇಲೆ ಚಕಡಿ, ಅವಾಗೆಲ್ಲ ಕಾರು ಬಸ್ಸು ಇರಲಿಲ್ಲ, ಬಂಡಿ, ಎತ್ತಿನ ಬಂಡಿ ಒಳಗಡೆ ಎಲ್ಲ ಸಾಮಾನನ್ನು ಹಾಕಿ ಕಳಿಸೋರು. ಒಂದಲ್ಲ ಅನೇಕ ಎತ್ತಿನ ಬಂಡಿಗಳು, ಒಂದೊಂದರಲ್ಲಿ ಹುಡುಗರು, ವಿದ್ಯಾರ್ಥಿಗಳು, ಅಧ್ಯಾಪಕರು, ಆಮೇಲೆ ಮಠದ ಸಾಮಾನುಗಳು, ಅಡುಗೆ ಪಾತ್ರೆಗಳು ಇವೆಲ್ಲ ಹಾಕಿ ಕಳಿಸೋರು. ದಿವಾನರು ಜಯಾಚಾರ ಅಂತ ಹೇಳಿ ಒಬ್ಬರು, ಬಾಂಡ್ರಂಗಿ ಜಯಾಚಾರ ಅಂತ ದಿವಾನರಾಗಿದ್ದರು. ಅವರು ಇವೆಲ್ಲ ವ್ಯವಸ್ಥೆಯನ್ನು ಮಾಡೋರು. ಯಜ್ಞವಿಠಲಾಚಾರ್ಯ ಅಲ್ಲ, ಮಳಗಿ ವೇದವ್ಯಾಸಾಚಾರ್ಯರು ಅಂತ ಹೇಳಿ ಒಬ್ಬರು ವಿದ್ವಾಂಸರು, ಶಿಷ್ಯರು, ಶ್ರದ್ಧಾಂಧ್ರ ಶಿಷ್ಯರು. ಅವರು ನ್ಯಾಯಮೃತ ಪಾಠವನ್ನು ಹೇಳಬೇಕಾಗಿತ್ತು. ಹೇಳ್ತಾ ಇದ್ದು ಶಿಷ್ಯರಿಗೆ ಹೇಳೋರು, ಸುಮ್ಮನೆ ಮತ್ತೆ ದಾರಿ ಉದ್ದಕ್ಕೂ ಕಾಲಹರಣ ಆಗಬಾರ್ದು ಅಂತ ಹೇಳಿ ಶಿಷ್ಯರನ್ನು ಕೂಡಿಸ್ಕೊಂಡು ಪಾಠವನ್ನು ಹೇಳ್ತಾನೆ ದಾರಿಯಲ್ಲಿ ಹೋಗೋದು. ಒಂದು ಬಂಡಿಯಲ್ಲಿ ಆ ಶಿಷ್ಯರು ಮತ್ತು ಅವರು ಕೂತಿದ್ದಾರೆ. ಎಲ್ಲ ಬೇರೆ ಎಲ್ಲ ಬಂಡಿಗಳಲ್ಲಿ ಸಾಮಾನನ್ನು ಏರಿಸಿ ಕಳಿಸಿದ್ದಾರೆ. ಶಿಷ್ಯರು ಬೇರೆ ಬೇರೆ ಇದ್ದಾರೆ. ಇವರು ಬಂಡಿಯಲ್ಲಿ ಶಿಷ್ಯರು, ಗುರುಗಳು ಇದ್ದಾರೆ. ನ್ಯಾಯಮೃತ ಪಾಠವನ್ನು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ. ಆದರೆ ಒಂದು ವಜ್ರದ ಮಂಟಪ ಮಾತ್ರ ಯಾವ ಬಂಡಿಲೂ ಹಾಕಲಿಲ್ಲ, ಅದು ಹಾಗೆ ಉಳಿದು ಬಿಟ್ಟಿದೆ. ದಿವಾನರು ಹೇಳಿದ್ರು, ತೊಗೊಂಡೋಗ್ರಿ ಇದನ್ನು ಅಂತ. ತೊಗೊಂಡೋಗ್ಲಿಕ್ಕಾಗಲ್ಲ, ಜಾಗ ಇಲ್ಲ ಅಂತ. ಯಾಕೆ ಜಾಗ ಇಲ್ಲ? ಜಾಗ ಇಲ್ಲದಿದ್ರೂ ಕೂಡ ರಾಮದೇವ್ರ ಮಂಟಪವನ್ನು ತೊಗೊಂಡು ಹೋಗಬೇಕು ಅಂಥೇಳಿ ಅದನ್ನು ಬಲವಂತವಾಗಿ ಆ ಬಂಡಿಯಲ್ಲಿ ಏರಿಸಿ ಕಳಿಸ್ಬಿಟ್ರು. ಸರಿ ಅಂತ ಇವರು ಏನು ಮಾತಾಡ್ದೇನೆ ಸುಮ್ಮನೆ ಇರ್ತಾರೆ ಎಲ್ಲರೂ. ಒಂದು ಸ್ವಲ್ಪ ದೂರ ಹೋದರು. ಹೋಗಿ ಅರಣ್ಯದಲ್ಲಿ ಮಧ್ಯದಲ್ಲಿ ಕಾಡು ಬರುತ್ತೆ. ಆಮೇಲೆ ಇದು ಜಾಗ ಇಲ್ಲ ಅಂಥೇಳಿ ಎಲ್ಲ ಅದು ವಜ್ರ ಮಂಟಪ ಕೆಳಗೆ ಇಳಿಸ್ಲಿ ಅಂತ ಹೇಳ್ತಾರೆ. ಶಿಷ್ಯರೆಲ್ಲ ಇಳಿಸ್ಬಿಡ್ತಾರೆ. ನಡ್ರಿ ಅಂತ ಹೋಗ್ಬಿಡ್ತಾರೆ. ಮುಂದಿನ ಊರಿಗೆ ಹೋಗ್ತಾರೆ. ಸತ್ಯದಂಡರು ಆಯಿತು, ಮಂಟಪ ಹಾಕಬೇಕು, ಮಂಟಪ ಎಲ್ಲ ಬಂತ, ಸಾಮಾನು ಬಂತ ಅಂದರೆ ಎಲ್ಲ ಬಂದಿರುತ್ತೆ. ವಜ್ರ ಮಂಟಪನೇ ಬಂದಿರೋದಿಲ್ಲ. ವಜ್ರ ಮಂಟಪ ಎಲ್ಲಿ ಅಂತ ಹುಡುಕ್ತಾರೆ. ಯಾರು ತೊಗೊಂಬಂದರು? ಇಲ್ಲ, ಇವರು ಮಳಗೆ ವೇದವ್ಯಾಸಾಚಾರ್ಯ ಅವರು ಶಿಷ್ಯಂದರು ಅವರೆಲ್ಲ ಇದ್ದರು, ಅವರ ಬಂಡಿಯಲ್ಲಿ ಹಾಕಿದ್ವಿ. ಅವ್ರನ್ನ ಕೇಳಿದಾಗ ನಮ್ಗೆ ಗೊತ್ತಿಲ್ಲ, ಅಲ್ಲೇ ಇಟ್ಟು ಬಂದುಬಿಟ್ವಿ ಅಂತ ಅಂದ್ಬಿಡ್ತಾರೆ. ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನಿದು, ನೀವೇನು ಆಟ ಆಡ್ತಿದ್ದೀರಾ? ಎಂತಹ ಮಹಾ ಸಂಸ್ಥಾನ, ವಜ್ರ ಮಂಟಪ, ಎಷ್ಟೋ 100 ವರ್ಷಗಳ ಕಾಲ ಹಿಂದೆ ರಾಜರು ಕೊಟ್ಟಂತಹ ಸಂಪತ್ತು, ಅದೆಲ್ಲ ಮಠದ ಸಂಪತ್ತು, ನೀವು ಅಷ್ಟು ಬೇಜವಾಬ್ದಾರಿಯಿಂದ ಹೇಗೆ ಬಿಟ್ಟು ಬಂದ್ರಿ ಅಂಥೇಳಿ ಸ್ವಾಮಿಗಳ ಮುಂದೆ ಹೇಳಿಬಿಡ್ತಾರೆ. ಸ್ವಾಮಿ, ಇವರೇ ಬಿಟ್ಟು ಬಂದುಬಿಟ್ರು. ಯಾಕೆ ಬಿಟ್ಟು ಬಂದ್ರಿ ಅಂತ ಸ್ವಾಮಿಗಳು ಕರೆದು ಕೇಳ್ತಾರೆ. ಇಲ್ಲ ಸ್ವಾಮಿ, ನಾವು ಚಿಂತನೆ ಮಾಡಬೇಕಾಗಿತ್ತು, ನ್ಯಾಯಮೃತ ಚಿಂತನೆ ಮಾಡ್ತಾಯಿದ್ವಿ. ಇವರು ಜಾಗನೇ ಇರಲಿಲ್ಲ ನಮ್ಮ ಶಿಷ್ಯರು ಕೂತ್ಕೊಳ್ಳಿಕ್ಕೆ, ಆದರೂ ಕೂಡ ಮಂಟಪವನ್ನು ಏರಿಸಿದ್ರು ಅಂತ. ಅದಕ್ಕೆ ಸ್ವಾಮಿಗಳು ಏನು ಮಾಡಬೇಕು? ಅವ್ರನ್ನ ಬೈಲಿಲ್ವಂತೆ, ದಿವಾನರನ್ನು ಕರೆದಂತೆ. ನೀನು ಯಾಕೆ ಮಂಟಪವನ್ನು ಅವ್ರ ಗಾಳಿಯಲ್ಲಿಟ್ಟು? ನಿಂದೇ ತಪ್ಪು, ಹಂಗೆ ಮಾಡಬಾರ್ದಾಗಿತ್ತು. ಅವರು ನ್ಯಾಯಮೃತ ಅಧ್ಯಯನ ಮಾಡಲಿಕ್ಕೆ ನೀನು ಅಡ್ಡಿಪಡಿಸ್ತಾ ಇದ್ದೆ, ಅದಕ್ಕೋಸ್ಕರ ನಿಂದೇ ತಪ್ಪು ಅಂತ ಹೇಳಿ ಹೋಗಿ ತೊಗೊಂಬ ಅಂತ ಕಳಿಸಿದಾಗ ಮತ್ತೆ ಹೋದರೆ ಎಲ್ಲಿ ಇಟ್ಟಿದ್ರು ಅದೇ ಜಾಗದಲ್ಲಿ ಇತ್ತಂತೆ ವಜ್ರ ಮಂಟಪ. ಯಾರು ಬೇಕಾದ್ರೂ ಬಂದು ತೊಗೊಂಡು ಹೋಗೋದಾಗಿತ್ತು. ಎಲ್ಲಿ ಗೊತ್ತು? ಯಾವ ದಾರಿಯಿಂದ ಬಂದಿದ್ದೀವಿ ಅಂತಲೇ ಗೊತ್ತಿರಲ್ಲ. ಹುಡ್ಕೊಂಡು ಹೋಗಿ ನೋಡಿದ್ರೆ ಅಲ್ಲೇ ಇತ್ತು. ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ. ಭಗವಂತನ ಸಂಕಲ್ಪ ಇತ್ತು ಅಂತಂದರೆ ಅದು ಎಲ್ಲೇ ಬಿದ್ದಿರಲಿ ಇಡೀ ಬ್ರಹ್ಮಾಂಡದಲ್ಲಿ ಅದು ಹಾಗೇ ಇರುತ್ತೆ. ರಚನೆ ಮಾಡ್ತಾನೆ ಭಗವಂತ. ವಿಶ್ವಾಸ ಇರಬೇಕಷ್ಟೇ. ಹೇಳ್ತಾನೆ ಹಿರಣ್ಯಕಶಿಪು, ಆದ್ದರಿಂದ ನೀವೆಲ್ಲರೂ ಕೂಡ ಆ ದುಃಖವನ್ನು ಬಿಡಿ, ಮುಂದಿನ ಕರ್ಮಾಚರಣೆಯನ್ನು ಮಾಡಿ ಅಂತ ಹೇಳಿ ಅವರಿಗೆ ಹೇಳ್ತಾನೆ. ಮತ್ತು ಇನ್ನೊಂದು ಬಾಲಕ ಮತ್ತೆ ಉಪದೇಶ ಮಾಡ್ತಾನಂತೆ. ನೋಡಿ, ನೀವು ಹೀಗೆ ಅಳ್ತಾ ಕೂತ್ರೆ ನಿಮ್ಮ ಆಯುಷ್ಯ ಹೋಗ್ಬಿಡುತ್ತೆ. ಒಬ್ಬ ಲುಬ್ಧಕ ಅಂದರೆ ಬೇಡದವನು, ಆ ಬೇಡದವನು ಏನು ಮಾಡ್ತಾನೆ ಅಂದರೆ 2 ಪಾರಿವಾಳಗಳಿರುತ್ತೆ, ಕ್ರೋಂಚ ಪಕ್ಷಿಗಳು, ಹೆಂಡತಿ ಕುಳಿಂಗ ಮಿಥುನ, ಕುಳಿಂಗ ಪಕ್ಷಿಯಿಂದ 2 ಗಂಡು ಹೆಣ್ಣು ಮಿಥುನ, ಅವುಗಳು ಮರಿಯನ್ನು ಹಾಕಿ ಸಂತೋಷವಾಗಿ ಇರುತ್ತವೆ. ಬೇಡ ಬಂದ ಆ ಹೆಣ್ಣು ಹಕ್ಕಿಯನ್ನು ಅವರಿಬ್ಬರು ಪರಸ್ಪರವಾಗಿ ಪ್ರೀತಿಯಲ್ಲಿದ್ದಾಗ ಹೆಣ್ಣು ಹಕ್ಕಿಗೆ ಹೊಡೆದು ಬಿಡಿಸ್ಬಿಡ್ತಾನೆ ಕೆಳಗೆ. ತಕ್ಷಣ ಆ ಗಂಡ ಹಕ್ಕಿಗೆ ಏನಾಗುತ್ತೆ, ಬಹಳ ದುಃಖ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಯ್ಯೋ ನನ್ನ ಹೆಂಡತಿ ಸತ್ತೋದು ಅಂತ ಹೇಳಿ ಅಳಕ್ಕೆ ಶುರು ಮಾಡಿಬಿಡುತ್ತದೆ. ಮಕ್ಕಳೆಲ್ಲ ನನ್ನ ತಾಯಿ ಸತ್ತೋದು ಅಂತ ಅಳಕ್ಕೆ ಶುರು ಮಾಡ್ತವೆ. ದುಃಖ ಪಡ್ತಾ ಇರಬೇಕಾದ್ರೇ ಇನ್ನೊಂದು ಬಾಣವನ್ನು ತೊಗೊಂಡು ಅದನ್ನು ಕೊಂದುಬಿಡ್ತಾನೆ. ಹೀಗೆ
ನೀವು ಒಂದು ವೇಳೆ ಸತ್ತವರ ವಿಷಯದಲ್ಲಿ ಇದೇ ರೀತಿ ನೀವು ದುಃಖ ಪಡ್ತಾ ಕೂತ್ರೆ ನಿಮ್ಮ ಆಯುಷ್ಯು ಕೂಡ ಹೋಗ್ಬಿಡುತ್ತೆ, ನೀವು ಸಾಯ್ತೀರಾ. ಆದ್ದರಿಂದ ಅದನ್ನು ದುಃಖವನ್ನು ತ್ಯಾಗ ಮಾಡಿ ಅಂತ ಹೇಳಿ ಉಪದೇಶವನ್ನು ಮಾಡಿದಾಗ ಅವರು ಮುಂದಿನ ಕ್ರಿಯೆಗಳನ್ನು ಮಾಡ್ತಾನಂತೆ. ಹಿರಣ್ಯಕಶಿಪು ಆಮೇಲೆ ಬಾಲ ಏವಂ ಪ್ರವದತಿ ಸರ್ವೇ ವಿಸ್ಮಿತ ಚೇತಸಾಹ ನಾದೇವ ಮೇನಿರೇ ಸರ್ವಂ ಅನಿತ್ಯಂ ಅಥೋತಿತಂ ಅನಿತ್ಯಮಯ ಮಥೋತ್ಥಿತಂ ಅಂತ ಹೇಳಿ ಆ ಎಲ್ಲವನ್ನು ದುಃಖವನ್ನು ಬಿಟ್ಟು ಮತ್ತೆ ಮುಂದಿನ ಕಾರ್ಯವನ್ನು ಅವರು ಮಾಡ್ತಾರೆ. ಭಗವಂತನಲ್ಲಿ ಮನಸ್ಸನ್ನು ಇಡಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಅವನು ಹಿರಣ್ಯಕಶಿಪು ಹೇಳಿದ ತಕ್ಷಣ ಇಷ್ಟದವರೆಗೂ ಅವನಲ್ಲಿ ಜಯನ ಆವೇಶ ಆಗಿತ್ತು. ಈಗ ಮತ್ತೆ ಆ ದೈತ್ಯನ ಆವೇಶ ಆಗುತ್ತೆ. ನನ್ನ ತಮ್ಮನನ್ನು ಕೊಂದಂತಹ ವಿಷ್ಣುವನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ತಪಸ್ ಮಾಡ್ತೀನಿ, ಯಾರಿಗೂ ಸಿಗದೇ ಇರುವಂತಹ ವರವನ್ನು ಪಡ್ಕೋತೀನಿ ನಾನು ಬ್ರಹ್ಮದೇವರ ಹತ್ರ ಅಂತ ಹೇಳಿ ಹೋಗ್ತಾನಂತೆ. ಹೋಗಿ ಬ್ರಹ್ಮದೇವರ ಹತ್ರ ತಪಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಮಂದರ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಬೇಕಾದ್ರೆ ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿ ಒಂದೇ ಒಂದು ಬೆರಳಿನಲ್ಲಿ ನಿಂತುಕೊಂಡು ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಎಷ್ಟು ವರ್ಷ ಅಂದರೆ 2 ಕೈಯನ್ನು ಮೇಲೆತ್ತಿ ಬ್ರಹ್ಮದೇವರನ್ನು ನಮ್ಮ ಕುರಿತು ತಪಸ್ಸು ಮಾಡ್ತಾನೆ. 10,000 ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ. ಘೋರವಾದ ತಪಸ್ಸು. ಅವನ ತಪಸ್ಸಿನಿಂದ ಎಲ್ಲ ಮೇಲಿನ ಲೋಕವೆಲ್ಲ ಸುಡ್ತಾ ಇದೆಯಂತೆ ಬೆಂಕಿಯಿಂದ. ಆವಾಗ ಬ್ರಹ್ಮದೇವರು ಬರ್ತಾರೆ. ಬಂದು ಉತ್ತಿಷ್ಠೋತ್ತಿಷ್ಠ ಭದ್ರಂತೆ ತಪಸ್ಸಿದ್ಧೋಸಿ ಕಾಶ್ಯಪ ವರದೋ ಅಹಂ ಅನುಪ್ರಾಪ್ತ ವ್ರಿಯತ ಇಚ್ಛಿತೋ ವರಹ, ನಿಂಗೆ ಏನು ಬರಬೇಕು ಅದನ್ನು ಕೇಳಪ್ಪ ಅಂದಾಗ ಅವನು ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿ ಕೇಳ್ತಾನೆ. ಭೂತೇಭ್ಯಸ್ತದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂನ್ ಮಮ ಪ್ರಭೋ, ನೀನು ಸೃಷ್ಟಿ ಮಾಡಿರುವಂತಹ ಯಾವ ಜೀವರಾಶಿಗೂ ನನಗೆ ಮರಣ ಬರಬಾರ್ದು. ನಾಂತಹ ಬಹಿ, ಒಳಗೆ ಹೊರಗಡೆ, ಬೆಳಗ್ಗೆ ರಾತ್ರಿ ಯಾವ ಆಯುಧಗಳಿಂದ ಬರಬಾರ್ದು. ಭೂಮಿಯಲ್ಲಿ ಆಕಾಶದಲ್ಲಿ ಮತ್ತೆ ಮೃತ್ಯು ಬರಬಾರ್ದು. ಮನುಷ್ಯರಿಂದ, ಮೃಗಗಳಿಂದ, ಅಸುರರಿಂದ, ಯಶುಭಿರ್ವ ಅಸುಮದ್ಭಿರ್ವ, ಪ್ರಾಣ ಇರುವಂತಹ ಪ್ರಾಣಿಗಳಾಗಿರ್ಬೋದು, ಪ್ರಾಣ ಇಲ್ಲದೇ ಇರುವಂತಹ ಪದಾರ್ಥ ಆಗಿರ್ಬೋದು, ಯಾವುದರಿಂದ ನಂಗೆ ಮರಣ ಬರಬಾರ್ದು. ಅಪ್ರತಿದ್ವಂದು ತಾಮ್ ಯುದ್ಧೆ, ನನ್ನ ಎದುರುಗಡೆ ಯಾರೂ ನಿಲ್ಲಿಕ್ಕೆ ಸಾಧ್ಯ ಆಗಿರಬಾರ್ದು, ಅಷ್ಟು ಬಲವನ್ನು ನನಗೆ ಕೊಡಿ. ಐಕಪತ್ಯಂಚ ದೇಹಿನಾಂ, ಎಲ್ಲರಿಗೂ ನಾನೇ ಒಡೆಯಾಗಿರಬೇಕು, ನನ್ನ ಮಾತು ಎಲ್ಲರಿಗೂ ಕೇಳಬೇಕು, ಎಲ್ಲ ಲೋಕಪಾಲಕರ ಶಕ್ತಿ ನನಗೆ ಬರಬೇಕು ಅಂತ ಹೇಳಿ ಅಷ್ಟು ಅದ್ಭುತವಾದ ವರವನ್ನು ಕೇಳ್ತಾನೆ. ಇಂತಹ ದುರ್ಲಭವಾದ ವರ ಯಾರಿಗೂ ಕೊಟ್ಟಿಲ್ಲ, ಹಿಂದೆ ಮುಂದೆನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಕೊಡ್ತೀನಿ ತಥಾಸ್ತು ಅಂತ ಹೇಳಿ ಬ್ರಹ್ಮದೇವರು ಕೊಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಇವನು ಯಾವಾಗ ತಪಸ್ಸನ್ನು ಮಾಡಲಿಕ್ಕೆ ಹೋಗಿರ್ತಾನೆ ಆವಾಗ ದೇವತೆಗಳೆಲ್ಲ ಈ ಹಿರಣ್ಯಕಶಿಪುವನ ದೈತ್ಯರ ಮೇಲೆ ಆಕ್ರಮಣ ಮಾಡಿ ಅವ್ರನ್ನೆಲ್ಲ ಸೋಲಿಸಿ ಕಯಾದು ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಅವನು ಆ ಗರ್ಭಿಣಿಯನ್ನು ಸಂಹಾರ ಮಾಡಬೇಕು ಅಂತ ಇಂದ್ರ ಬಂದಿರ್ತಾನೆ. ಆಗ ನಾರದರು ಬರ್ತಾರೆ. ಬಂದು ಏನು ಮಾಡ್ತೀಯ ಇಂದ್ರ, ಈ ಗರ್ಭಿಣಿಯನ್ನು ಸಂಹಾರ ಮಾಡಬೇಡ, ಇವಳಲ್ಲಿ ಯಾಕೆ ಸಂಹಾರ ಮಾಡ್ತೀಯ ಅಂದರೆ ಇವನೇ ಇಷ್ಟು ದುಷ್ಟ, ಇವನ ಮಗ ಇನ್ನೆಷ್ಟು ದುಷ್ಟ ಆಗಿರಬೇಡ, ಹಾಗಾಗಿ ಅವನನ್ನು ಈಗಲೇ ಸಂಹಾರ ಮಾಡಬೇಕು ಅಂತಂದರೆ ಇಲ್ಲ ಬೇಡ, ಇವಳಲ್ಲಿ ವಿಷ್ಣು ಭಕ್ತ ಹುಟ್ಟವನಿದ್ದಾನೆ, ಅವನಿಂದನೇ ಅವರಪ್ಪ ಸಂಹಾರ ಆಗುತ್ತೆ ಅಂತ ಹೇಳಿದಾಗ ಸರಿ ಅಂತ ಅವರು ಪ್ರದಕ್ಷಿಣೆ ಹಾಕಿ ಹೋಗ್ಬಿಡ್ತಾರೆ. ನಾರದರು ಅವಳನ್ನು ಕರ್ಕೊಂಡು ಬಂದು ತಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಒಂದು ವರವನ್ನು ಕೊಡ್ತಾರಂತೆ. ಯಾವುದು ಇಚ್ಛಿಸಿ, ನಿನಗೆ ಎಲ್ಲಿವರೆಗೂ ಇಚ್ಛೆ ಇದೆಯೋ ಅಲ್ಲಿವರೆಗೂ ನೀನು ಗರ್ಭಧಾರಣೆಯನ್ನು ಮಾಡ್ಬೋದು. ಅವಳು ಹೇಳ್ತಾಳೆ, ನಾನು ಈಗಲೇ ಗರ್ಭಧಾರಣೆ ಪ್ರಸವ ಆಗಿಬಿಟ್ರೆ ಮತ್ತು ದೇವತೆಗಳೆಲ್ಲ ಬಂದು ಇವನನ್ನು ಸಂಹಾರ ಮಾಡ್ತಾರೆ, ನನಗೆ ಶಕ್ತಿ ಕೊಡಿ ಅಂತಂದಾಗ ಆಗಲಿ ನಿನ್ನ ಗಂಡ ಬರೋವರೆಗೂ ನಿನಗೆ ಗರ್ಭಧಾರಣೆ ಮಾಡೋ ಶಕ್ತಿ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಅವಳು ನಾರದರ ಆಶ್ರಮದಲ್ಲಿರ್ತಾರೆ. ನಾರದರು ಆ ವಿಷ್ಣು ಭಕ್ತ ಒಳಗಡೆ ಇರುವಂತಹ ಮಗುವನ್ನು ನೋಡಿ ಜ್ಞಾನದ ದೃಷ್ಟಿಯಿಂದ ಉಪದೇಶವನ್ನು ಮಾಡ್ತಾರೆ. ಎಲ್ಲ ರೀತಿಯ ಭಗವಂತನ ತತ್ವವನ್ನು ಉಪದೇಶವನ್ನು ಮಾಡ್ತಾರೆ. ಅವನು ತಪಸ್ಸನ್ನು ಮುಗಿಸ್ಕೊಂಡು ಬರ್ತಾನೆ. ಬಂದಾಗ ಇವಳಿಗೆ 4 ಜನ ಮಕ್ಕಳು. ಮೊದಲನೇವನು ಪ್ರಹ್ಲಾದ. ಆಮೇಲೆ ಅವನು ಹೇಗಿದ್ದ ಪ್ರಹ್ಲಾದ ಅಂತಂದರೆ ಅದ್ರ ಬಗ್ಗೆ ಹೇಳ್ತಾರೆ. ಬ್ರಹ್ಮಣ್ಯ ಶೀಲಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸರತ್ಸಮಃ. ಬ್ರಹ್ಮಣ್ಯ, ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡ್ತಕ್ಕಂಥವನು, ಒಳ್ಳೆಯ ಉತ್ತಮ ಗುಣಗಳಿಂದ ಸಂಪನ್ನನಾದವನು, ಒಮ್ಮೆ ಒಬ್ರಿಗೂ ಕೂಡ ಬೈದವನಿಲ್ಲ. ಸತ್ಯಸಂಧ, ಸತ್ಯವಾಗಿ ಮಾತಾಡ್ತಿದ್ದ. ಜಿತೇಂದ್ರಿಯ, ತನ್ನ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿದ್ದ. ಆತ್ಮವತ್ ಸರ್ವಭೂ, ತನ್ನಂತೆ ಎಲ್ಲರನ್ನೂ ಕಾಣ್ತಿದ್ದ, ಯಾರ ಮೇಲೆ ದ್ವೇಷ ಮಾಡ್ತಿರ್ಲಿಲ್ಲ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಷ್ಪ್ರಹ ಶ್ರುತೇಶು ದೃಷ್ಟೇಶು ಗುಣೇಶು ಅಸಕ್ತ ಅವಸ್ಥಿತ. ಒಮ್ಮೆಯೂ ಕೂಡ ಉದ್ವೇಗಗೊಳ್ತಿರಲಿಲ್ಲ. ಕೋಪಗೊಳ್ಳೋದಾಗಲಿ, ಉದ್ವೇಗಗೊಳ್ಳೋದು, ಬೇರೆಯವರಿಗೆ ಬೈಯೋದು ಯಾವುದೂ ಮಾಡ್ತಿರಲಿಲ್ಲ. ಎಂತಹ ಪ್ರಸಂಗ ಬಂದರೂ ಕೂಡ ಶಾಂತಚಿತ್ತವಾಗಿ ಅದನ್ನು ವ್ಯವಹಾರ ಮಾಡ್ತಿದ್ದ. ಎಲ್ಲದರಲ್ಲೂ ಪರಮಾತ್ಮನನ್ನು ಕಾಣ್ತಿದ್ದ. ನ್ಯಸ್ತ ಕ್ರೀಡನಕಃ, ಸಣ್ಣ ವಯಸ್ಸಾಗಿದ್ರೂ ಕೂಡ 5 ವರ್ಷ ಆಟ ಆಡುವಂತಹ ವಯಸ್ಸು ಅವನಿಗೆ. ಆದರೆ ಆಟ ಒಂದು ದಿವಸನೂ ಆಡಿಲ್ಲ. ಎಲ್ಲ ಆಟ ಸಾಮಾನನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟಿದ್ದ.
ಜಡವತ್ ತನ್ಮನ ಸದಾ. ಯಾಕೆ ಅಂತಂದರೆ ಒಬ್ಬ ಜಡನಂತೆ ಒಂದೇ ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದ. ಯಾರನ್ನಂದರೆ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಬೇರೆ ಜಗತ್ತನ್ನೇ ನೋಡ್ತಿರ್ಲಿಲ್ಲ. ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡಿ 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 ಆ ಒಂದು ಪಿಶಾಚಿ ಒಬ್ಬನ ಮೈಯಲ್ಲಿ ಹೋಗಿದಾಗ ಯಾವ ರೀತಿ ಆ ಪಿಶಾಚಿ ಆಡುತ್ತೋ ಹಾಗೆ ಆಡ್ತಾರೆ, ತನ್ನ ವಶದಲ್ಲಿ ಇರೋದಿಲ್ಲ. ಹಾಗೆ ಭಗವಂತ ಎನ್ನುವಂತಹ ಗ್ರಹ ಪಿಶಾಚಿ ಅವನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಂತೆ. ಹಾಗಾಗಿ ಯಾವಾಗಲೂ ಒಂದೇ ಕಡೆ ದೇವರ ಸ್ಮರಣೆ ಮಾಡ್ತಾ ಕೂತ್ಬಿಡೋದು, ಬೇರೆ ಏನೂ ಇಲ್ಲೇ ಇಲ್ಲ. ಒಮ್ಮೊಮ್ಮೆ ಅಳೋನು, ನಗೋನು, ನರ್ತನ ಮಾಡೋನು, ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡ್ತಾ ಅವನ ಕಾರುಣ್ಯವನ್ನು ಸ್ಮರಣೆ ಮಾಡ್ತಾ ಅಳೋದು ನಗೋದು ಮಾಡ್ತಿರ್ತಾನೆ. ನಗುವಾರೋ ರೋಧಿಸುವರೋ ನಾಟ್ಯವಾಡುವರು ಕೃಷ್ಣನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂಥೇಳಿ ದಾಸರು ಹೇಳಿದಾಗೆ ಅವನು ಅದೇ ರೀತಿಯಾಗಿದ್ದ. ಅಂಥವನನ್ನು ಗುರುಕುಲಕ್ಕೆ ಕಳಿಸಿ ಅಧ್ಯಯನ ಮಾಡಿಸ್ಬೇಕು ಅಂಥೇಳಿ ಚಂಡಾಮರ್ಕರ ಹತ್ರ ತನ್ನ ಗುರುಗಳು ಶುಕ್ರಾಚಾರ್ಯರ ಮಕ್ಕಳು ಅವರ ಹತ್ರ ಹೋಗಿಬಿಟ್ಟು ಹೇಳಿಕೊಡಿ ಅವನಿಗೆ ಪಾಠವನ್ನು ಅಂತಂದಾಗ ಏನು ಹೇಳ್ಕೊಡ್ಬೇಕು ಅವರು? ಏನು ಪಾಠ ವೇದ ಹೇಳ್ಕೊಡ್ಬೇಕಾ, ಉಪನಿಷತ್ತು ಹೇಳ್ಕೊಡ್ಬೇಕಾ, ಶಾಸ್ತ್ರ ಹೇಳ್ಕೊಡ್ಬೇಕಾ? ಯಾವುದನ್ನು ಹೇಳ್ಕೊಡ್ಬಾರ್ದು. ನಾನೇನು ಪ್ರಿಸ್ಕ್ರೈಬ್ ಮಾಡಿದ ಸಿಲೆಬಸ್ ಅಷ್ಟೇ ಹೇಳ್ಕೊಡ್ಬೇಕು. ಈಗೇನು ನಾವು ಸ್ಕೂಲಲ್ಲಿ ಕಲಿತಿದ್ದೀವಲ್ಲ ಅದೇ ಥರನೇ ಅಲ್ಲೂ ಇತ್ತು. ಹೇಗೆ ಜಗತ್ತನ್ನು ಹೇಗೆ ತಿಳ್ಕೋಬೇಕು, ಹೇಗೆ ಹಣ ಸಂಪಾದನೆ ಮಾಡಬೇಕು, ಹೇಗೆ ಹಿಂಸೆ ಮಾಡಬೇಕು, ಹೇಗೆ ವಿಷ್ಣು ದ್ವೇಷವನ್ನು ಮಾಡಬೇಕು, ವಿಷ್ಣು ಭಕ್ತರನ್ನು ಹೇಗೆ ಹೊಡಿಬೇಕು, ಇದೇ ಪಾಠ. ಆ ಪಾಠವನ್ನು ಹೇಳ್ಕೊಡ್ತಾ ಇರ್ತಾರೆ. ಮತ್ತು ಕರೀತಾರೆ, ಮನೆ ಅಪ್ಪ ಕರೀತಾನೆ, ಪ್ರಹ್ಲಾದ ಇಷ್ಟು ದಿವಸ ಹೋಗಿದ್ದಿಲ್ಲಪ್ಪ, ಏನು ಕಲಿತು ಹೇಳು ಅಂತಂದರೆ ಮಗನನ್ನು ಅತ್ಯಂತ ಮುದ್ದಾಡಿ ಪ್ರೀತ್ಯಾಸ್ಪದನಾದ ಮಗ ಅವನ ಮೇಲೆ ಕೇಳ್ತಾನೆ. ವಪ್ರಚ್ಛ ಕಥ್ಯತಾಂ ವತ್ಸ ಮನ್ಯತೆ ಸಾಧು ಯದ್ಭವ. ನೀನು ಯಾವ್ದು ತಿಳ್ಕೊಂಡಿದ್ದೆ ಅದು ಹೇಳು ಅಂದರೆ, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನಧಿಯಾಮ ಸದ್ಗೃಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನೋಂಗತೋ ಯದ್ಧರಿಮಾಶ್ರಯೇತ. ಅಪ್ಪ, ನಾನು ಯಾವುದನ್ನು ಒಳ್ಳೆಯದನ್ನು ತಿಳ್ಕೊಂಡಿದ್ದೀನಿ ಗೊತ್ತಾ? ಈ ಸಂಸಾರದ ಕೂಪದಲ್ಲಿ ಬೀಳಿಸುವಂತಹ ಈ ಮನೆಯನ್ನು ತ್ಯಾಗ ಮಾಡಿ ಬಿಟ್ಟು ವನಕ್ಕೆ ಹೋಗಿ ಭಗವಂತನನ್ನು ಆಶ್ರಯಿಸಿಬಿಡಬೇಕು. ಇದೇ ನಾನು ತಿಳ್ಕೊಂಡ್ರಲ್ಲೂ ಉತ್ತಮವಾದಂತಹ ವಿಷಯ. ಅವನಿಗೆ ಏನು ಮಾತಾಡ್ತಾ ಅನ್ಬಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಶುತ್ವಾ ಪುತ್ರಗಿರೋದೈತ್ಯ ಪರಪಕ್ಷ ಸಮೀಹತಃ ಜಹಾಸ ಬುದ್ಧಿರ್ಬಾಲಾನಾಂ ಭಿದ್ಯತೆ ಪರಬುದ್ಧಿಭಿ. ನಕ್ಬಿಟ್ಟ ಜೋರಾಗೆ. ಏನೋ ಸಣ್ಣ ಹುಡುಗ ಏನೋ ಹುಚ್ಚುಚ್ಚು ಮಾತಾಡ್ತಾ ಇದ್ದಾನೆ ಅಂಥೇಳಿ ಅಪಹಾಸ ಮಾಡಿ, ಸಣ್ಣ ಮಾಡ್ತಾರೆ, ಯಾರೋ ಇವನು ತಲೆ ಕೆಡಿಸ್ತಾ ಇದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ, ವಿಚಾರಿಸ್ಕೊಳ್ಳಿ, ಯಾರ್ಯಾರೋ ಬಂದು ಇವನನ್ನು ಬುದ್ಧಿ ಅಲ್ಲಿ ಏನೋ ಕಿವಿಯಲ್ಲಿ ಹೋಗ್ತಿರ್ಬೋದು, ನೀವು ಸರಿಯಾಗಿ ಇವನ ಮೇಲೆ ಲಕ್ಷ್ಯ ಕೊಟ್ಟು ಅವನನ್ನು ಪ್ರತ್ಯೇಕವಾಗಿ ಕೂಡಿಸಿ ಸ್ವಲ್ಪ ವಿಚಾರಿಸಿ. ನನ್ನ ಶತ್ರುವಾದ ವಿಷ್ಣುವಿನ ಭಕ್ತರು ಯಾರಾದರೂ ಬಂದು ಅವನನ್ನು ಒಳಗಡೆ ಏನೋ ಉಪದೇಶ ಮಾಡ್ತಿರ್ಬೋದು, ಸರಿ ಅಂತ ಅವನನ್ನು ಮತ್ತೆ ಕಳ್ಸ್ತಾನೆ. ಆಮೇಲೆ ಚಂಡಮಾರುತರು ಕೇಳ್ತಾರೆ, ನೋಡಪ್ಪ ಪ್ರಹ್ಲಾದ, ನಾವೆಲ್ಲ ಹೇಳ್ಕೊಟ್ಟೇ ಇಲ್ಲ ಇದೆಲ್ಲ ನಿನಗೆ, ಈ ಎಲ್ಲ ಎಲ್ಲಿ ಕಲಿತು ಈ ವಿದ್ಯೆ ಇದೆಲ್ಲ, ನೀನು ಹೆಂಗೆ ಬಂದು ನಿನಗೆ? ಪರಸ್ವಾತ್ಮ ಸಯದಾ ಅನುಗತ ಪುಂಸಾಂ ಪಶುಬುದ್ಧಿರ್ ವಿಭಿದ್ಯತೆ ಅನ್ಯೇಷ ತಥಾನ್ಯೋ ಅಹಂ ಇತಿ ದೇಹಗತ ಸತಿ. ನೋಡಿ, ಅವರು ಇವರು ನಾನು ನೀನು ಇವೆಲ್ಲ ಭ್ರಾಂತಿ, ಆ ಥರ ಇಲ್ಲವೇ ಇಲ್ಲ, ಎಲ್ಲದರಲ್ಲೂ ದೇವರೇ ಇದ್ದಾನೆ ಅಂತ ಚಂಡಮಾರುತರಿಗೆ ಮೇಲ್ಮೇಲೆ ಹಾರಕ್ಕೆ ಉತ್ತರ ಕೊಟ್ಬಿಡ್ತಾನೆ. ಸರಿ ಅಂತ ಅವರು ಸುಮ್ಮನೆ ಇರ್ತಾನೆ. ಇನ್ನೂ ಸ್ವಲ್ಪ ದಿವಸ ಆಗುತ್ತೆ, ಬುದ್ಧಿಯನ್ನು ಪಾಠವನ್ನು ಹೇಳ್ತಿರ್ತಾರೆ. ಇವನು ಏನೂ ಕೇಳಿಸ್ಕೊತಾ ಇರೋದಿಲ್ಲ, ಕೇವಲ ಭಗವಂತನ ಧ್ಯಾನ ಮಾಡ್ತಾ ಇರ್ತಾನೆ. ಆಮೇಲೆ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಕರೆಸ್ತಾನೆ ಪ್ರಹ್ಲಾದನನ್ನು. ಕರೆಸಿ ಕೇಳ್ತಾನೆ, ಪ್ರಹ್ಲಾದ ಅನುಚಿತಾಂ ದಾತ ಸ್ವಧೀತಂ ಕಿಂಚಿತ್ ಅದು ಉತ್ತಮಂ. ಇವಾಗ ನೀನೇನು ತಿಳ್ಕೊಂಡಿದ್ಯಾ ಅಂತ ಕೇಳಲ್ಲ, ನೀನೇನು ಕಲ್ತಿಯ ಗುರುಗಳಿಂದ ಅದರಲ್ಲಿ ಯಾವುದು ಶ್ರೇಷ್ಠ ಅದನ್ನು ಹೇಳು ಅಂತ ಕೇಳ್ತಾನೆ ಹಿರಣ್ಯಕಶಿಪು. ಕೇಳಿದಾಗ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವದ್ಭಕ್ತಿಯ ತನ್ಮನ್ಯೇ ಅಧೀತಮುತ್ತಮಂ. ನಾನು ಅಧ್ಯಯನ ಮಾಡಲು ಉತ್ತಮವಾದ ತತ್ವ ಏನು ಅಂದರೆ ಇದೆ, ಭಗವಂತನ ಸ್ಮರಣೆ ಮಾಡಬೇಕು, ಅವನ ಕೀರ್ತನೆ ಮಾಡಬೇಕು, ವಿಷ್ಣುವಿನ ಶ್ರವಣವನ್ನು ಮಾಡಬೇಕು, ಅವನ ಪಾದಸೇವೆ, ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಇದು ನವಲಕ್ಷಣ, ಭಕ್ತಿಯ ನವಲಕ್ಷಣ, ಭಕ್ತಿಯ 9 ಲಕ್ಷಣಗಳಿದು, ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಅವನಿಗೆ ಸಿಟ್ಟು ಬರುತ್ತೆ. ಬ್ರಹ್ಮಬಂಧೋ ಕಿಮೇತತ್ತೆ ವಿಪಕ್ಷಂ ಶ್ರೂಯತಾ ಸತ ಅಸಾರಂ ಗ್ರಹಿತೋ ಬಾಲಃ ಮಾಮನಾದೃತ್ಯ ದುರ್ಮತೆ. ನೀವು ಏನು ಮಾಡ್ತಾ ಇದ್ದೀರಾ ಚಂಡಮಾರುತರೇ? ಏನೇನೋ ದುಷ್ಟವಾದಂತಹ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದೀರಲ್ಲ, ವಿಷ್ಣುವಿನ ಬಗ್ಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದೀರಾ, ಇದು ಸರಿಯಲ್ಲ. ನನ್ನ ಶಾಸನ ನಿಮಗೆ ಗೊತ್ತಲ್ವಾ ನಾನು ಎಂಥವನು ಅಂತ. ಚಂಡ ಶಾಸನ, ನಾನು ನಿಮ್ಮನ್ನು ಸಂಹಾರ ಮಾಡ್ತೀನಿ.
ಅಂದರೆ ಅವನು ನಮತ್ಪ್ರಣೀತಂ ನ ಪರಪ್ರಣೀತಂ ಸುತೋ ಭವ ತತ್ಯೇಷ ತವೇಂದ್ರ ಶತ್ರು. ಸ್ವಾಮಿ ನಾವು ಹೇಳ್ಕೊಟ್ಟಿಲ್ಲ ಅಷ್ಟೇ ಅಲ್ಲ, ಬೇರೆ ಯಾರು ಹೇಳ್ಕೊಟ್ಟಿಲ್ಲ. ನಾವು ಸರಿಯಾಗಿ ಅವನ ಮೇಲೆ ನಿಗಾ ಇಟ್ಟು ನೋಡ್ಕೋತಾ ಇದ್ದೀವಿ. ಯಾರ ಜೊತೆ ಮಾತಾಡ್ತಾನೆ, ಯಾರ ಜೊತೆ ಕೂತ್ಕೋತಾನೆ, ಯಾರ ಜೊತೆ ಓಡಾಡ್ತಾನೆ, ಅವೆಲ್ಲ ನೋಡ್ತಿದ್ದೀವಿ. ಯಾರು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರಿಗೂ ಗೊತ್ತೇ ಇಲ್ಲ ಈ ವಿಷಯ. ಯಾರ್ಯಾರು ವಿದ್ಯಾರ್ಥಿಗಳಿದಾರೋ ಅವರೆಲ್ಲರೂ ನಾವು ಹೇಳೋ ಪಾಠನ ಕೇಳಬೇಕು. ಬೇರೆಯವರು ಬರೋದಿಲ್ಲ, ಮತ್ತೆ ಯಾರು ಹೇಳ್ಕೊಡ್ಬೇಕು? ಯಾರು ಹೇಳ್ಕೊಡೋದೇ ಇಲ್ಲ. ಆದರೂ ಏನು ಮತ್ತೆ ಅದು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛಮನ್ಯಂ ಕ್ವತದಾತ್ಮಮಾನಃ. ನೀನು ಅವನಿಗೆ ಇದು ಸ್ವಾಭಾವಿಕವಾದ ಬುದ್ಧಿ ಇದೆ ಭಗವಂತನಲ್ಲಿ, ಆದ್ದರಿಂದ ನೀನು ನಮ್ಮ ಮೇಲೆ ಸೆಟ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತಂದಾಗ ಪ್ರಹ್ಲಾದನಿಗೆ, ಹೇ ಪ್ರಹ್ಲಾದ, ಹಾಗಾದರೆ ನಿನ್ಗೆ ಯಾರು ಹೇಳ್ಕೊಟ್ರಿದು, ಯಾರಿಂದ ಬಂತು ಅಂತ ಕೇಳ್ತಾನೆ. ಗುರುಣೇವ ಪ್ರತಿಯುಕ್ತೋ ಭೂಯಃ ನಚೇತ್ ಗುರುಮುಖೀಯಂತೆ ಕುತೋ ಅಭದ್ರ ಸತೀಮತಿ. ನಿನಗಿಂತಹ ದುಷ್ಟಬುದ್ಧಿ ಹೇಗೆ ಬಂತು? ಅವನ ಪ್ರಕಾರ ಇದು ದುಷ್ಟಬುದ್ಧಿ, ವಸ್ತುದಸ್ತು ಸದ್ಬುದ್ಧಿನೇ ಇದು, ಆದರೆ ದುಷ್ಟಬುದ್ಧಿ ಅಂತ ಅವನಂತಾನೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಮತರ್ನ ಕೃಷ್ಣೇ ಪರತಸ್ವತೋವಾ ಮಿಥೋ ಅಭಿಪದ್ಯೇತ ಗೃಹವೃತಾನಾಂ ಅದ ಅಂತ ಗೋಭಿರ್ವಶ ವಿಶತಾಂ ಧನಿಸ್ರಂ ಪುನಃ ಪುನಶ್ಚರ್ವಿದ ಸರ್ವಣಾನಾಂ. ನೋಡಪ್ಪ, ಈ ಬುದ್ಧಿ ಅನ್ನೋದು ಯಾರು ಹೇಳ್ಕೊಟ್ರೆ ಬರೋದಲ್ಲ, ಸ್ವಾಭಾವಿಕವಾಗೂ ಬರೋದಲ್ಲ. ಇದು ಅದು ನಿಮ್ಮಂತನಲ್ಲ, ಅವನು ಗೃಹಸ್ಥಾಶ್ರಮ ಸುಖದಲ್ಲೇನೆ ವಿವಶರಾಗಿ ಇರ್ತಕ್ಕಂತಹ ಜನರಿಗೆ, ಅಂತಂತಮಸ್ಸಿಗೆ ಹೋಗುವಂತಹ ಜನರಿಗೆ ಇದು ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ? ಅರ್ಥ ಆಗೋದಿಲ್ಲ ಅಂತ ಹೇಳಿದಾಗ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ವಧ್ಯತಾಂ ಅಶ್ರು ಅಯಂ ವಧ್ಯ ನಿಸ್ಸಾರೇತ ನೈಋತಾಹ. ಸಿಟ್ಟು ಬಂದು ಅವನನ್ನು ಕೆಳಗೆ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದನ್ನು ಕೆಳಗಡೆ ಅವನನ್ನು ದುಬ್ಬ ಬೀಳ್ತಾನೆ ಕೆಳಗೆ. ಬಿದ್ದಾಗ ಹಿರಣ್ಯಕಶಿಪು ಹೇಳ್ತಾನೆ, ಇವನನ್ನು ಕೊಲ್ರಿ. ನಿಸ್ಸಾರೇತ ಅಯಂ ಮೇ ಭ್ರಾತೃ ಶೋಚ್ಯ ಹಿತ್ವಾ ಸ್ವಾನ್ ಸಹೃದೋ ಅಧಮಃ. ನನ್ನ ತಮ್ಮನನ್ನು ಕೊಂದಂತಹ ವಿಷ್ಣುವನ್ನು ಇವನು ಭಕ್ತಿ ಮಾಡ್ತಾ ಇದ್ದಾನೆ, ಇವನನ್ನು ಕೊಲ್ರಿ ಅಂತ ಆದೇಶ ಮಾಡ್ತಾನೆ ಹಿರಣ್ಯಕಶಿಪು. ಆದರೆ ಯಾರು ಕೊಲ್ಲೋದೇ ಇಲ್ಲ. ಏನಿದು ರಾಜನ ಮಗನನ್ನು ಹೇಗೆ ಕೊಲ್ಲಲು ಸಾಧ್ಯ ಅಂತ ಹೇಳಿ. ಆದರೆ ಮತ್ತೆ ಹೇಳ್ತಾನೆ ಅವನು, ನೋಡಿ ನೀವೆಲ್ಲ ಏನು ಸಂಶಯ ಪಡಬೇಡಿ. ಯಾವ ರೀತಿ ಒಂದು ನಮ್ಮ ದೇಹದಲ್ಲೇನೆ ಯಾವುದಾದ್ರೂ ಒಂದು ಅಂಗ ಕೊಳ್ತು ಹೋದರೆ ಅದು ಇಡೀ ದೇಹವನ್ನು ವ್ಯಾಪಿಸಿ ದೇಹವನ್ನೇ ನಾಶ ಮಾಡುತ್ತೆ. ಹಾಗಾಗಿ ಅದನ್ನು ಅಲ್ಲೇ ಕತ್ತರಿಸಬೇಕು. ಈಗ ಶುಗರ್ ಜಾಸ್ತಿ ಆಗಿ ಗ್ಯಾಂಗ್ರೀನ್ ಆದಾಗ ದೇಹವನ್ನು ಕತ್ತರಿಸ್ತಾರಲ್ಲ, ಆ ರೀತಿ ಬಿಟ್ಬಿಟ್ರೆ ಇಡೀ ದೇಹ ಹರಡ್ಬಿಡುತ್ತೆ. ಹಾಗಾಗಿ ನೀವು ನನ್ನ ಮಾತನ್ನು ಕೇಳಿ, ಇವನು ದೈತ್ಯಾನಾಂ ಚಂದನವನೇ ಜಾತೋಯಂ ಕಂಟಕದ್ರುಮಃ. ದೈತ್ಯರ ಒಂದು ಶ್ರೀಗಂಧದ ವನದಲ್ಲಿ ಬೆಳೆದಿರ್ತಕ್ಕಂತಹ ಮುಳ್ಳಿನ ಗಿಡ ಇದ್ದಂತೆ, ಕೊಲ್ರಿ ಅವನನ್ನು, ವಿಚಾರಣೆ ಮಾಡಬೇಡಿ ಅಂತಂದರೆ ಆಯಿತು. ಅವ್ರಿಗೇನು ಆದೇಶ ಸಿಕ್ಕಿದ್ದೇ ತಡ, ಎಲ್ಲ ರೀತಿಯ ಆಯುಧವನ್ನು ತೊಗೊಂಡು ಬಂದು ಅವನ ಮೇಲೆ ಪ್ರಹಾರ ಮಾಡ್ತಾರೆ. ಏನು ಆಯುಧವನ್ನು ಹಾಕಿದ್ರೂ ಕೂಡ ಅವನಿಗೆ ಏನೂ ಆಗೋದೇ ಇಲ್ಲ. ಭಗವಂತನ ಸ್ಮರಣೆ ಮಾಡಿ ಅವನು ಆಯುಧಗಳೆಲ್ಲ ಅವರಿಗೆ ಹೊಡೆಯುತ್ತೆ ಹೊರತು ಅವನಿಗೆ ಅದರಿಂದ ಏನಾಗೋದೇ ಇಲ್ಲ. ಎಷ್ಟು ಹೊಡೆದ್ರೂ ಆಗೋದಿಲ್ಲ, ಇವರಿಗೆ ಸುಸ್ತಾಗುತ್ತೆ. ಅನೇಕ ರೀತಿಯಾಗಿ ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಆನೆಯಿಂದ ತುಳಿಸ್ತಾರೆ, ಬೆಂಕಿಯಲ್ಲಿ ಹಾಕ್ತಾರೆ, ಸಮುದ್ರದಲ್ಲಿ ಹಾಕ್ತಾರೆ, ಪರ್ವತದಿಂದ ಬೆಳೆಸ್ತಾರೆ. ಎಲ್ಲೂ ಏನೂ ಆಗೋದಿಲ್ಲ ಅವನಿಗೆ. ಯಾಕಾಗಲ್ಲ ಅಂತಂದರೆ ಅಲ್ಲಲ್ಲಿರುವಂತಹ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ದ್ರವ್ಯಂ ಕರ್ಮಚಕಾಲಸ್ಯ ಸ್ವಭಾವೋ ಜೀವಯೋಚ ಯದನುಗ್ರಹದ ಸಂತಿ ನ ಸಂತಿ ಇದುಪೇಕ್ಷೆಯ. ಆ ಭಗವಂತ ಇರ್ತಕ್ಕಂತಹ ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆದರೆ ಮತ್ತೇನು ಮಾಡಬೇಕು ಇವಾಗ ಅಂತ ಚಿಂತೆ ಆಗ್ಬಿಡುತ್ತೆ, ಯಾವುದ್ರೂ ಸಾಯ್ತಾ ಇಲ್ವಲ್ಲ ಅಂತ ಹೇಳಿ. ಆವಾಗ ಇವ್ರು ಹೇಳ್ತಾರೆ, ಚಂಡಾಮರ್ಕರು, ಯಾಕಪ್ಪ ಚಿಂತೆ ಮಾಡ್ತೀಯಾ? ನಮ್ಮ ತಂದೆ ಹೋಗಿದಾರಲ್ಲ, ಬರ್ತಾರೆ ತಡಿ, ಅವ್ರು ಬಂದಮೇಲೆ ಮತ್ತೆ ಏನು ಮಾಡಬೇಕು ಅಂತ ವಿಚಾರ ಮಾಡೋಣ. ಅಲ್ಲಿವರೆಗೂ ಅವನನ್ನು ವರ್ಣಭಾಷದಿಂದ ಬಂಧನ ಮಾಡಿ ನಮ್ಮ ಗುರುಕುಲದಲ್ಲಿ ಇಟ್ಕೊಂಡಿರ್ತೀವಿ ಅಂತ ಹೇಳಿ ಕರ್ಕೊಂಡು ಹೊರಟೋಗ್ತಾರೆ. ಕರ್ಕೊಂಡು ಹೋದರೆ ಪ್ರಹ್ಲಾದ ರಾಜ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನೆಲ್ಲ ಕರೆದು, ಏನು ಬನ್ನಿರಿ ಉಪದೇಶ ಮಾಡ್ತೀನಿ, ಸುಮ್ಮನೆ ವ್ಯರ್ಥ ಕಾಲಹರಣ ಮಾಡಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡಿ, ಆಟ ಆಡಬೇಡಿ, ಕ್ರಿಕೆಟ್ ಆಡಬೇಡ್ರಿ, ಬನ್ನಿರಿ ಕೇಳ್ರಿ, ದೇವರು ಕೊಟ್ಟರು ಅಂತ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ. ಹಂತಾರ್ಭಕಾಹ ಮೇ ಶೃಣುತ ವಚೋವಹ ಸರ್ವತಃ ಶಿವಂ ವಯಸ್ಸ್ಯಾನ್ ಪಶ್ಯದ ಮೃತಾನ್ ಕ್ರೀಡಾಂಧಾಹ ಮಾ ಪ್ರಮಾದ್ಯಥಾಹ. ವಯಸ್ಸು ನೋಡ್ತಿದ್ದಂಗೆ ಹೋಗ್ಬಿಡುತ್ತೆ. ಇವಾಗಲ್ಲ ನಾಳೆ ಧರ್ಮ ಮಾಡಿರಿ, ಸಂಧ್ಯಾ ಪೂಜೆ ಮಾಡಿರಿ, ನಾಳೆ ಮಾಡೋಣ, ಇನ್ನು ಸ್ವಲ್ಪ ವಯಸ್ಸಾಗಲಿ, ಅವೆಲ್ಲ ರಿಟೈರ್ಡ್ ಆಮೇಲೆ ಮಾಡೋವಂಥದ್ದು, ಇವಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಮುಂದೆ ಹಾಕ್ತಿರ್ತಾರೆ ಜನ. ಹಂಗೆ ಮಾಡಬೇಡಿ. ಕೌಮಾರ ಆಚರಿತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಸಣ್ಣ ವಯಸ್ಸಿದ್ದಾಗಲೇ ಅವ್ರಿಗೆ ಭಾಗವತ ಧರ್ಮವನ್ನು ಅವ್ರಿಗೆ ಹೇಳ್ಕೊಡ್ತಾ ಇರಬೇಕು. ಸಣ್ಣ ವಯಸ್ಸಿದ್ದಾಗ ಆಟ ಸಾಮಾನು ಕೊಡಿಸಿದ್ರೆ ಏನೇನೋ ಈ ಮ್ಯಾನು ಅಂತ ಕೊಡಬಾರ್ದು, ದೇವರ ಪ್ರತಿಮೆಯನ್ನು ಕೊಡಬೇಕು. ಇದರಿಂದ ಆಟ ಆಡಪ್ಪ ಅಂತ ಹೇಳಬೇಕು. ಅದನ್ನೇ ಪೂಜೆಯೇ ಅವ್ರಿಗೆ ಆಟ ಆಡೋ ಅಂತ ಹೇಳಿ ಕಲಿಸ್ಬೇಕು. ಅದನ್ನೇ ಮಾಡ್ತಾ ಅವ್ರು ಬೆಳೀಬೇಕು.
ಹಾಗಾಗಿ ಧರ್ಮ ಭಾಗವತ ಧರ್ಮಗಳನ್ನು ಸಣ್ಣ ವಯಸ್ಸಿಂದಲೇ ಆರಂಭ ಮಾಡಬೇಕು. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅರ್ಥದಂ. ಮನುಷ್ಯ ಜನ್ಮವೇ ಅತ್ಯಂತ ದುರ್ಲಭವಾದದ್ದು. ಯಾವ್ಯಾವುದೋ ಯೋನಿಗಳಲ್ಲಿ ದೇವರು ಹಾಕ್ತಾ ಇರ್ತಾನೆ. ಮನುಷ್ಯ ಜನ್ಮ ಬಂದಾಗ ಕಾಲಹರಣವನ್ನು ಮಾಡಬಾರ್ದು. ಸಣ್ಣ ವಯಸ್ಸಿಂದ ಹೇಳ್ಕೊಟ್ರೆ ಆಮೇಲೆ ಮುಂದೆ ಬರುತ್ತದು. ಇವಾಗ ಹೇಳ್ಕೊಳ್ಳಿಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರಲ್ಲ, ಆಮೇಲೆ ಬರೋದೇ ಇಲ್ಲ. ಒಂದು ಅದ್ಭುತವಾದ ಉಪದೇಶವನ್ನು ಮಾಡ್ತಾನೆ ಪ್ರಹ್ಲಾದ ರಾಜ. ನೀವೆಲ್ಲ ಏನು ಮಾಡ್ತಾ ಇದ್ದೀರಿ? ಪ್ರಯತ್ನ ಮಾಡ್ತಾ ಇದ್ದೀರಿ, ಸುಖವಾಗಿರಬೇಕು, ದುಃಖ ಕಳ್ಕೋಬೇಕು, ಹಣ ಸಂಪಾದನೆ ಹೆಂಗೆ ಮಾಡಬೇಕು ಅಂತೆಲ್ಲ ಮಾಡ್ತಿರಲ್ಲ. ಸುಖಮೈಂದ್ರಿಯಕಂ ದೈತ್ಯಾಹ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖ ಮಯತ್ನತಃ. ನೋಡ್ರಿ, ಇದು ಉಪದೇಶ ನಮ್ಗೆ ಅರ್ಥ ಆಗಬೇಕು ಅಂದರೆ ಎಷ್ಟು ಜನ್ಮ ಆಗಬೇಕು ಗೊತ್ತಿಲ್ಲ. ದುಃಖವನ್ನು ನಾವು ಯಾರಾದರೂ ಬಯಸ್ತೀವ? ನನಗೆ ರೋಗ ಬರಬೇಕು, ನನಗೆ ಅವಮಾನ ಆಗಬೇಕು, ನನಗೆ ದಾರಿದ್ರ್ಯ ಬರಬೇಕು ಅಂತ ಯಾರಾದರೂ ಬಯಸ್ತಾರ? ಯಾರು ಬಯಸಲ್ಲ. ಆದರೂ ಬರುತ್ತೋ ಇಲ್ವೋ? ಬರುತ್ತೆ. ಹಾಗೇನೆ ಸುಖವೂ ಬರುತ್ತೆ. ಅದಕ್ಕೋಸ್ಕರ ಪ್ರಯತ್ನ ಪಡಬೇಡಿ. ಇದು ತಿಂದರೆ ಸುಖ, ಇದನ್ನು ನೋಡಿದ್ರೆ ಸುಖ, ಇದನ್ನು ಕೇಳಿದ್ರೆ ಸುಖ, ಇದನ್ನು ಉಜ್ತಾ ಇದ್ರೆ ಸುಖ ಅಂತ ಹೇಳಿ ನೀವು ಆ ಸುಖಕ್ಕೆ ಬೆನ್ನು ಹಾಕಿ ಹೋಗಬೇಡಿ. ಸುಖ ನಿಯತವಾಗಿ ಬಂದೇ ಬರುತ್ತೆ. ಪುಣ್ಯ ಇದ್ದರೆ ಸುಖ ಬರುತ್ತದೆ, ಪಾಪ ಇದ್ದರೆ ದುಃಖ ಬರುತ್ತೆ. ಹಾಗಾಗಿ ಜೀವರಾಶಿಗಳಿಗೆ ಸುಖ ದುಃಖಗಳು ನಿಯತವಾಗಿ ಪ್ರಾಪ್ತ ಆಗುತ್ತೆ. ಮತ್ತೇನು ಮಾಡಬೇಕು? ತತ್ಪ್ರಯಾಸೋ ನ ಕರ್ತವ್ಯ ಆಯುರ್ವ್ಯಯ ಪರಂ. ಅದು ಕೇವಲ ಆಯುಷ್ಯ ಹಾಳು. ಆ ಪ್ರಯತ್ನವನ್ನು ಮಾಡಬಾರ್ದು. ನವಿಂದತೆ ಕ್ಷೇಮಂ, ಅದರಿಂದ ಏನೂ ಕ್ಷೇಮ ಆಗೋದಿಲ್ಲ. ಮತ್ತೇನು ಮಾಡಬೇಕು? ಮುಕುಂದ ಚರಣಾಂಬುಜಂ ಕ್ಷೇಮಂ. ಭಗವಂತನ ಪಾದ ಸೇವೆಯನ್ನು ಮಾಡಿ, ಅವನ ಧ್ಯಾನವನ್ನು ಮಾಡಿ, ಅವನಿಗೋಸ್ಕರ ನೀವು ಕರ್ಮವನ್ನು ಮಾಡಿ. ಎಲ್ಲ ಇಂದ್ರಿಯಗಳಿಂದ ಅವನನ್ನೇ ಮಾಡಬೇಕು. ನಾವು ಅವನ ಮೂರ್ತಿಯನ್ನು ನೋಡಬೇಕು, ಅವನ ಕಥೆ ಶ್ರವಣ ಮಾಡಬೇಕು, ಅವನ ಸ್ತೋತ್ರವನ್ನು ಮಾಡಬೇಕು, ಅವನ ಪೂಜೆಯನ್ನು ಕೈಯಿಂದ ಮಾಡಬೇಕು, ಅವನ ತೀರ್ಥಕ್ಷೇತ್ರವನ್ನು ಕಾಲಿಂದ ಮಾಡಬೇಕು. ಅದನ್ನೇ ಮಾಡಬೇಕು ಜೀವನದ ಮುಖ್ಯ ಉದ್ದೇಶ. ಅದಕ್ಕೋಸ್ಕರ ದೇವರು ನಮ್ಮ ಜನ್ಮವನ್ನು ಕೊಟ್ಟಿರೋದು, ಮನುಷ್ಯ ಜನ್ಮವನ್ನು. ಅದು ಬಿಟ್ಟು ಬೇರೆ ಏನು ಮಾಡಬಾರ್ದು. ಪ್ರಯತ್ನಪೂರ್ವಕವಾಗಿ ಮಾಡಬೇಕು, ಆಲಸ್ಯದಿಂದ ಮಾಡಬಾರ್ದು. ಯಾವ ಕಾಲಕ್ಕೆ ಏನೇನು ಶಾಸ್ತ್ರ ವಿಧಾನ ಮಾಡಿದೆಯೋ ಆ ಕಾಲಕ್ಕೆ ಹಾಗೆ ಮಾಡಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಹೇಳಬೇಕು. ಸೂರ್ಯೋದಯಕ್ಕಿಂತ ಪೂರ್ವದ ಸಂಧ್ಯಾವಂದನೆ ಮಾಡಬೇಕು. ಸೂರ್ಯಾಸ್ತಕ್ಕಿಂತ ಮುಂಚೆ ಸಂಧ್ಯಾವಂದನೆ ಮಾಡಬೇಕು. ನಾವೇನು ಮಾಡ್ತೀವಿ? ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಗರಾಮ್ ಅಂತ ಶ್ರೀಮಾಚಾರ್ಯರು. ನಾವೇನು ಉಲ್ಟಾ ಮಾಡ್ತೀವಿ. ಸೂರ್ಯೋದಯ ಆದಮೇಲೆ ಪ್ರಥ ಸಂಧ್ಯಾವಂದನೆ, ಸೂರ್ಯಾಸ್ತ ಆದಮೇಲೆ ಸಾಯಂ ಸಂಧ್ಯಾವಂದನೆ. ಇಲ್ಲ, ನಮ್ಮನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀವಿ, ಯಾರಿಗೂ ಟೀಕೆ ಮಾಡೋದು. ಅದನ್ನು ಉಪದೇಶವನ್ನು ಮಾಡಿ ಆದರೆ ಸ್ವಲ್ಪ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಪ್ರಾತಃ ಸಾಯಂ ದ್ವಿಜಾತೀನಾಂ ಆಸನಂ ಶ್ರುತಿಚೋದಿತಂ ಅಂತರ ನೇಮ ಭೋಕ್ತವ್ಯ. ಅದು ಉಪವಾಸ ವ್ರತ ಅಂತ ಹೇಳಿದ್ದಾರೆ. ತಿಂದರೆ 2 ಹೊತ್ತು ತಿನ್ನಬೇಕು, ಮಧ್ಯಾಹ್ನ ರಾತ್ರಿ. ಅದು ಬಿಟ್ಟು ಮಧ್ಯದಲ್ಲಿ ಏನೋ ಒಂದು ದೊಡ್ಡ ನೀರು ತೊಗೋಬಾರ್ದು. ನಾವೇನು ಮಾಡ್ತೀವಿ? ಬೆಳಗಿಂದ ರಾತ್ರಿ ತೊಗೊತಾನೆ ಇರ್ತೀವಿ. ಇವೆಲ್ಲ ಶ್ರುತಿ ವಿರುದ್ಧವಾದದ್ದನ್ನು ಮಾಡ್ತಾನೆ ಇರ್ತೀವಿ ಪ್ರತಿದಿನವೂ ಕೂಡ. ಅದನ್ನು ಮಾಡಬಾರ್ದು. ಯಾಕೆ? ನಮಗೆ ಸುಖಮ ಐಂದ್ರಿಯಕಂ ರಾಜನ್, ಐಂದ್ರಿಯಕ ಸುಖ ಬೇಕಾಗಿದೆ, ಅದಕ್ಕೋಸ್ಕರ ಮಾಡ್ತೀವಿ. ಅದನ್ನು ಮಾಡಬಾರ್ದು, ನಿಗ್ರಹ ಮಾಡಬೇಕು. ಔಪಸ್ಥ ಜೈಸ್ಯಂ ಬಹುಮನ್ಯಮಾನಃ ಕಥಂ ವಿರಜ್ಯೇತ ದುರಂತ ಮೋಹ. ಎರಡನ್ನೂ ನಿಗ್ರಹ ಮಾಡಲಿಕ್ಕಾಗಲ್ಲ ನೋಡ್ರಿ. ಒಂದು ಉಪಸ್ಥೇಂದ್ರಿಯ, ಜಿಹ್ವೇಂದ್ರಿಯ, ಗುಹ್ಯೇಂದ್ರಿಯವನ್ನು ನಿಗ್ರಹ ಮಾಡಲಿಕ್ಕಾಗಲ್ಲ, ಮತ್ತು ರಸನೇಂದ್ರಿಯ ನಿಗ್ರಹ ಮಾಡಲಿಕ್ಕಾಗಲ್ಲ. ಇದರಿಂದಲೇ ಜಗತ್ತು ಪೂರ್ತಿ ಮುಳುಗೋಗ್ಬಿಟ್ಟಿದೆ. ವೈರಾಗ್ಯ ಎಲ್ಲಿ ಬರಬೇಕು? ಕುಟುಂಬ ಪೋಷಾಯ ಚ ನಿಜಾಯು ನ ಬುದ್ಧ್ಯತೆ ಅರ್ಥಂ ವಿಹತ ಪ್ರಮತ್ತಃ. ಕುಟುಂಬ ಪೋಷಣದಲ್ಲೇನೆ ರತನಾದಂತಹ ಜನರಿಗೆ ಎಲ್ಲಿಗೆ ವೈರಾಗ್ಯ ಬರಬೇಕು? ಅದರಲ್ಲೇ ರತರಾಗ್ಬಿಟ್ಟಿದ್ದಾರೆ. ತಸ್ಮಾತ್ ಸರ್ವೇಷು ಭೂತೇಷು ಅದರಿಂದ ಅದೆಲ್ಲ ಬಿಡಿ, ಭಗವಂತನನ್ನ ಸ್ತೋತ್ರ ಮಾಡಿ, ಭಗವಂತನನ್ನು ಭಕ್ತಿ ಮಾಡಬೇಕು. ಮತ್ತು ನೀವೇನು ಹಿಂಸೆ ಮಾಡಬೇಕು ಅಂತೆಲ್ಲ ಅವರ ಗುರುಗಳು ಹೇಳ್ತಾರೆ, ಅದನ್ನು ಮಾಡಬಾರ್ದು. ಎಲ್ಲ ಭೂತಗಳಲ್ಲೂ ದಯವನ್ನು ಮಾಡಬೇಕು. ಸರ್ವಭೂತೇಷು ದಯಾಂಕುರುತ ಸೌಹೃದಂ ಭಾವಮಾಸುರ ಮುಚ್ಚೆ ಆಸುರ ಭಾವವನ್ನು ಬಿಡಿ. ತುಷ್ಯ ತಿಲಕ್ಷ. ಅದರಿಂದ ಏನಾಗುತ್ತೆ ಅಂದರೆ ಭಗವಂತ ಸಂತುಷ್ಟನಾಗ್ತಾನೆ. ಯಾಕೆ ದಯ ಮಾಡಬೇಕು ಎಲ್ಲರಲ್ಲಿ? ಅವರೆಲ್ಲ ನಮಗೆ ಮೋಸ ಮಾಡ್ತಾರೆ, ಮತ್ತು ಏನೇನೋ ಮಾಡ್ತಾರೆ, ಅವ್ರ ಮೇಲೆ ದಯ ಯಾಕೆ ಮಾಡಬೇಕು ಅಂದರೆ, ದಯ ಯಾಕೆ ಮಾಡಬೇಕು ಅಂದರೆ ಅವರಲ್ಲಿ ಭಗವಂತ ಇದ್ದಾನೆ, ದೇವರು ಅಂತರ್ಯಾಮಿಯಾಗಿದ್ದಾನೆ. ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ಆ ಭೂತಗಳ ಮೇಲೆ ದಯ ಮಾಡಿದ್ರೆ ಅವರ ಅಂತರ್ಯಾಮಿ ಸಂತುಷ್ಟನಾಗ್ತಾನೆ. ಅವನು ಒಂದು ವೇಳೆ ಸಂತುಷ್ಟನಾದರೆ ನಮಗೆ ಏನು ಬೇಕೋ ಎಲ್ಲವನ್ನೂ ಕೊಡ್ತಾನೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಅವನು ಸಂತುಷ್ಟನಾದರೆ ನಮಗೆ ಎಲ್ಲವನ್ನು ಅಭಿಷ್ಟವನ್ನೆಲ್ಲ ವರ್ಷಣ ಮಾಡ್ತಾನೆ. ಆದ್ದರಿಂದ ದಯ ಮಾಡಬೇಕು, ಯಾರನ್ನೂ ಹಿಂಸೆ ಮಾಡಬಾರ್ದು. ಮಾತಿನಿಂದ ಮನಸ್ಸಿನಿಂದಲೂ ಕೂಡ ಹಿಂಸೆ ಮಾಡಬಾರ್ದು. ಈ ರೀತಿಯಾಗಿ ಆ ಎಲ್ಲ ಬಾಲಕರಿಗೆ ಅವರೆಲ್ಲ ಸಜ್ಜನರೇ ಇದ್ದರು ಅಂತ ಅರ್ಥ. ದೈತ್ಯರಿಗೆ ಉಪದೇಶ ಮಾಡ್ದ ಅಂತಂದರೆ ದೈತ್ಯರಿಗೆ ಉಪದೇಶ ಯೋಗ್ಯರೇ ಇಲ್ಲ. ಅವರು ಸ್ವಭಾವತಃ ದೈತ್ಯರಾಗಿದ್ದರೆ ಅವ್ರಿಗೆ ಯಾವ ಉಪದೇಶನೂ ಮನಸ್ಸಿಗೆ ಹತ್ತೋದಿಲ್ಲ. ಇವರೆಲ್ಲ ಉಪದೇಶ ಕೇಳ್ತಾರೆ, ಪ್ರಹ್ಲಾದಂದು ಕೇಳ್ತಾರೆ. ಅವರೆಲ್ಲ ಉತ್ತಮರಾದಂತಹ ಜೀವರಾಶಿಗಳು.
ಅವರು ಬಂದು ಕೇಳ್ತಾರೆ, ಪ್ರಹ್ಲಾದ ಹೌದು ಇಷ್ಟೆಲ್ಲ ಉಪದೇಶ ಮಾಡಿದೆಯಲ್ಲ, ನೀನು ಯಾವಾಗ ಇದೆಲ್ಲ ಉಪದೇಶ ಕೇಳಿದೆ, ಯಾರು ನಿಂಗೆ ಹೇಳ್ಕೊಟ್ಟವ್ರು ಇದೆಲ್ಲ ಅಂತ ಹೇಳಿ ಕೇಳಿದ್ರೆ, ನನಗೆ ಯಾರು ಹೇಳ್ಕೊಟ್ಟಿಲ್ಲ, ನಾನು ಹುಟ್ಟಕ್ಕಿಂತ ಮುಂಚೆನೇ ನಾರದರು ನನ್ನ ಗರ್ಭದಲ್ಲಿದ್ದಾಗ ನನಗೆಲ್ಲ ಉಪದೇಶವನ್ನು ಮಾಡಿದ್ರು. ನನಗೆಂದು ನಮ್ಮ ತಾಯಿಗೆ ಮಾಡಿದ್ರು, ಅವಳು ಅದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾಳೆ, ನಾನು ನೆನ್ಪಿಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಈ ರೀತಿ ಸರಿ ಅಂತ ಅವನು ಪ್ರಹ್ಲಾದ ಹೇಳಿದಂತಹ ರೀತಿಯಲ್ಲಿ ಎಲ್ಲರೂ ದೇವರ ಭಜನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಚಂಡಾಮರ್ಕರಿಗೆ ಏನು ಬರುತ್ತೆ ಅಂತಂದರೆ ಭಯ ಆಗ್ಬಿಡುತ್ತೆ. ಹೋಗ್ತಾರೆ ಪ್ರಹ್ಲಾದರಾಜರ ಹಿರಣ್ಯಕಶಿಪು ಹತ್ರ ಹೋಗ್ತಾರೆ. ಪಿತರಿ ಬರ್ತಿದೆ, ಹೋಗಿ ಹೇಳ್ತಾರೆ, ಸ್ವಾಮಿ ನಿನ್ನ ಮಗ ಅವನಷ್ಟೇ ಹಾಳಾಗೋದಲ್ಲದೆ ಎಲ್ಲರನ್ನೂ ಕೂಡ ಹಾಳು ಮಾಡ್ತಾ ಇದ್ದಾನೆ, ಇಡೀ ಗುರುಕುಲವನ್ನೇ ಚೇಂಜ್ ಮಾಡಿಬಿಟ್ಟ ಅವನು. ಚಂಡಾಮರ್ಕ ಹಿರಣ್ಯಕಶಿಪು ವಿದ್ಯಾಪೀಠ ಇರೋದು ಪ್ರಹ್ಲಾದ ವಿದ್ಯಾಪೀಠ ಆಗೋಯ್ತು. ಇವಾಗ ಅವನು ಹೇಳ್ತಾನೆ ಎಲ್ಲರೂ ಕೇಳ್ತಿದ್ದಾರೆ, ನಾವು ಹೇಳಿದ್ದು ಯಾರು ಕೇಳ್ತಾನೆ ಇಲ್ಲ. ಹೌದಾ, ಹಾಗಾದರೆ ಕರ್ಕೊಂಡು ಬನ್ನಿ ಅವನನ್ನು ಅಂತಂದಾಗ ಸರಿ ಕರ್ಕೊಂಬರ್ತಾರೆ. ಕರ್ಕೊಂಬಂದು, ಹೇ ಪ್ರಹ್ಲಾದ ಹೇಳು, ಯಾರ ಬಲದಿಂದ ನಿನಗೆ ಇಷ್ಟೆಲ್ಲ ಶಕ್ತಿ ಬಂದಿದೆ? ನನ್ನ ಆಜ್ಞೆಯನ್ನು ಮೀರಿ ನೀನು ವರ್ತನೆ ಮಾಡ್ತಾ ಇದೆಯಾ, ಸರಿಯಲ್ಲ ಇದು. ನಾನು ಎಂಥವನು ಗೊತ್ತಾ, 3 ಲೋಕದ ಅಧಿಪತಿ ನಾನು. ನನ್ನ ಆಜ್ಞೆಯನ್ನು ಕೇಳಿ ಇಡೀ 3 ಲೋಕದ ಇಂದ್ರ ದೇವತೆಗಳು ನಡು ಹೋಗ್ತಾರೆ, ಎಲ್ಲ ಲೋಕಪಾಲಕರು ನನ್ನ ಅಧೀನದಲ್ಲಿದ್ದಾರೆ. ಅಂತಹ ಶಕ್ತಿ ನನಗಿದೆ. ನನ್ನ ವಿರೋಧ ನೀನು ಮಾಡಲಿಕ್ಕೆ ನಿನಗೆ ಯಾರು ಶಕ್ತಿ, ಯಾರು ಬೆಂಬಲ ಇದೆ ನಿನಗೆ? ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾಧಮ ಸ್ತಬ್ಧಂ ಮಚ್ಛಾಸನೋಧೃತ್ತಂ ನೇಷ್ಯೇ ತ್ವಾದ್ಯ ಯಮಕ್ಷಯಂ. ಇವಾಗಲೇ ನಿನ್ನನ್ನು ಯಮನ ಹತ್ರ ಕಳಿಸ್ತೀನಿ, ಕೊಲ್ತೀನಿ ಮತ್ತೆ ಅಂಥೇಳಿ ಕ್ರುದ್ಧಸ್ಯ ಯಸ್ಯ ಕಂಬಂತೆ ತ್ರಯೋಲೋಕ ಸಹೇಶ್ವರ. ನೋಡ್ರಿ, ಎಲ್ಲ ಲೋಕಪಾಲಕರು ನಡುಗೋಗ್ಬಿಡ್ತಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಪರೇಶಾಂ ಪರಾವರೇ ಮೇ ಸ್ಥಿತಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಃ. ಸ್ವಾಮಿ ಅಲ್ಲ ಅಪ್ಪ, ನನಗಲ್ಲಪ್ಪ, ನನಗೆ ಬಲ ಅಲ್ಲ, ನನಗಲ್ಲ ನಿನಗಲ್ಲ, ಎಲ್ಲರಿಗೂ ಬಲ ಕೊಡೋನು ಒಬ್ಬನೇ. ನನಗೆ ಬೇರೆ ಕೊಡೋನು ಬಲ ಕೊಡೋನು ಬೇರೆ, ನಿನಗೆ ಬಲ ಕೊಡೋನು ಬೇರೆ ಅಂತಿಲ್ಲ. ಏಕೋ ದೇವ ಸರ್ವಭೂತೇಶು ಗೂಢ, ಒಬ್ಬನೇ ಭಗವಂತ, ಎಲ್ಲರಿಗೂ ಬಲ ಕೊಡೋನು. ನೀನೇ ಇಷ್ಟು ಆರ್ಭಟದಿಂದ ಹಾರಾಡ್ತಾ ಇದೆಯಲ್ಲ, ನಿನಗೂ ಕೂಡ ಬಲ ಕೊಟ್ಟವನು ದೇವರೇ, ಅದೇ ಭಗವಂತನೇ. ಅದರಿಂದ ನೀನು ಹಾರಾಡ್ತಾ ಇದೆಯಾ. ಹಾಗಾಗಿ ಯಾರು ಬಲ ಅಂತ ಕೇಳಬೇಡ, ಆ ಭಗವಂತ ವಿಷ್ಣುವಿನ ಬಲನೇ ನನಗೆ ಬಲ. ಸೈಶ್ವರ ಕಾಲಃ ಉರುಕ್ರಮ, ಅವನ ಎಲ್ಲ ಗುಣಗಳನ್ನು ಹೇಳ್ತಾನೆ. ಹೌದಾ, ಹಾಗಾದರೆ ಕ್ವಾಸೋ ವೈದಿಶ ಸರ್ವತ್ರ ಸ್ತಂಭೆ ಕಸ್ಮಾನ್ನ ದೃಶ್ಯತೆ. ಎಲ್ಲಿದ್ದಾನಪ್ಪ ನಿನಗೆ ಬಲ ಕೊಡೋ ವಿಷ್ಣು? ಎಲ್ಲ ಕಡೆ ಇದ್ದಾನೆ. ಯಾಕೆ ಈ ಕರ್ಮದಲ್ಲಿ ಕಾಣಿಸ್ತಾ ಇಲ್ಲ? ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಕಾಣಿಸ್ತಾನೆ, ಬೇಕಾದ್ರೆ ಹೊಡೆದು ನೋಡು ಅಂತಂದ. ಸಿಟ್ಟು ಬಂತು ಅವನಿಗೆ. ಸೋಹಂ ವಿಕಥಮಾನಸ್ಯ ಶಿರಃ ಕಾಯಾಧರಾಮಿದೆ ಗೋಪಾಯೇತ ಹರಿಸ್ತಾದ್ಯ ಯಸ್ತೆ ಶರಣಮೀಪ್ಸತಃ. ಆಯಿತು, ನಿನ್ನ ಶಿರಚ್ಛೇದವನ್ನು ಮಾಡ್ತೀನಿ, ನಿನಗೆ ರಕ್ಷಣೆ ಮಾಡುವಂತಹ ವಿಷ್ಣು ಬರಲಿ ನೋಡೋಣ, ಕಾಪಾಡಲಿ ನಿನ್ನನ್ನು ಅಂತ ಹೇಳಿ ಅವನ ಶಿರಚ್ಛೇದ ಮಾಡೋಕ್ಕೆ ಅಂತ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಕಂಬ ಕಾಣಿಸ್ತು, ಕಂಬನ್ನು ಜಾಡಿಸಿ ಕಾಲಿಂದ ಒದ್ದು ಹೋಗ್ತಾ ಇದ್ದಾನೆ. ಹಿಂದಿನಿಂದ ಜೋರಾಗಿ ಶಬ್ದ ಬಂತು. ಎಂತಹ ಶಬ್ದ ಅಂದರೆ ಕಂಬ ಹೊಡೆದ ಶಬ್ದ ಅಲ್ಲ, ಬ್ರಹ್ಮಾಂಡ ಸ್ಫೋಟ ಆಗುವಂತಹ ಶಬ್ದ ಬರ್ತಾ ಇದೆ. ಅದು ನೋಡಿ ಆಶ್ಚರ್ಯ ಆಗುತ್ತೆ. ಹಿರಣ್ಯಕಶಿಪು, ಏನೇನು ಇಷ್ಟು ದೊಡ್ಡ ಜೋರು ಶಬ್ದ ಬರ್ತಾ ಇದೆ, ಬರೀ ಕಂಬ ಅಷ್ಟೇ ಒದ್ದಿದ್ದು ನಾನು ಅಂತ ಹಿಂದಿರುಗಿ ನೋಡಿದ್ರೆ ಅಲ್ಲಿ ಅದ್ಭುತವಾದಂತಹ ಪ್ರಕಾಶ. ಕಂಬವನ್ನು ಸೀಳಿ ಭಗವಂತ ಅಲ್ಲಿ ನರಸಿಂಹದೇವರು ಪ್ರಾದುರ್ಭೂತರಾಗ್ತಾ ಇದ್ದಾರೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ರೂಪಮುದ್ವಹನ್ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ. ಅದ್ಭುತವಾದಂತಹ ರೂಪ, ಮನುಷ್ಯನೂ ಅಲ್ಲ, ಪೂರ್ಣವಾಗಿ ಮೃಗವೂ ಅಲ್ಲ, ಅರ್ಧ ಮನುಷ್ಯ ಅರ್ಧ ಮೃಗ ಅಂತಹ ರೂಪವನ್ನು ತಗೊಂಡು ಬಂದು ಸ್ತಂಭವನ್ನು ಸೀಳಿಕೊಂಡು ಬರ್ತಾ ಇದ್ದಾನೆ. ಯಾಕೆ ಬಂದ ಅಂದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನಾರದರಿಗೆ ಸನತ್ ಕುಮಾರರಿಗೆ ಕೊಟ್ಟಂತಹ ವಚನ, 3 ಜನ್ಮದಲ್ಲಿ ಬಂದು ನಿಮ್ಮನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿದರು. ಆ ವಚನವನ್ನು ಸತ್ಯ ಮಾಡೋ ಸಲುವಾಗಿ, ಪ್ರಹ್ಲಾದನ ಮಾತನ್ನು ಸತ್ಯ ಮಾಡೋ ಸಲುವಾಗಿ ಕಂಬದಿಂದ ಸೀಳಿ ಬರ್ತಾನೆ ಭಗವಂತ. ಬಂದು ಏನು ಎಂತಹ ಸ್ವರೂಪ ಭಗವಂತಂದು. ನಾಯಂ ಮೃಗೋ ನಾಪ್ಯಮೃಗೋ ವಿಚಿತ್ರಂ ಅಹೋ ಕಿಮೇತ ನೃಮಗೇಂದ್ರ ರೂಪಂ. ಅಂತಹ ಅದ್ಭುತವನ್ನು ಎಂದೂ ಕಂಡೇ ಇಲ್ಲ. ಪ್ರತಪ್ತ ಶಾಮೀಕರ ಚಂಡಲೋಚನಂ ಸ್ಫುರತ್ ಸಟಾ ಕೇಸರ ಜೃಂಭಿತಾನನಂ. ಅವನ ಕೇಸರಗಳು ಎಲ್ಲವೂ ಪ್ರಕಾಶಮಾನ ಕಾಣ್ತಾ ಇದೆ. ಕರಾಳವಾದಂತಹ ದಂಷ್ಟ್ರ, ಚಂಚಲವಾದಂತಹ ಕಣ್ಣುಗಳು, ಅವನ ಹುಬ್ಬಿನ ವೇಗ, ಭ್ರುಕುಟಿ, ಅವನನ್ನು ತೇಜಸ್ಸನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಕೂಡ. ಅಷ್ಟು ಅದ್ಭುತವಾದ ರೂಪ. ಆ ಹಿರಣ್ಯಕಶಿಪು ಅವನನ್ನು ನೋಡಿ ಇವನು ವಿಷ್ಣುವೇ ಆಗಿದ್ದಾನೆ ಅಂತ ತಿಳ್ಕೊಂಡು ದುರಾಸುಧಂ ಸರ್ವ ನಿಜೇತರಾಯು ಪ್ರವೇಕ ವಿದ್ರಾವಿತ ದೈತ್ಯ ದಾನವಂ
ಎಲ್ಲ ದಾನವರು ರೀತಿಯರು ಅವನ ಭೃತ್ಯರೆಲ್ಲರೂ ಬಂದು ಯುದ್ಧ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರನ್ನೆಲ್ಲರನ್ನೂ ಕೂಡ ಭಗವಂತ ಲೀಲೆಯನ್ನು ಸಂಹಾರ ಮಾಡ್ತಾನೆ. ಮಾಡಿ ಹಿರಣ್ಯಕಶಿಪುವಿನ ಜೊತೆಗೆ ಯುದ್ಧ ಆಡ್ತಾನೆ. ಯುದ್ಧ ಆಡಿ ಸ್ವಲ್ಪ ಹೊತ್ತು ಕ್ರೀಡೆಯನ್ನು ಮಾಡ್ತಾನಂತೆ. ತಕ್ಷಣ ಸಂಹಾರ ಮಾಡಿಬಿಟ್ರೆ ಆವಾಗ ಎಲ್ಲರಿಗೂ ಸಂಶಯ ಬಂದ್ಬಿಡುತ್ತೆ. ಏನಿದು ಬ್ರಹ್ಮದೇವರು ವರ ಪಡ್ಕೊಂಡಿದ್ದ, 2 ನಿಮಿಷ 2 ಕ್ಷಣದಲ್ಲಿ ಸಂಹಾರ ಮಾಡಿಬಿಟ್ಟ ದೇವರು ಅಂತಂದರೆ ಬ್ರಹ್ಮದೇವ ವರಕ್ಕೆ ಬೆಲೆನೇ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಬಾರ್ದು ಅಂಥೇಳಿ ಅವಾಗ ತಪಸ್ಸೆ ಮಾಡೋದು ಯಾರು, ತಪಸ್ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು ಅಂಥೇಳಿ ಸ್ವಲ್ಪ ಹೊತ್ತು ಯುದ್ಧವನ್ನು ಆಡ್ತಾನಂತೆ. ಯುದ್ಧ ಆಡಿ ಸಾಯಂಕಾಲದ ಹೊತ್ತು ಭಗವಂತ ತಕ್ಷಣ ಸಾಯಂಕಾಲದ ತನಕ ಯುದ್ಧ ಆಡಿ ಬೆಳಗ್ಗಿನವಲ್ಲ ರಾತ್ರಿ ಅವನು ವರ ಕೇಳ್ಕೊಂಡಿದ್ದ. ಆ ಎಲ್ಲ ವರವನ್ನು ಸಂಪೂರ್ಣಗೊಳಿಸಿ ಬೆಳಗ್ಗಿನವಲ್ಲ ರಾತ್ರಿನಲ್ಲ ಸಂಧ್ಯಾಕಾಲ, ಹೊರಗೆಯೂ ಅಲ್ಲ ಒಳಗೆಯೂ ಅಲ್ಲ ಮಧ್ಯದಲ್ಲಿ, ಆಯುಧಗಳಿಂದ ಸಾಯಬಾರ್ದು, ಆಯುಧಗಳಿಂದ ಸಾಯ್ತಾ ಇಲ್ಲ, ಉಗುರುಗಳು ಅದು ಪ್ರಾಣ ಇರೋದು ಅಲ್ಲ ಪ್ರಾಣ ಇಲ್ಲದೆ ಇರೋದು ಅಲ್ಲ. ಉಗುರು ಬೆಳೆಯುತ್ತೆ ಅಂತ ಹೇಳಿ ಪ್ರಾಣ ಇರೋದು ಅಂತಲೂ ಅನ್ಬೋದು, ಆಮೇಲೆ ಅದನ್ನು ಕತ್ತರಿಸಿದ್ರೆ ನೋವಾಗಲ್ಲ, ಆದ್ದರಿಂದ ಪ್ರಾಣವೂ ಇಲ್ಲ. ಹಾಗಾಗಿ ಅಂತಹ ಉಗುರುಗಳಿಂದ ಭಗವಂತ ಅವನನ್ನು ಎಲ್ಲ ವರವನ್ನು ಫುಲ್ಫಿಲ್ ಮಾಡಿ ಅವನನ್ನು ಸೀಡಿ ಹಾಕ್ತಾನೆ. ಉಪವಾಸ ಆಮೇಲೆ ಸಭೆಯಲ್ಲಿ ಅವನನ್ನು ಏನು ಉದರವನ್ನು ಬಗೆದಾಗ ಅಲ್ಲಿಂದ ಕೊರಳನ್ನು ಭಗವಂತ ಅದನ್ನು ಮಾಲೆಯಾಗಿ ಹಾಕುತ್ತಾನಂತೆ. ಕೊಂದು ಹಾಕಿದ ಮೇಲೆ ಆಗ ಭಗವಂತನ ಒಂದು ವಿಶಿಷ್ಟವಾದಂತಹ ಅವನ ಕೋಪವನ್ನು ಶಾಂತ ಮಾಡಲಿಕ್ಕೆ ಯಾರೂ ಆಗ್ತಾ ಇಲ್ಲ. ಎಲ್ಲ ಬ್ರಹ್ಮ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡ್ತಾರೆ. ನತೋಸ್ಮಿನಂತಾಯ ದುರಂತ ಶಕ್ತೈ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲೆಯ ಸಂಧತೆ ಆತ್ಮನೇ. ನೀನು ಅನಂತ ಶಕ್ತಿ, ದುರಂತ ಶಕ್ತಿ ಭಗವಂತ. ಭಗವಂತನ ಒಂದು ಏನು ಜೋರಾಗಿ ಭಗವಂತ ಗರ್ಜನೆ ಮಾಡಿದರೆ 14 ಲೋಕಗಳಲ್ಲಿರುವಂತಹ ಎಲ್ಲರೂ ನಡುಗೋಗ್ತಾ ಇದ್ದಾರೆ. ಅಷ್ಟು ಕೋಪ ಭಗವಂತನಿಗೆ ಬಂದಿದೆ. ಕೋಪ ಅಂದರೆ ಕೋಪವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ ಅಷ್ಟೇ, ನಿಜವಾದ ಕೋಪ ದೇವರಿಗಿಲ್ಲ. ಆ ರೀತಿಯಾದಾಗ ಎಲ್ಲ ದೇವತೆಗಳು ಬಂದು ಸ್ತೋತ್ರ ಮಾಡಿದ್ರು. ಎಲ್ಲರೂ ಸ್ತೋತ್ರ ಮಾಡ್ತಾರೆ. ನಾಗರು, ರುದ್ರರು, ಇಂದ್ರ, ಋಷಿಗಳು, ಪಿತರುಗಳು, ಸಿದ್ಧರು ಎಲ್ಲ ಈ ಹಿರಣ್ಯಕಶಿಪುವಿನಿಂದ ನಮಗೆ ಬಹಳ ಪೀಡೆ ಆಗಿತ್ತು, ನೀನು ಬಂದು ಅವನನ್ನು ಸಂಹಾರ ಮಾಡಿ ನಮಗೆ ಉದ್ಧಾರ ಮಾಡಿದ್ಯಾ ಅಂತ ಸ್ತೋತ್ರ ಮಾಡ್ತಾರೆ. ಆ ನರಸಿಂಹದೇವರು ಅವನ ಈಗ ಸತ್ಯಧರ್ಮದಲ್ಲಿದ್ದರೂ ಅನೇಕ ವಿಷಯವನ್ನು ಹೇಳ್ತಾರೆ. ನಿಜ ಭೃತ್ಯ ಭಾಷಿತಂ, ತನ್ನ ಭೃತ್ಯರ ಮಾತನ್ನು ಸತ್ಯ ಮಾಡೋ ಸಲುವಾಗಿ ದೇವರು ಬಂದರೆ ಸಾಕಾಗಿತ್ತು, ಕಂಬ ಹೊಡ್ಕೊಂಡು ಯಾಕೆ ಬಂದ ಅಂತಂದರೆ ಅದಕ್ಕೆ ಅನೇಕ ಕಾರಣಗಳನ್ನು ಹೇಳ್ತಾರೆ. ಏನು ಅಂತಂದರೆ ಸ್ತಂಭ ಅಂತಂದರೆ ಏನು, ಅದು ತಾಯಿನೂ ಅಲ್ಲ ತಂದೆನೂ ಅಲ್ಲ, ಒಂದು ಜಡ ಪದಾರ್ಥ. ದೇವರಿಗೆ ತಂದೆ ತಾಯಿಗಳಿಂದ ಜನ್ಮ ಆಗತ್ತೆ ಅಂತಿಲ್ಲ, ಜನ್ಮ ಇಲ್ಲ ಅವನಿಗೆ. ಶುಕ್ಲಶೋಣಿತವಾದಂತಹ ಸಂಬಂಧದಿಂದ ಅವನಿಗೆ ಜನ್ಮ ಇಲ್ಲ. ಎಲ್ಲ ಜೀವರಾಶಿಗಳು ಹಾಗೆ ಹುಟ್ಟುತ್ತಾರೆ, ದೇವರು ಮಾತ್ರ ಅದರ ಸಂಬಂಧ ಇಲ್ಲ ಅಂತ ತೋರಿಸಬೇಕಾಗಿದೆ. ನಿರ್ದೋಷ ಪೂರ್ಣ ಗುಣವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಸ್ವಗತ ಭೇದ ವಿವರ್ಜಿತಾತ್ಮ. ಭಗವಂತನಿಗೆ ಯಾವ ಶುಕ್ಲಶೋಣಿತ ಸಂಬಂಧದಿಂದ ದೇಹ ಹುಟ್ಟೋದಿಲ್ಲ, ಅವನ ಶರೀರ ಚಿನ್ಮಯವಾದದ್ದು, ಸಚ್ಚಿದಾನಂದಾತ್ಮಕವಾದದ್ದು ಅಂತ ತೋರಿಸ್ಬೇಕಾಗಿದೆ. ಬೇರೆ ಬೇರೆ ರಾಮಕೃಷ್ಣ ರೂಪಗಳಲ್ಲಿ ತಂದೆ ತಾಯಿಗಳಿದ್ದಾರೆ, ಅಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಭಗವಂತ ಈ ಸ್ತಂಭವನ್ನು ಮಾಡಿದು ಬಂದ ಅಂತ ಒಂದು ಅಭಿಪ್ರಾಯ. ಇನ್ನೊಂದು ಏನಂದರೆ ಸ್ತಂಭ ಅಂತಂದರೆ ಅಹಂಕಾರ. ಅಹಂಕಾರ ಅಂದರೆ ನಾನು ಅನ್ನುವಂಥ ಅಹಂಕಾರ. ಅದನ್ನು ಒಡೆಯೋದು ಅಂದರೆ ಅಹಂಕಾರವನ್ನು ನಾಶ ಮಾಡಿದ್ರೆ ಆವಾಗ ಭಗವಂತನ ದರ್ಶನ ಆಗುತ್ತೆ. ಎಲ್ಲಿವರೆಗೂ ಅಹಂಕಾರ ನಮ್ಮಲ್ಲಿ ಇದ್ದೇ ಇರುತ್ತದೋ ಅಲ್ಲಿವರೆಗೂ ದೇವರ ದರ್ಶನ ಆಗೋದಿಲ್ಲ ಅಂತ ಅರ್ಥ. ಅದನ್ನು ಸೂಚನೆ ಮಾಡೋ ಸಲುವಾಗಿ ಸ್ತಂಭವನ್ನು ಸೀಳಿ ಬಂದ ಭಗವಂತ ಅಂತ ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ನಿಜ ಭೃತ್ಯ ಭಾಷಿತಂ, ತನ್ನ ಭಕ್ತರನ್ನು ಸೀಳದ ಹೇಗೋ ಸಂಹಾರ ಮಾಡ್ಬೋದಾಗಿತ್ತು, ಕರಳನ್ನು ಸೀಳದ ಯಾಕೆ ಅಂತಂದರೆ ದಾಸರು ಹೇಳಿದಂಗೆ ಒಳಗಡೆ ಈ ಪ್ರಹ್ಲಾದನಂತಹ ರತ್ನಗಳು ಇನ್ನೂ ಯಾರಾದರೂ ಸೇರ್ಕೊಂಡಿದ್ದಾರಾ ಅಂತ ಹುಡುಕ್ಲಿಕ್ಕೆ ಭಗವಂತ ಕರಳನ್ನು ಸೀಳ್ತಾನಂತೆ. ಸೀಳಿದರೆ ಅಲ್ಲಿ ಅದೊಂದು ಸಂಕೇತ ಅಷ್ಟೇ, ಆ ರೀತಿಯಾಗಿ ಮಾಡ್ದ ಅಂತ ವರ್ಣನೆ ಮಾಡ್ತಾರೆ. ಇಂತಹ ಭಗವಂತನನ್ನು ಎಲ್ಲರೂ ಸ್ತೋತ್ರ ಮಾಡಿದರೂ ಕೂಡ ಅವರು ಯಾರೂ ಭಗವಂತ ಶಾಂತ ಆಗೋದಿಲ್ಲ. ಮತ್ತು ಪ್ರಹ್ಲಾದನ ಬ್ರಹ್ಮದೇವರು ಹೇಳ್ತಾರೆ, ಪ್ರಹ್ಲಾದ ನೀನು ಹೋಗಿ, ನಿನಗೋಸ್ಕರ ಅವತಾರ ಮಾಡಿದಂತಹ ರೂಪ ಇದು, ನೀನು ಹೋಗಿ ಸ್ತೋತ್ರ ಮಾಡಪ್ಪ ಅಂತಂದರೆ ಆಗ ಭಗವಂತನನ್ನು ಅವರು ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರಿಗೆ ಆಗಲಿಲ್ಲ, ನನ್ನ ಕೈಲಾಗುತ್ತೆ ಅಂಥೇಳಿ ಅವರು ಅಹಂಕಾರದಿಂದ ಏನಾದರೂ ಸ್ತೋತ್ರ ಮಾಡಿದರೆ ಆಗ ಭಗವಂತ ಆಗಲೇ ಅದೃಷ್ಟನಾಗ್ಬಿಡ್ತಿದ್ದ. ನೋಡಿರಿ, ಅಹಂಕಾರ ಇಲ್ಲ, ಅವನು ತನ್ನ ವಿನಯವನ್ನು ಪ್ರದರ್ಶನ ಮಾಡ್ತಾನೆ. ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕದಾನಮತಯೋ ವಚಸಾಂ ಪ್ರವಾಹೈ
ನಾಂದಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂತೋಷ್ಟಮರ್ಹತಿ ಸಮಯ ಹರಿರುಗ್ರಜಾತೆ. ಸ್ವಾಮಿ ನರಸಿಂಹ, ನೀನು ಎಂಥವನು ಅಂತಂದರೆ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಎಷ್ಟು ಸ್ತೋತ್ರ ಮಾಡ್ತಾರೆ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ, ಸೃಷ್ಟಿಯಿಂದ ಪ್ರಳಯ ಕಾಲದವರೆಗೂ ಸ್ತೋತ್ರ ಮಾಡ್ತಾನೇ ಇರ್ತಾರೆ. ಅಂತಹ ಸ್ತೋತ್ರಕ್ಕೆ ಗೋಚರನಾಗದೇ ಇರುವ ನೀನು ನಾನು ಮಾಡೋ ಸ್ತೋತ್ರವನ್ನು ಏನು ಸಂತೋಷನಾಗ್ತೀಯ ಸ್ವಾಮಿ? ಒಂದು ದಿವಸ ಬ್ರಹ್ಮಾದಿಗಳು ಬಂದು ಭಗವಂತ ಹೌದಾ ಎಷ್ಟು ಜನ ಸ್ತೋತ್ರ ಮಾಡಿದ್ಯಾ ಅಂತ ಹೇಳಿಲ್ಲ. ಅಂತಹ ನೀನು ನಾನೇನು ಸ್ತೋತ್ರ ಮಾಡಿದ್ದೀನಿ ನಿನ್ನ? ಅಸುರ ಜಾತೆ, ನಾನು ಅಸುರ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು. ಏನು ಅವ್ರ ಜ್ಞಾನ, ಬ್ರಹ್ಮದೇವರ ಜ್ಞಾನ, ರುದ್ರದೇವರ ಜ್ಞಾನ ಏನು, ಅವರ ಭಕ್ತಿ, ಅವರ ವಿಶಿಷ್ಟವಾದ ಗುಣಗಳು, ನಾನೆಲ್ಲಿ? ಎಂತಹ ನೀಚ ಅಧಮ ಜಾತಿಯಲ್ಲಿ ಹುಟ್ಟಿದ ನಾನು ಅಂತ ನಾನೇ ನಿಂಗೆ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಅವ್ರು ಮಾಡದಿದ್ದನ್ನು ನಾನು ಮಾಡ್ತೀನಿ ಅಂತ ಅರ್ಥ ಅಲ್ಲ. ನನಗೇನು ತೋಚತ್ತೋ ನೀನು ನನ್ನ ಸ್ತೋತ್ರವನ್ನು ಕೇಳಬೇಕು ಅಂತ ಇಚ್ಛೆ ಪಟ್ಟಿದೆಯಾ, ಇವಾಗ ಅದಕ್ಕೆ ಸ್ತೋತ್ರ ಮಾಡಬೇಕಾಗಿದೆ ಅಷ್ಟೇ, ಹೊರತು ಏನಿಲ್ಲ ಅಂಥೇಳಿ ತನ್ನ ಅಹಂಕಾರ ಖಂಡನೆ ಮಾಡ್ಕೋತಾನಂತೆ. ವಿನಯವನ್ನು ತೋರಿಸ್ತಾನೆ. ಮನ್ಯೇ ತದರ್ಪಿತ ಮನೋ ವಚನಾತ್ಮಕೆ ಪ್ರಾಣಪುನಾದಿ ಸಕಲಂ ನತು ಭೂರಿಮಾನಃ ವಿಪ್ರಾದ್ ವಿಷದ್ಗುಣಯುತ ಅರವಿಂದನಾಭ ಹೇಳ್ತಾನೆ ಪ್ರಹ್ಲಾದರಾಜ. ಸ್ವಾಮಿ, ಒಬ್ಬ ಬ್ರಾಹ್ಮಣ ಇದ್ದಾನೆ. ಆ ಬ್ರಾಹ್ಮಣನಿಗೆ ಬ್ರಾಹ್ಮಣ ಅಂತ ಆಗಬೇಕು ಅಂತಂದರೆ ಅವನಿಗೆ 12 ಗುಣಗಳಿರಬೇಕು. ಅಂತಹ 12 ಗುಣಗಳಿರುವಂತಹ ಬ್ರಾಹ್ಮಣ ಅವನು ಒಂದು ವೇಳೆ ನಿನ್ನ ಭಕ್ತಿ ಇಲ್ಲ ಅಂತಂದರೆ ಅವೆಲ್ಲವೂ ವೇಸ್ಟ್ ಆಗ್ಬಿಡುತ್ತೆ. ಜ್ಞಾನ, ಶೌಚ, ತಪಸ್ಸು, ದಮ, ಶಮ, ಇಂದ್ರಿಯ ನಿಗ್ರಹ ಮತ್ತು ಅಹಿಂಸಾ, ಸತ್ಯ, ಎಲ್ಲ ಗುಣಗಳು 12 ಗುಣಗಳು ಇರಬೇಕು. ಆಗಲೇ ಅವನು ಬ್ರಾಹ್ಮಣ ಅಂತ ಆಗೋದು. ಜ್ಞಾನ ಇಲ್ಲದೆ ಇದ್ದರೆ ಬ್ರಾಹ್ಮಣನೇ ಅಲ್ಲ. ಅಂತಹ ಬ್ರಾಹ್ಮಣನು ಒಂದು ವೇಳೆ ನಿನ್ನ ಮೇಲೆ ಭಕ್ತಿ ಮಾಡಲಿಲ್ಲ ಅಂತಂದರೆ ನಿನ್ನಲ್ಲಿ ಭಕ್ತಿ ಮಾಡುವಂಥ ಒಬ್ಬ ಶಪಚ, ನಾಯಿಯನ್ನು ಬೇಯಿಸಿ ತಿನ್ನುವಂತಹ ನೀಚ ಜಾತಿಯಲ್ಲಿ ಹುಟ್ಟಿದವನು ಕೂಡ ಆ ಬ್ರಾಹ್ಮಣನಿಗಿಂತ ಶ್ರೇಷ್ಠ ಆಗ್ಬಿಡ್ತಾನೆ. ಯಾಕೆ? ನಿನ್ನಲ್ಲಿ ಭಕ್ತಿ ಮಾಡ್ತಾನೆ ಅವನು ಅಂತ ಹೇಳಿ. ಭಕ್ತಿ ಇಲ್ಲದೆ ಇರುವಂಥ ಬ್ರಾಹ್ಮಣನೂ ಕನಿಷ್ಠ, ಭಕ್ತಿ ಮಾಡುವ ಚಂಡಾಲ ಅವನು ಉತ್ತಮ ಆಗ್ತಾನೆ. ಅಷ್ಟು ಮಹಿಮೆ ನಿನಗಿದೆ ಅಂತ ಅನೇಕ ಸ್ತೋತ್ರವನ್ನು ಭಗವಂತ ಪ್ರಹ್ಲಾದರಾಜರು ಮಾಡ್ತಾರೆ. ಇನ್ನು ಒಂದು ವಿಷಯವನ್ನು, ಸ್ತೋತ್ರವನ್ನು ಮಾಡ್ತಾನೆ. ಏನಂತಂದರೆ ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷ ದಶ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯಯೋಗಂ. ಸ್ವಾಮಿ, ಈ ಸಂಸಾರದಲ್ಲಿ ಪ್ರಿಯರ ವಿಯೋಗ ಆಗುತ್ತೆ, ಅಪ್ರಿಯರ ಸಂಯೋಗ ಆಗುತ್ತೆ. ಪ್ರಿಯರು ಅಂದರೆ ಇಷ್ಟರು ಮಿತ್ರರು ಅವರೆಲ್ಲ ಸಂಯೋಗ ಆಗುತ್ತೆ, ಅವರ ವಿಯೋಗ ಆಗುತ್ತೆ. ಅವರು ನಮ್ಮಿಂದ ದೂರ ಹೋಗ್ತಾರೆ, ಬೇಡದೇ ಇರೋರು ನಮ್ಮ ಹತ್ರ ಬರ್ತಾರೆ. ಇಂತಹ ಸಂಸಾರದಲ್ಲಿ ಸಂಸಾರವನ್ನೇ ಮಹಾ ಉತ್ತಮವಾದ ಆನಂದ ಸಾಗರ ಅಂತ ತಿಳ್ಕೊಂಡು ಜನರೆಲ್ಲರೂ ನಿನ್ನಿಂದ ವಿಮುಖರಾಗಿದ್ದಾರೆ. ಅಂಥವ್ರು ನೋಡಿ ನನಗೆ ದುಃಖ ಆಗುತ್ತೆ. ನನಗೆ ನೈವದ್ವಿಜಯ ಭವದುರತ್ತೆ ವೈತರಣ್ಯಾಂ, ನನಗೇನು ಈ ಸಂಸಾರದಿಂದ ಭಯ ಇಲ್ಲ. ಯಾಕೆ ಅಂತಂದರೆ ತ್ವತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ, ನಿನ್ನ ನಾಮಸ್ಮರಣೆಯ ಒಂದು ಆನಂದದ ಸಮುದ್ರದಲ್ಲಿ ಮುಳುಗ್ಬಿಟ್ಟಿದ್ದೀನಿ ನನಗೆ ಯಾವ ನರಕದ ಭಯ ಇಲ್ಲ, ನನಗೇನು ಭಯ ಇಲ್ಲ. ಮತ್ತು ನನಗೆ ಯಾವುದನ್ನು ಭಯ ಅಂತಂದರೆ ನನಗೇನಿಲ್ಲ. ಸಜ್ಜನರು ನಿನ್ನಿಂದ ವಿಮುಖರಾಗಿ ಸಂಸಾರದಲ್ಲಿ ಕುಳಿತಾ ಬಿದ್ದುಬಿಟ್ಟಿದ್ದಾರೆ. ಅವರನ್ನು ನೋಡಿ ನನಗೆ ದುಃಖ ಆಗ್ತಾಯಿದೆ ಅಷ್ಟೇ. ಅವರಿಗೋಸ್ಕರ ನಾನು ಶೋಕ ಪಡಬೇಕಾಗಿದೆ, ನನಗೆ ಏನೂ ಸಮಸ್ಯೆ ಇಲ್ಲ ಅಂತ ಅವರು ಸಜ್ಜನರ ಮೇಲೆ ಕರುಣೆ ಮಾಡ್ತಾರೆ. ಅಂತಹ ಪ್ರಹ್ಲಾದರಾಜರೇ ಕಲಿಯುಗದಲ್ಲಿ ವ್ಯಾಸತೀರ್ಥರಾಗಿ ಅವತಾರ ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದಾರೆ. ಹಾಗಾಗಿ ಏನು ಮಾಡಬೇಕು? ಕೊನೆಗೆ ತತ್ವೇ ಮನೋದರ್ಶನ ದೃಗಪಿತ್ ಸ್ವತೋಚ, ಎಲ್ಲ ಇಂದ್ರಿಯಗಳಿಂದಲೂ ಕೂಡ ನಿನ್ನನ್ನೇ ನಾವು ಭಜನೆ ಮಾಡಬೇಕು. ನನ್ನ ಮನಸ್ಸು ಯಾವಾಗಲೂ ನಿನ್ನ ತತ್ವ ವಿಚಾರವನ್ನು ಮಾಡ್ತಾ ಇರಲಿ, ಕಣ್ಣು ನೋಡಿ ನಿನ್ನ ದರ್ಶನವನ್ನು ಮಾಡ್ತಾ ಇರಲಿ, ನನ್ನ ಮಾತು ನಿನ್ನ ಸ್ತೋತ್ರ ಮಾಡ್ತಾ ಇರಲಿ ಅಂಥೇಳಿ ಕೇಳ್ತಾನೆ. ಆ ಸ್ತೋತ್ರವನ್ನೆಲ್ಲ ಕೇಳಿದ ಮೇಲೆ ಭಗವಂತ ನಿನಗೇನು ಬೇಕು ಅಂತ ಕೇಳಿದಾಗ, ಸ್ವಾಮಿ ನನಗೇನು ಬೇಕು ಅಂತ ಕೇಳ್ತೀಯಲ್ಲ, ನಾನೇನು ವ್ಯಾಪಾರಿ ಅಲ್ಲ, ನೀನು ವರ ಕೊಡಲಿ ಅಂತ ನಾನು ಸ್ತೋತ್ರ ಮಾಡಿಲ್ಲ. ಭಕ್ತನಿಗೆ ಸ್ವಭಾವ, ನಿನ್ನ ಸ್ತೋತ್ರ ಮಾಡೋದೇ ಸ್ವಭಾವ ಒಂದು, ಹಾಗಾಗಿ ಮಾಡಿದ್ದೀನಿ. ನನಗೇನು ಬೇಡ. ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ. ಒಂದು ವೇಳೆ ಏನಾದರೂ ಒಂದು ಆಸೆ ಇಟ್ಕೊಂಡು ನಿನ್ನ ಸ್ತೋತ್ರ ಮಾಡ್ದ ಅವನು ಅಂತಂದರೆ ಅವನು ನಿನ್ನ ಸೇವಕ ಆಗೋದಿಲ್ಲ, ಅವನು ವ್ಯಾಪಾರಿ ಆಗ್ತಾನೆ. ಆದ್ದರಿಂದ ನೀನು ನನಗೆ ಈ ರೀತಿಯಾಗಿ ಯಾವ ವರವನ್ನು ಕೊಡಬೇಕು ಅಂತ ಇಚ್ಛೆ ಪಡಬೇಡ. ಆದರೂ ಒಂದು ವರವನ್ನು ಕೊಡ್ತೀನಿ ಅಂತಂದರೆ ಅವಾಗ ನಾನು ಒಂದು ಕೇಳ್ತೀನಿ, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ನೋಡ್ರಿ ಎಂಥ ವರವನ್ನು ಕೇಳ್ತಾರೆ. ನಿನ್ನನ್ನು ಈ ಒಂದು ಕೊಡುವಂತ ಕೇಳಬೇಕು ಅನ್ನೋ ಬುದ್ಧಿನೇ ಕೊಡಬೇಡ, ಅಂತಹ ವರವನ್ನು ಕೊಡುವಂತ ಕೇಳ್ತಾರೆ. ನನ್ನ ಮನಸ್ಸಿನಲ್ಲಿ ಕಾಮಗಳೇ ಹುಟ್ಟಬಾರ್ದು, ಅಂತಹ ವರವನ್ನು ಕೊಡುವಂತ ಪ್ರಹ್ಲಾದರಾಜರು ಕೇಳ್ತಾರೆ. ನೋಡ್ರಿ ಎಂಥ ನಿಷ್ಕಾಮದ ಭಕ್ತಿಯ ಪರಾಕಾಷ್ಠೆ ಇದು ಇರುತ್ತೆ.
ಆದರೂ ಕೇಳ್ತಾರೆ, ನನ್ನ ತಂದೆಗೆ ಸದ್ಗತಿ ಆಗಲಿ ಅಂತ ಪ್ರಶ್ನೆ ಕೇಳಿದಾಗ ತ್ರಿಸತ್ವಿ ಪಿತಾಭೂತಃ ಪಿತೃಭಿಃ ಸಹ ತೇನಯ ಯತ್ಸಾಧೋ ಅಸ್ಯ ಗೃಹೇ ಜಾತಃ ಭವಾನ್ ವೈ ಕುಲಪಾವನಃ. ನಿನ್ನಂತಹ ಉತ್ತಮನಾದಂತಹ ಮಗನನ್ನು ಪಡೆದಿರೋದ್ರಿಂದ ಅವನಿಗೆ ನಿಮ್ಮಪ್ಪ ಅಲ್ಲ 21 ಕುಲ ಉದ್ಧಾರ ಆಗೋಯಿತು ಅಂತ ಹೇಳಿ ವರವನ್ನು ಕೊಡ್ತಾನೆ ಭಗವಂತ. ಆಮೇಲೆ ಆ ವರವನ್ನು ತಗೊಂಡ್ಮೇಲೆ ಅವನನ್ನು ಅನುಗ್ರಹ ಮಾಡಿ ನೀನು ಎಲ್ಲ ಭೋಗವನ್ನು ಮಾಡಿ ನನ್ನ ಆರಾಧನೆಯನ್ನು ಮಾಡುವಂತ ಅನುಗ್ರಹ ಮಾಡಿ ಅಲ್ಲಿಂದ ಅಂತರ್ಧಾನ ಆಗ್ತಾನೆ. ಇಷ್ಟು ಕಥೆಯನ್ನು ನಾರದರು ಯುಧಿಷ್ಠಿರನಿಗೆ ಹೇಳ್ತಾರೆ, ನೋಡಪ್ಪ ಯುಧಿಷ್ಠಿರ, ಪ್ರಹ್ಲಾದರಾಜರು ಭಗವಂತನನ್ನ ಭಕ್ತಿ ಮಾಡಿ ಕರೆದ್ರು, ಭಗವಂತ ಬಂದ, ವರ ಕೊಟ್ಟ, ಹೋದ. ಆದರೆ ಅದು ಸ್ವಲ್ಪ ಹೊತ್ತಷ್ಟೇ ಕಾಲ, ನರಸಿಂಹದೇವರು ಅವತಾರ ಆಗಿದ್ದು. ಆದರೆ ಕೃಷ್ಣ ಪರಮಾತ್ಮ ನಿನ್ನ ಮನೆಯಲ್ಲಿ ಅವನೇ ಕೆಲಸಗಾರ ಆಗಿದ್ದಾನೆ. ನಿನ್ನ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾನೆ ಭಗವಂತ ಅಂತಂದರೆ, ಕೃಷ್ಣ ಪರಮಾತ್ಮ ನಿನ್ನ ಮನೆಯಲ್ಲೇ ಅವನು ಕೆಲಸಗಾರನ ದುಡಿತಾ ಇದ್ದಾನಲ್ಲ. ಇಲ್ಲಿ ಏನು ರಾಜಸೂಯ ಯಾಗದಲ್ಲಿ ಎಲ್ಲರೂ ಎಂಜಿಲನ್ನು ಮಡಿತಾನೆ, ಕಟಿಯಲ್ಲಿ ಕರಗಟ್ಟನ ಭಗವಂತ. ದಾಸರು ಹೇಳಬೇಕಾದ್ರೆ ಆ ಬ್ರಾಹ್ಮಣರ ಎಲೆಯನ್ನು ಬೆಳೀತಾ ನಿನಗೆ ಸುಸ್ತಾಗಿ ನಿನ್ನ ಸೊಂಟ ಮೇಲೆ ಕೈ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆ ರೀತಿ ಭಗವಂತ ಅನುಗ್ರಹ ಮಾಡಲಿಕ್ಕೆ ನಿನ್ನ ಮನೆಯಲ್ಲೇ ಇದ್ದಾನಲ್ಲಪ್ಪ, ನೀನೆಂಥ ಭಾಗ್ಯವಂತ, ಪ್ರಹ್ಲಾದರಾಜರಿಗಿಂತ ನೀನೇ ಉತ್ತಮ ಅಂತ ಹೇಳಿ ನಾರದರು ಯುಧಿಷ್ಠಿರನಿಗೆ ಹೇಳ್ತಾರಂತೆ. ಆಗ ಭಗವಂತನನ್ನು ಅವನು ಪೂಜೆ ಮಾಡ್ತಾನೆ, ಅಗ್ರಪೂಜೆಯನ್ನು ಮಾಡ್ತಾನೆ ಯುಧಿಷ್ಠಿರ ಅಂತ ಹೇಳಿ ಇಲ್ಲಿ ಮತ್ತೆ ಮುಂದೆ ಅನೇಕ ವಿಷಯಗಳನ್ನು, ವರ್ಣಾಶ್ರಮ ಧರ್ಮಗಳನ್ನೆಲ್ಲ ತಿಳಿಸಿ ಮುಂದಿನ ಅಷ್ಟಮ ಸ್ಕಂದದಲ್ಲಿ ಬಲಿಚಕ್ರವರ್ತಿಯ ಕಥೆಯನ್ನು ಮತ್ತು ನಾಳೆ ದಿವಸ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರದ ಸಮಸ್ತ ಗುರುವಂತರದ ಭಾರತೀಯ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.